press the bell icon on the YouTube app and never miss another update. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲ ಹೇಗಿದ್ದೀರಿ? ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಕೋವಿಡ್ ಟೈಮಲ್ಲಿ ಸೇಫ್ ಮೆಜರ್ಮೆಂಟ್ಸಲ್ಲಿ ಸ್ಟಡಿ ಪರ್ಪಸಲ್ಲಿ ನೀವು ಮನೆಗೆ ಹೋಗಿದ್ರಿ, ಸ್ಟಡಿ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. 3 days ಹಬ್ಬಕ್ಕೆ ಅಂತ ಹೋದ್ರಿ, ಬಟ್ ಅದು 1 week ಎಕ್ಸ್ಟೆನ್ಷನ್ ಆಯಿತು. ಎಮರ್ಜೆನ್ಸಿಗೆ ಮತ್ತೊಂದು ವೀಕು ನಿಮಗೆ ಸ್ಟಡಿ ಹಾಲಿಡೇಸ್ ಸಿಕ್ಕಿದೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು, ಅದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 28th ಆನ್ವರ್ಡ್ಸ್ May 13th ವರೆಗೂ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗಿದೆ. ಅದು ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ. ಬಟ್ ನಿಮಗೆ ಸಬ್ಜೆಕ್ಟ್ ವೈಸ್, ಡೇ ವೈಸ್ ಯಾವ ಬ್ಯಾಚಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ ಅನ್ನೋದು ಇನ್ನು ಫ್ಯೂ ಡೇಸಲ್ಲಿ ಗೊತ್ತಾಗುತ್ತೆ. ಈಗೊಂದು ಅದರ ಇನ್ಫಾರ್ಮೇಷನ್ಸ್ ಕೂಡ ಗೂಗಲ್ ಕ್ಲಾಸ್ ರೂಮಲ್ಲಿ ಅಪ್ಲೋಡ್ ಮಾಡ್ತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ, ಇನ್ನು ಕೆಲವರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್. ಸೊ ಬ್ಯಾಚ್ ವೈಸ್ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ನಿಮಗೆ ಎಕ್ಸಾಮಿನೇಷನ್ ಯಾವತ್ತು ಇರುತ್ತೋ ಅದಕ್ಕೆ ಬಿಫೋರ್ 1 day ನೀವು ಇಲ್ಲಿ ಕ್ಯಾಂಪಸಲ್ಲಿ ಇರಬೇಕು. ಅದೇ ರೀಸನ್ ಏನು ಅಂತ ನಾನು ಆಮೇಲೆ ಡೀಟೇಲ್ಸ್ ಹೇಳ್ತೀನಿ. ಬಟ್ ಇದು ಫಸ್ಟ್ ಇನ್ಫಾರ್ಮೇಷನ್ ನಿಮ್ಮ ಮೈಂಡಲ್ಲಿ ಇರಲಿ. ಎಕ್ಸಾಮಿನೇಷನ್ ಡೇಟ್ಗಿಂತ 1 day ಮುಂಚೆ ಕ್ಯಾಂಪಸಲ್ಲಿ ಇರಬೇಕು. ಆ್ಯಂಡ್ ಈ ವೀಕಲ್ಲಿ ನೀವು ಮಾಡಬೇಕಾಗಿರೋ ವರ್ಕನ್ನು ನಾನು ಡಿಸ್ಕಸ್ ಮಾಡೋಕ್ಕೆ ನಿಮ್ಮ ಪ್ರದೀಪ್ ಸರ್, ಫಿಸಿಕ್ಸ್ ಲೆಕ್ಚರ್, ನಿಮಗೆ ಗೊತ್ತಿದೆ, ಬಂದಿದ್ದೀನಿ. ಅದೇ ಥರ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಕೂಡ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಕೂಡ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಸೊ ಇನಿಷಿಯಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋಕೆ ಬಂದಿರೋದು 2 ವಿಚಾರಗಳು. ಒಂದು, how you have to prepare for your practical examinations. ಇನ್ನೊಂದು, how you have to execute this preparation in the examination hall. 2 ಪಾರ್ಟ್ ಆಗಿ ನಾನು ಡಿಸ್ಕಷನ್ ಮಾಡೋಕೆ ಬಂದಿದ್ದೆ. ಸೊ ಫಸ್ಟ್ ಥಿಂಗ್, ವಿ ಕ್ಯಾನ್ ಗೋ ವಿತ್ ಪ್ರಿಪರೇಷನ್ಸ್. ಈ ವೀಕಲ್ಲಿ ನೀವು ಹೇಗೆ ಪ್ರಿಪೇರ್ ಆಗಿ ಬರಬೇಕು ಕಾಲೇಜ್ಗೆ. ಅಕಸ್ಮಾತ್ ಏನಾದರೂ ಸಮ್ ಎಕ್ಸ್ಟೆಂಟಲ್ಲಿ ಏನಾದರೂ ಎಕ್ಸ್ಟೆಂಡ್ ಆದರೆ, ಎಕ್ಸಾಮ್ ಏನಾದರೂ ನಿಮಗೆ 28th ಅದ್ರ ಬದಲು ಒಂದು 2 to 3 days ಏನಾದರೂ ಎಕ್ಸ್ಟೆಂಡ್ ಆಯಿತು ಅಂದಾಗ ಯು ಕ್ಯಾನ್ ಚಾನ್ಸ್ ಟು ಗೆಟ್ ಅನ್ ಪ್ರಿಪರೇಷನ್ ಇನ್ ಕ್ಯಾಂಪಸ್. ಕ್ಯಾಂಪಸಲ್ಲಿ ಕೂಡ ಪ್ರಿಪರೇಷನ್ ಆಗೋಕ್ಕೆ ಚಾನ್ಸ್ ಸಿಗುತ್ತೆ. ಬಟ್ 28th ಅನ್ನೋದನ್ನ ನಾವೀಗ ಡಿಸಿಷನ್ ಇರೋದ್ರಿಂದ ಅದಕ್ಕೆ ನಾವು ಫಿಕ್ಸ್ ಆಗಿ ಕುಕ್ ರೆಡಿಯಾಗಿ ಇಲ್ಲಿಗೆ ನೀವು ಬರಬೇಕಾಗುತ್ತೆ, ಪ್ರಿಪೇರ್ ಆಗಿ ಬರಬೇಕಾಗುತ್ತೆ. ಅದರ ಇನ್ಫಾರ್ಮೇಷನ್ ನಾವೀಗ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಫಿಸಿಕ್ಸ್ ಪಾರ್ಟ್ ವೈಸ್ ಬಂತು ಅಂತಂದರೆ, ನೀವು ಮನೆಗೆ ಹೋದ್ರಿ ಬಟ್ ಇಲ್ಲಿ ಬುಕ್ಸ್ ತೊಗೊಂಡೋಗಿಲ್ಲ, ಮ್ಯಾನ್ಯಲ್ ತೊಗೊಂಡೋಗಿಲ್ಲ, ರೆಕಾರ್ಡ್ ತೊಗೊಂಡೋಗಿಲ್ಲ, ಹೇಗೆ ಓದ್ಕೊಳ್ಳೋದು ಸರ್ ಅಂತ ಕೆಲವು ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಸಬ್ಜೆಕ್ಟ್ ವೈಸ್ ಮ್ಯಾನ್ಯಲ್ನ PDF ಮಾಡಿ ಗೂಗಲ್ ಕ್ಲಾಸ್ ರೂಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಆಲ್ರೆಡಿ 2 days ಬ್ಯಾಕ್. ಅದ್ರ ಜೊತೆಲೇ ಇಂಪಾರ್ಟೆಂಟ್ ವೈವಾ ಕ್ವಶನ್ಸ್ ಅಂತ ಹೇಳಿ ಅದು ಕೂಡ ವಿತ್ ಆನ್ಸರ್ಸ್, ವೈವಾ ಕ್ವಶನ್ಸ್ ವಿತ್ ಆನ್ಸರ್ಸ್ ಇನ್ಫಾರ್ಮೇಷನ್ಸ್ ಕೂಡ ನಿಮಗೆ PDF ಅಲ್ಲಿ ಸಿಕ್ಕಿದೆ. ಎರಡನ್ನೂ ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗೋಕ್ಕೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್? ಸೊ ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಸೊ ಅಷ್ಟು ನಿಮ್ಮ ಹತ್ರ ಮೆಟೀರಿಯಲ್ ರೆಡಿ ಇರಬೇಕು. ಮೆಟೀರಿಯಲ್ ರೆಡಿ ಆದಮೇಲೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಫಿಸಿಕ್ಸಲ್ಲಿ ಟೋಟಲ್ ಆಗಿ ಆಕ್ಚುಲ್ ಆಗಿ 16 ಎಕ್ಸ್ಪೆರಿಮೆಂಟ್ಸ್ ಇತ್ತು. ಬಟ್ ಈಗ ಕೋವಿಡ್ ರೀಸನ್ ಇಂದ ಅದನ್ನ 10 ಎಕ್ಸ್ಪೆರಿಮೆಂಟ್ಸ್ಗೆ PU ಬೋರ್ಡ್ ರೆಡ್ಯೂಸ್ ಮಾಡಿತ್ತು. ಆ 10 ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನಾವೇನ್ ಮಾಡಿದೀವಿ, ಎನಿ 8 ಅಂತ ಒಂದು ಚಾಯ್ಸ್ ಕೊಟ್ಟಿದ್ರು. ನಮ್ಮ ದಾವಣಗೆರೆ ಫಿಸಿಕ್ಸ್ ಫೋರಮ್ ಇಂದ ಏನ್ ಮಾಡಿದ್ವಿ, ಎನಿ 8 ನಿಮ್ಮ ಕಾಲೇಜಲ್ಲಿ ನಿಮಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೋ, ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗುತ್ತೋ ಆ 8 ಎಕ್ಸ್ಪೆರಿಮೆಂಟ್ಸ್ ನ ನೀವು ಏನ್ ಮಾಡಿ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಕೊಂಡು, ಎಕ್ಸ್ಪೆರಿಮೆಂಟ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು, ರೆಕಾರ್ಡ್ಸ್ ನ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಲ್ದೋ ನೀವು ಆಲ್ರೆಡಿ ಅದನ್ನ ಕಂಪ್ಲೀಟ್ ಮಾಡಿದ್ರಿ. ವಿತ್ ಎಕ್ಸ್ಪೆರಿಮೆಂಟ್ಸ್ ನ ರೀಡಿಂಗ್ಸ್ ನೋಡಿಕೊಂಡು, ಸಮ್ಟೈಮ್ಸ್ ರಿವಿಷನ್ ಕೂಡ ಮಾಡಿಕೊಂಡು, ರೀಡಿಂಗ್ಸ್ ಬಂದಿಲ್ಲ ಅಂತಂದ್ರೆ ಎಕ್ಸ್ಟ್ರಾ ಕ್ಲಾಸಸ್ ಅಲ್ಲಿ ಬಂದು ನೀವು ಅದನ್ನ ಪ್ರಿಪರೇಷನ್ ಕೂಡ ಮಾಡ್ಕೊಂಡಿದ್ದೀರಿ. ಸೊ ಇನ್ಫಾರ್ಮೇಶನ್ಸ್ ನ ನೀವು ಏನಾದರೂ ಪ್ರಾಬ್ಲಮ್ ಆಯಿತು ಅಂದಾಗ ವ್ಯಾಲ್ಯೂಸ್ ನೋಡ್ಕೊಳ್ಳೋಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ, ನಿಮಗೆ ಕಳಿಸಿರೋ ಮ್ಯಾನ್ಯುವಲ್ ಒಳಗಡೆ ವಿತ್ ರೆಫರೆನ್ಸ್ ವ್ಯಾಲ್ಯೂಸ್ ಅಂತಂದ್ರೆ ಒಂದು ನಿಯರೆಸ್ಟ್ ಟು ದ ಎಕ್ಸಾಕ್ಟ್ ವ್ಯಾಲ್ಯೂಸ್ಗೆ ನಾನು ವ್ಯಾಲ್ಯೂಸ್ ನ ಕೊಟ್ಟು, ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ಸ್ಗೆ ಗ್ರಾಫ್ ಇರುತ್ತೆ, ಗ್ರಾಫ್ ನ ಕೂಡ ಪ್ಲಾಟ್ ಮಾಡಿದ್ದೀನಿ. ಅದೆಲ್ಲ ಇನ್ಫಾರ್ಮೇಶನ್ಸ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಎಸ್. ಅಂಡ್ ನೆಕ್ಸ್ಟ್ ಥಿಂಗ್, ಆ 8 ಎಕ್ಸ್ಪೆರಿಮೆಂಟ್ಸ್ ಯಾವ್ದು ಅಂತ ಒಮ್ಮೆ ಹೇಳ್ತೀನಿ. ಆ 8 ಎಕ್ಸ್ಪೆರಿಮೆಂಟ್ಸ್ಗೆ ನೀವು ಫಿಕ್ಸ್ ಆಗಿ ಅದನ್ನ ಪ್ರಿಪೇರ್ ಆಗ್ತಾ ಬರಬೇಕಾಗುತ್ತೆ. ದ ಫಸ್ಟ್ ಎಕ್ಸ್ಪೆರಿಮೆಂಟ್, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಎ ವೈರ್, ಫಸ್ಟ್ ಎಕ್ಸ್ಪೆರಿಮೆಂಟ್. ಅಂಡ್ ಸೆಕೆಂಡ್ ಎಕ್ಸ್ಪೆರಿಮೆಂಟ್, ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ಆಫ್ ಗಿವನ್ ವೈರ್, ಸೆಕೆಂಡ್ ಎಕ್ಸ್ಪೆರಿಮೆಂಟ್. ಥರ್ಡ್ ಎಕ್ಸ್ಪೆರಿಮೆಂಟ್ ಬಂದು ಕಂಪ್ಯಾರಿಸನ್ ಆಫ್ EMF ಆಫ್ 2 cells. ನಾಲ್ಕನೇ ಎಕ್ಸ್ಪೆರಿಮೆಂಟ್ ಬಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್. ಅಂಡ್ ಫಿಫ್ತ್ ಎಕ್ಸ್ಪೆರಿಮೆಂಟ್ ಬಂದು ಫಿಗರ್ ಆಫ್ ಮೆರಿಟ್ ಆಫ್ ಎ ಗ್ಯಾಲನೋಮೀಟರ್. ಸಿಕ್ಸ್ತ್ ಎಕ್ಸ್ಪೆರಿಮೆಂಟ್ ಬಂದು ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಸೆವೆಂತ್ ಎಕ್ಸ್ಪೆರಿಮೆಂಟ್ ಬಂದು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಅಂಡ್ ಏತ್ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು ಸೆಮಿಕಂಡಕ್ಟರ್ ಡಯೋಡ್. ಇಲ್ಲಿ 2 ಆಪ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್ ಇದೆ, ಒಂದು ಸೆಮಿಕಂಡಕ್ಟರ್ ಎಕ್ಸ್ಪೆರಿಮೆಂಟ್ ಇದೆ, ಇನ್ನ 5 ಎಕ್ಸ್ಪೆರಿಮೆಂಟ್ಸ್ ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ಸ್. ಕ್ಲಿಯರ್? ಸೊ ಇದ್ರಲ್ಲಿ ನಾವೇನ್ ಮಾಡ್ತೀವಿ, ಕೆಲವು ಎಕ್ಸ್ಪೆರಿಮೆಂಟ್ಸ್ಗೆ ಗ್ರಾಫ್ ಬರುತ್ತೆ, ಇನ್ ಕೆಲವು ಎಕ್ಸ್ಪೆರಿಮೆಂಟ್ಸ್ಗೆ ಗ್ರಾಫ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಗ್ರಾಫ್ ಇದೆ. ಕ್ಲಿಯರ್? ನೆಕ್ಸ್ಟ್ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್, ಅದಕ್ಕೆ ಗ್ರಾಫ್ ಇದೆ.
ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅದಕ್ಕೆ ಗ್ರಾಫ್ ಇದೆ. ಅಂಡ್ ಸೆಮಿ ಕಂಡಕ್ಟರ್ ಡಯೋಡ್ ಅಲ್ಲಿ ಫಾರ್ವರ್ಡ್ ಬಯಾಸ್ ಮತ್ತೆ ರಿವರ್ಸ್ ಬಯಾಸ್ ಇಷ್ಟಕ್ಕೆ ಗ್ರಾಫ್ ಇದೆ. ಅಂದ್ರೆ ನೀವು ಗ್ರಾಫ್ಗೆ ಅಂತ ಪ್ರಿಪೇರ್ ಆಗೋದು 5 ಎಕ್ಸ್ಪೆರಿಮೆಂಟ್ಸ್, ಆಕ್ಚುಲಿ 4 ಎಕ್ಸ್ಪೆರಿಮೆಂಟ್ಸ್, ಅದ್ರಲ್ಲಿ ನಾನು ಎರಡನೇ ಪಾರ್ಟ್ ರಿವರ್ಸ್ ಬಯಾಸ್ ಕೂಡ ಸೇರಿಸಿಲ್ಲ. ಓಕೆ, ಸೊ ಅದಕ್ಕೆ 5 ಗ್ರಾಫ್ಸ್ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಅದು ಕೂಡ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೇನೆ. ಗ್ರಾಫ್ ಇಲ್ದಲ್ಲಿರೋ ಎಕ್ಸ್ಪೆರಿಮೆಂಟ್ಸ್ ಬಹಳ ನಿಮಗೆ ಇನ್ನೂ ಈಸಿ ಆಗುತ್ತೆ. ಗ್ರಾಫ್ ಪ್ಲಾಟ್ ಮಾಡೋದಿರೋದಿಲ್ಲ, ಜಸ್ಟ್ ವ್ಯಾಲ್ಯೂಸ್ ನಲ್ಲಿ ನೀವು ಕನ್ಕ್ಲೂಷನ್ ಮಾಡ್ತಾ ಹೋಗ್ತೀರಿ ಅಲ್ವಪ್ಪ. ಸೊ ನಾವು ಪ್ರಿಪರೇಷನ್ ಹೇಗೆ ಮಾಡ್ಕೋಬೇಕು ಎಕ್ಸಾಮ್ಗೆ, ಅದು ಫಸ್ಟ್ ಪಾರ್ಟ್. ಒಂದು ಈಗ ನಿಮಗೆ ಸಿಗೋ ಟೈಮಿಂಗ್ಸ್ ನ ತಗೊಂಡ್ರೆ ಒಂದು 4 days ಟೈಮ್ ಸಿಗುತ್ತೆ ಅಂತ ಅನ್ಕೊಂಡು ಒಂದೊಂದು ಡೇಗೆ 2 ಎಕ್ಸ್ಪೆರಿಮೆಂಟ್ ನ ಪ್ರಿಪೇರ್ ಆಗೋಂಗೆ ನೀವು ಫಿಕ್ಸ್ ಮಾಡ್ಕೋಬೇಕು. 2 hours ಫಿಸಿಕ್ಸ್ ಕೊಡಿ, 2 hours ಕೆಮಿಸ್ಟ್ರಿ ಕೊಡಿ, 2 hours ಬಯಾಲಜಿ ಕೊಡಿ, ಅಲ್ಲೇ ನಿಮಗೆ 6 hours ಸಿಗುತ್ತೆ. ಇನ್ 2 hours ರಿವಿಷನ್ ಮಾಡ್ಕೊಳ್ಳೋಕೆ ಯೂಸ್ಫುಲ್ ಮಾಡ್ಕೊಂತ ಬನ್ನಿ. 8 hours ಈ ಪ್ರಿಪರೇಷನ್ಸ್ ಪರ್ ಡೇ ಆಗಲೇಬೇಕು. ಸೊ ಫಿಸಿಕ್ಸ್ ಅಲ್ಲಿ 2 hours ಬಂದ್ರೆ 2 ಎಕ್ಸ್ಪೆರಿಮೆಂಟ್ಸ್ ನ ಫಿಕ್ಸ್ ಮಾಡ್ಕೊಳ್ಳಿ. 1 hour 1 ಎಕ್ಸ್ಪೆರಿಮೆಂಟ್, ಇನ್ನೊಂದು hour ಇನ್ನೊಂದು ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟ್ ನ ಪ್ರಿಪೇರ್ ಆಗಬೇಕಾದ್ರೆ ನೀನು ಫಾಲೋ ಮಾಡಬೇಕಾಗಿರೋ ಪಾರ್ಟ್ ಯಾವ್ದು ಅದು ನಿನ್ನ ಅಬ್ಸರ್ವೇಷನ್ಸ್ ಇರಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಆಲ್ರೆಡಿ ಮ್ಯಾನುವಲ್ ನ ಕಳಿಸಿದೀನಿ, ಅದನ್ನ ನೀವೇನ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೊಳ್ಳಿ. ಎಕ್ಸ್ಪೆರಿಮೆಂಟ್ ನ ಪ್ರಿಪೇರ್ ಆಗಬೇಕಾದ್ರೆ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ನ ಒಂದ್ಸಲಿ ಓದ್ಕೊಳ್ಳಿ. ನಾವು ಏನು ಕಂಡಕ್ಟ್ ಮಾಡಬೇಕು ಎಕ್ಸ್ಪೆರಿಮೆಂಟ್ ನ ಅನ್ನೋದನ್ನ ಓದ್ಕೊಳ್ಳಿ. ಓಕೆ, ಎಕ್ಸಾಮ್ ಅಲ್ಲಿ ಅದನ್ನೇನು ಬರೆಯೋ ಅವಶ್ಯಕತೆ ಇರೋದಿಲ್ಲ, ಬಟ್ ಅದನ್ನ ಓದ್ಕೋಬೇಕು. ಓದ್ಕೊಳ್ಳಿ ಅಷ್ಟೇ, ಅದು ನೀವು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಎರಡನೇ ಪಾರ್ಟ್ ಆಕ್ಚುಲ್ ಆಗಿ ನೀವು ಶುರು ಮಾಡಬೇಕಾಗಿದೆ. ಎಲ್ಲ ಎಕ್ಸ್ಪೆರಿಮೆಂಟ್ಸ್ ನ ಓದ್ಕೋಬೇಕಾದ್ರೆ ಮೊದಲಿಗೆ ನೀವು ಶುರು ಮಾಡಬೇಕಾದ್ರು ವಿತ್ ರೆಸ್ಪೆಕ್ಟ್ ಟು ಪ್ರಿನ್ಸಿಪಲ್. ನೀನು ತಗೊಳ್ಳೋ ಎಕ್ಸ್ಪೆರಿಮೆಂಟ್ ನ ಪ್ರಿನ್ಸಿಪಲ್ ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊ. ಓಕೆ, ಪ್ರಿನ್ಸಿಪಲ್ ಆದ್ಮೇಲೆ ಸೆಕೆಂಡ್ ಪಾರ್ಟ್ ಬರುತ್ತೆ ರೆಸ್ಪೆಕ್ಟಿವ್ ಎಕ್ಸ್ಪೆರಿಮೆಂಟ್ ನ ಫಾರ್ಮುಲಾ. ಫಾರ್ಮುಲಾ ಬರಿಬೇಕಾದ್ರೆ ನೆನಪಿರ್ಲಿ, ಫಾರ್ಮುಲಾ ವಿತ್ ಯೂನಿಟ್ ಇರಬೇಕು, ವಿತ್ ಎಸ್ ಐ ಯೂನಿಟ್ ಇರಬೇಕು. ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ಅಂತ ಇದೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಅಂತಂದ್ರೆ ಆರ್ ಇಸ್ ಈಕ್ವಲ್ಸ್ ಟು 1/m ಅಂತ ಇದೆ ಅಂತ ತಗೊಳ್ಳೋಣ. ಆರ್ ಇಸ್ ಈಕ್ವಲ್ಸ್ ಟು 1/m ಅಂತ ಇದೆ ಅಂದ್ರೆ ಅದಕ್ಕೆ ಎಸ್ ಐ ಯೂನಿಟ್ ಇನ್ ಓಮ್ ಅಂತ ಬರಿಬೇಕು. ಅಂದ್ರೆ ಈ ಯೂನಿಟ್ ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್? ಫಾರ್ಮುಲಾ ಬರೆದ್ರೆ ಇನ್ನೂ ಒಂದು ಫಾರ್ಮುಲಾ ಇದರಲ್ಲಿ ಬರುತ್ತೆ, ದಟ್ ಈಸ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಎಕ್ಸ್ಪೆರಿಮೆಂಟ್ ಅಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಯೂನಿಟ್ ಕೂಡ ಬರುತ್ತೆ ಇನ್ ಓಮ್ ಪರ್ ಮೀಟರ್ ಅಂತ ಬರುತ್ತೆ. ಸೊ ಎಸ್ ಐ ಯೂನಿಟ್ ನ ಪರ್ಫೆಕ್ಟ್ ಆಗಿ ಬರ್ಕೋಬೇಕು. ಅದಾದ್ಮೇಲೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಹೇಗೆ ಪ್ರಿಪರೇಷನ್ ಆಗ್ಬೇಕಾದ್ರೆ ನೀವು ಬರೆಯೋ ಒಂದೊಂದು ಫಾರ್ಮುಲಾ ಟರ್ಮ್ಸ್ ಇದೆಯಲ್ಲ ಆ ಟರ್ಮ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು. ವೇರ್ ಅಂತ ಬರಿಬೇಕು, ವೇರ್ ಅಂತ ಬರ್ದ್ಬಿಟ್ಟು ಅಲ್ಲಿ ಏನಿದೆ, ಸೊ ಫಸ್ಟ್ ಆರ್ ಅಂತ ಇದೆ. ಆರ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ವೈರ್. ಎಂ ಅಂದ್ರೆ ಏನು? ಸ್ಲೋಪ್. ಆರ್ ಬೈ ಎಲ್ ಅಂತ ತಗೊಳ್ಳೋದ್ರಲ್ಲಿ ಎಲ್ ಅಂತ ಇದೆ, ಎಲ್ ಅಂದ್ರೆ ಲೆಂತ್ ಆಫ್ ದಿ ಗಿವನ್ ವೈರ್. ಅದನ್ನ ಬರಿಬೇಕು. ಇಷ್ಟು ಬರ್ತವೆ ಟರ್ಮ್ಸ್ ಏನಿದೆ ಅದನ್ನ ಬರೆದ್ರೆ ಪರ್ಫೆಕ್ಟ್ ಆಗ್ತಾವೆ. ಕ್ಲಿಯರ್? ಇದು ನೀವು ಟರ್ಮ್ಸ್ ನ ಎಕ್ಸ್ಪ್ಲನೇಷನ್ ಅಲ್ಲಿ ಕಂಡೀಷನ್ಸ್ ಆಗ್ತವೆ. ಅಂಡ್ ನೆಕ್ಸ್ಟ್ ಥಿಂಗ್, ಫಾರ್ಮುಲಾ ಆದ್ಮೇಲೆ ಥರ್ಡ್ ಪಾರ್ಟ್ ಇರೋದು ಯಾವುದು ಅಂತಂದ್ರೆ ಅಬ್ಸರ್ವೇಷನ್. ಫಾರ್ ಎಕ್ಸಾಂಪಲ್ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನು ಅಬ್ಸರ್ವೇಷನ್ ಇದೆ? ಬಹಳ ಸಿಂಪಲ್, ಒಂದೇ ಒಂದು ಅಬ್ಸರ್ವೇಷನ್ ಇದೆ. ಸೊ ಲೆಂತ್ ಆಫ್ ಎ ಗಿವನ್ ವೈರ್ ಅಂತ ಒಂದು ಅಬ್ಸರ್ವೇಷನ್ ಇದೆ, ಅದನ್ನ ಬರೆದ್ರೆ ಆಯ್ತು. ಲೆಂತ್ ಆಫ್ ಎ ಗಿವನ್ ವೈರ್ ಅದನ್ನ ಅವರೇ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 2 ಮೀಟರ್ ಕೊಟ್ಟಿದ್ರೆ ಲೆಂತ್ ಆಫ್ ಎ ಗಿವನ್ ವೈರ್ ಎಲ್ ಈಕ್ವಲ್ಸ್ 2 ಮೀಟರ್ ಅಷ್ಟು ಬರುತ್ತೆ, ಮುಗ್ದೋಯ್ತು. ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಅದೇ ತರ ಸುಮಾರು ಎಕ್ಸ್ಪೆರಿಮೆಂಟ್ಸ್, 8 ಎಕ್ಸ್ಪೆರಿಮೆಂಟ್ಸ್ ಒಳಗಡೆ ಎಲ್ಲ ಅಬ್ಸರ್ವೇಷನ್ಸ್ ಇರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಕ್ಲಿಯರ್? ಓಕೆ, ಅಬ್ಸರ್ವೇಷನ್ ಆದ್ಮೇಲೆ ಫೋರ್ತ್ ಪಾರ್ಟ್ ಬಂದ್ಬಿಟ್ಟು ಟ್ಯಾಬ್ಯುಲರ್ ಕಾಲಮ್. ಟ್ಯಾಬ್ಯುಲರ್ ಕಾಲಮ್. ಸೊ ಫೋರ್ತ್ ಪಾರ್ಟ್ ಟ್ಯಾಬ್ಯುಲರ್ ಕಾಲಮ್. ನೆನಪಿರ್ಲಿ, ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಕೂಡ ಡಿಫ್ರೆಂಟ್ ಟ್ಯಾಬ್ಯುಲರ್ ಕಾಲಮ್ ಇರುತ್ತೆ, ಸೇಮ್ ಟ್ಯಾಬ್ಯುಲರ್ ಕಾಲಮ್ ಇರೋದಿಲ್ಲ. ನಾವು ಚೂಸ್ ಮಾಡಿರೋ 8 ಎಕ್ಸ್ಪೆರಿಮೆಂಟ್ಸ್ ಕೂಡ ಅಷ್ಟೇ ಈಸಿ ಇರೋ ಎಕ್ಸ್ಪೆರಿಮೆಂಟ್ಸ್. ದಟ್ಸ್ ವೈ ನೀವು ಯಾವ್ದು ಕೂಡ ಇಲ್ಲಿ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಸಿ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಇರುವಂತಂದ್ರೆ ಟ್ಯಾಬ್ಯುಲರ್ ಕಾಲಮ್ ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ಟ್ಯಾಬ್ಯುಲರ್ ಕಾಲಮ್ ಅಂದ್ರೆ ಹೇಗೆ? ನೀವು ತಗೊಳ್ಳೋ ಫಸ್ಟ್ ಎಕ್ಸ್ಪೆರಿಮೆಂಟ್ ಟ್ಯಾಬ್ಯುಲರ್ ಕಾಲಮ್ ಈ ತರ ಇರುತ್ತೆ. ಫಸ್ಟ್ ಕಾಲಮ್ ಅಲ್ಲಿ ಟ್ರಯಲ್, ಹೌದಾ? ಸೆಕೆಂಡ್ ಕಾಲಮ್ ಅಲ್ಲಿ ಏನಿರುತ್ತೆ? ಕರೆಂಟ್ ಇರುತ್ತೆ. ಅಂಡ್ ಥರ್ಡ್ ಕಾಲಮ್ ಅಲ್ಲಿ ವೋಲ್ಟೇಜ್ ಇರುತ್ತೆ. ಇದನ್ನ ಟ್ರಯಲ್ ನಂಬರ್ ಅಂತ ತಗೊಳ್ತೀರಾ. ಇಲ್ಲಿ ಕರೆಂಟ್ ಐ ಇನ್ ಮಿಲಿ ಆಂಪ್ ಅಂತ ತಗೋತೀರಾ. ಇಲ್ಲಿ ವಿ ಇನ್ ವೋಲ್ಟ್ ಅಂತ ತಗೋತೀರಾ. ವಿ ಅಂದ್ರೆ ವೋಲ್ಟೇಜ್, ಇನ್ ವೋಲ್ಟ್ ಯೂನಿಟ್ ಬರೀಬೇಕು. ಅಂದ್ರೆ ಟ್ಯಾಬ್ಯುಲರ್ ಕಾಲಮ್ ಬರೀಬೇಕಾದ್ರೆ ಟರ್ಮ್ಸ್ ಕರೆಕ್ಟ್ ಆಗಿ ಇರಬೇಕು. ನೀವೇನ್ ತಗೋತಿರೋ ಆ ಟರ್ಮ್, ಇಲ್ಲಿ ಕರೆಂಟ್ ಅಂತಂದ್ರೆ ಐ ಅಂತ ಇರಬೇಕು, ರೆಸಿಸ್ಟೆನ್ಸ್ ಅಂದ್ರೆ ಆರ್ ಅಂತ ಇರಬೇಕು. ಓಕೆ, ಫಿಗರ್ ಆಫ್ ಮೆರಿಟ್ ಅಂತ ಇದ್ರೆ ಕೆ ಅಂತ ಇರಬೇಕು, ರೆಸಿಸ್ಟಿವಿಟಿ ಅಂತ ಏನಾದ್ರು ಇತ್ತು ಅಂದ್ರೆ ರೋ ಅಂತ ಇರಬೇಕು. ಅಂದ್ರೆ ಅಲ್ಲಿ ನೀನ್ ತಗೊಳ್ಳೋ ಕ್ವಾಂಟಿಟಿನ ಸಿಂಬಲ್ ಪರ್ಫೆಕ್ಟ್ ಆಗಿರ್ಬೇಕು ವಿತ್ ಎಸ್ ಐ ಯೂನಿಟ್. ನೆನಪಿರ್ಲಿ, ಆ ಕ್ವಾಂಟಿಟಿಗೆ ಎಸ್ ಐ ಯೂನಿಟ್. ಎಸ್ ಐ ಯೂನಿಟ್ ಇದ್ರೆ ಎಸ್ ಐ ಯೂನಿಟ್, ಇಲ್ಲ ಅಂದ್ರೆ ಇಲ್ಲ. ಇದು ಪರ್ಫೆಕ್ಟ್ ಅಬ್ಸರ್ವೇಷನ್. ಓಕೆ, ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಎಷ್ಟು ಟ್ರಯಲ್ಸ್ ಇರುತ್ತೆ ಗೊತ್ತಿರೋದು ನಿಮಗೆ. 4 ಟ್ರಯಲ್ಸ್, 5 ಟ್ರಯಲ್ಸ್, 6 ಟ್ರಯಲ್ಸ್ ಎಷ್ಟು ಇರುತ್ತೆ, ಆಟೋಮೆಟಿಕ್ ಆ ಟ್ರಯಲ್ಸ್ ಬರ್ಕೋಬೇಕಾಗುತ್ತೆ ಎಷ್ಟು ನಂಬರ್ ಆಫ್ ಟ್ರಯಲ್ಸ್. ಬಟ್ ಇಲ್ಲಿ ಎಂಟಿ ಟ್ಯಾಬ್ಯುಲರ್ ಕಾಲಮ್ ನ ಪ್ರಾಕ್ಟೀಸ್ ಮಾಡಿ. ಕೆಲವರು ಏನ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ. ಬಾರಿ ಬುದ್ಧಿವಂತರಲ್ಲಿ ಕ್ರಿಮಿನಾಲಿಟಿ ವಿತ್ ಕ್ರಿಯೇಟಿವಿಟಿ ಅಂತ ಕರಿತೀವಿ. ಈ ವ್ಯಾಲ್ಯೂಸ್ ಕೂಡ ಬಯಾಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ದಯವಿಟ್ಟು ಮಾಡಕ್ ಹೋಗ್ಬೇಡಿ.
ವ್ಯಾಲ್ಯೂಸ್ ಈ ತರ ಬರ್ಬೋದು ಅನ್ನೋದು ಇರುತ್ತೆ ಅಷ್ಟೇ, ಪ್ರಿಡಿಕ್ಷನ್ ಇರುತ್ತೆ, ಅಂದ್ರೆ ಎಕ್ಸಾಕ್ಟ್ ವ್ಯಾಲ್ಯೂಸ್ ಇರುತ್ತೆ ಹಿಂಗ್ ಬರ್ಬೇಕು ಅಂತ. ಎಕ್ಸಾಮಿಗೆ ಬಂದಾಗ ಸಮ್ ಅವ್ರ ಮೆಟೀರಿಯಲ್ ಚೇಂಜ್ ಆಗ್ಬೋದು, ನಿಮಗೆ ಕೊಡೋ ವೈರ್ನ ಚೇಂಜ್ ಆಗ್ಬೋದು, ಅಥವಾ ಅಲ್ಲಿ ಕೊಡೋ ಆಪರೇಟರ್ ಸ್ವಲ್ಪ ಚೇಂಜ್ ಆಗ್ಬೋದು. ಬಟ್ ನೀವೇನ್ ಮಾಡ್ಬೇಕು, ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಹೇಗೆ ಕಂಡಕ್ಟ್ ಮಾಡ್ಬೇಕು ಅನ್ನೋದು ಪ್ರಿಪೇರ್ ಆಗಿರ್ಬೇಕು. ಸೊ ಎಕ್ಸ್ಪೆರಿಮೆಂಟ್ ಸ್ಮೂತ್ ಆಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿರೋ ವ್ಯಾಲ್ಯೂನೇ ಬರಬೇಕು ಅಂತ ಅನ್ಕೊಂಡು ಕೂತ್ಕೋಬೇಡಿ. ಕ್ಲಿಯರ್? ಬಟ್ ನಿಯರೆಸ್ಟ್ ಬರಬೇಕು, 90% ಈ ವ್ಯಾಲ್ಯೂ ಬರೋಂಗೆ ಎಕ್ಸ್ಪೆರಿಮೆಂಟ್ ಮೆಟೀರಿಯಲ್ಸ್ ನಲ್ಲಿ ಪ್ರಿಪೇರ್ ಆಗಿರುತ್ತೆ. ಯಾಕಂದ್ರೆ ನೀವು ಕಂಡಕ್ಟ್ ಮಾಡೋ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋ ಎಕ್ಸ್ಪೆರಿಮೆಂಟ್ ಮತ್ತೆ ಇಲ್ಲಿ ಯೂಸ್ ಮಾಡೋ ಎಕ್ಸ್ಪೆರಿಮೆಂಟ್ಸ್ ನ ಮೆಟೀರಿಯಲ್ಸ್ ಸೇಮ್ ಇರೋ ನೋಡ್ಕೋತೀವಿ. ಇನ್ ಕೇಸ್ ಏನಾದ್ರೂ ಎಕ್ಸ್ಟರ್ನಲ್ ಏನೋ ಮಾಡ್ಬೋದು, ಬೇಡ ಈ ಮೆಟೀರಿಯಲ್ ಬೇಡ ಬೇರೆ ಮೆಟೀರಿಯಲ್ ನ ಯೂಸ್ ಮಾಡಿ ಅಂತ ಏನಾದ್ರು ಹೇಳಿದಾಗ ನೀವು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಕ್ಲಿಯರ್? ಸೊ ಎಂಟಿ ಟ್ಯಾಬ್ಲೆಟ್ ನ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿತ್ ಯೂನಿಟ್. ಫಿಫ್ತ್ ಪಾರ್ಟ್ ನಿಮ್ಗೆ ಅನ್ಸ್ಬೋದು ಇದು ನಮಗೆ ಗೊತ್ತಿರುತ್ತೆ ಸರ್, ಬೇಡ ನಮಗೆ ಗೊತ್ತಿರುತ್ತೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಗೊತ್ತಿರುತ್ತೆ, ಆದ್ರೂ ನೀನೇನ್ ಮಾಡು, ಪ್ರಿಪರೇಷನ್ ಆಗ್ಬೇಕಾದ್ರೆ ಫಿಫ್ತ್ ಅಂತ ಕ್ಯಾಲ್ಕುಲೇಷನ್ ಅಂತ ಹಾಕೋ. ಒಂದು ಎಕ್ಸ್ಪೆರಿಮೆಂಟ್ ನ ಪ್ರಿಪೇರ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಿನ್ಸಿಪಲ್ ಅಂತ ಹೆಡ್ಡಿಂಗ್ ಹಾಕ್ಬೇಕು, ಓದ್ಕೋಬೇಕು, ಅದನ್ನ ಬರಿಬೇಕು. ಫಾರ್ಮುಲಾ ಅಂತ ಹೆಡ್ಡಿಂಗ್ ಹಾಕ್ಬೇಕು, ಓದಿರ್ಬೇಕು, ಬರಿಬೇಕು. ಓಕೆ, ಅಂಡ್ ಅಬ್ಸರ್ವೇಷನ್ಸ್ ಅಷ್ಟೇ, ಟ್ಯಾಬ್ಲೆಟ್ ಕಾಲಮ್ ಅಷ್ಟೇ. ಫಿಫ್ತ್ ಕ್ಯಾಲ್ಕುಲೇಷನ್. ಸರ್ ಇದ್ರ ಮಧ್ಯೆ ನಮ್ಮ ಮ್ಯಾನುವಲ್ ಅಲ್ಲಿ ಪ್ರೊಸೀಜರ್ ಏನ್ ಮಾಡ್ಬೇಕು, ಪ್ರೊಸೀಜರ್ ಅಲ್ಲಿ ಓದ್ಕೋಬೇಕು. ನೀವು ಎಕ್ಸ್ಪೆರಿಮೆಂಟ್ ಹೇಗೆ ಕಂಡಕ್ಟ್ ಮಾಡಬೇಕು ಅನ್ನೋದು ನಿಮಗೆ ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಂತಂದ್ರೆ ಒಂದ್ಸಲ ಇದನ್ನ ಓದ್ಕೋಬೇಕು ಪ್ರೊಸೀಜರ್. ಸೊ ನಿನ್ ಮೈಂಡ್ ಅಲ್ಲಿ ಪ್ರೊಸೀಜರ್ ಈ ತರ ಇದೆ, ನಾನು ಎಕ್ಸ್ಪೆರಿಮೆಂಟ್ ಈ ತರ ಮಾಡಿದ್ದೆ, ರಿವಿಷನ್ ಕೂಡ ಮಾಡ್ಕೊಂಡಿದ್ದೆ, ಸೊ ರಿವಿಷನ್ ಮಾಡ್ಕೊಂಡಿದ್ದೆ ಅಂದ್ರೆ ಈ ತರ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕು ಅನ್ನೋದನ್ನ ಪ್ರೊಸೀಜರ್ ಹೇಳ್ತಾ ಇದೆ, ಅಷ್ಟು ಗೊತ್ತಿರಬೇಕು. ಎಕ್ಸಾಮಿನೇಷನ್ ಅಲ್ಲಿ ಈ ಪ್ರೊಸೀಜರ್ ನ ನೀನು ಬರೆಯೋಕೆ ನಾವು ಕೊಡೋದಿಲ್ಲ, ಕೇಳೋದಿಲ್ಲ. ಬಟ್ ಪ್ರೊಸೀಜರ್ ನ ನೀನು ಇಂಪ್ಲಾಂಟ್ ಮಾಡ್ಕೋಬೇಕು, ಎಕ್ಸಾಮ್ ಅಲ್ಲಿ ಈ ತರ ಮಾಡಬೇಕು, ಎಕ್ಸಾಮ್ ಅಲ್ಲಿ ಪ್ರಾಕ್ಟಿಕಲ್ಸ್ ನ. ವಿತ್ ಕ್ಯಾಲ್ಕುಲೇಷನ್ಸ್ ನೆನಪಿರ್ಲಿ, ಟ್ಯಾಬ್ಯುಲರ್ ಕಾಲಮ್ ಒಳಗಡೆ ನೀನು ಏನೇನು ವ್ಯಾಲ್ಯೂಸ್ ನ ಬರೆಯೋಕೆ ಅಂತ ಹೋಗ್ತೀಯೋ ವಿತ್ ಕ್ಯಾಲ್ಕುಲೇಷನ್ ಇರೋ ಪಾರ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಬರೀಬೇಕು. ಆಕ್ಚುಲಿ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನು ಕ್ಯಾಲ್ಕುಲೇಷನ್ ಇಲ್ಲ, ಟ್ಯಾಬ್ಲೆಟ್ ಕಾಲಮ್ ಬರೆಯೋದು, ನೀನು ಜಸ್ಟ್ ರೀಡಿಂಗ್ ತಗೊಂಡ್ ಬರೀತೀಯ. ಸೆಕೆಂಡ್ ರೆಸಿಸ್ಟಿವಿಟಿ ಅನ್ನೋ ಎಕ್ಸ್ಪೆರಿಮೆಂಟ್ ಇದೆ, ಆ ಎಕ್ಸ್ಪೆರಿಮೆಂಟ್ ನ ನೋಡ್ಬೇಕಾದ್ರೆ ಟ್ಯಾಬ್ಲೆಟ್ ಕಾಲಮ್ ಅಲ್ಲಿ ಟ್ರಯಲ್ ನಂಬರ್ ಇರುತ್ತೆ, ಅದಾದ್ಮೇಲೆ ರೆಸಿಸ್ಟೆನ್ಸ್ ಎಸ್ ಅಂತ ಇರುತ್ತೆ, ಎಸ್ ಇನ್ ಓಮ್ ಅಂತ ಇರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಲೆಂತ್ ಎಲ್ ಅಂತ ಇರುತ್ತೆ, ಇನ್ ಸೆಂಟಿಮೀಟರ್ ಅಂತ ಇರುತ್ತೆ, ಪಕ್ಕದಲ್ಲಿ 100 - L ಸೆಂಟಿಮೀಟರ್ ಅಂತ ಇರುತ್ತೆ, ಅದಾದ್ಮೇಲೆ ರೆಸಿಸ್ಟೆನ್ಸ್ ಆರ್ ಈಕ್ವಲ್ಸ್ ಎಸ್ ಎಲ್ ಡಿವೈಡೆಡ್ ಬೈ 100 - L ಅಂತ ಇರುತ್ತೆ. ಗೊತ್ತಾಯ್ತಲ್ಲ, ಇಷ್ಟು ಟ್ಯಾಬ್ಲೆಟ್ ಕಾಲಮ್ ವ್ಯಾಲ್ಯೂಸ್ ಬರುತ್ತೆ. ಸೆಕೆಂಡ್ ಎಕ್ಸ್ಪೆರಿಮೆಂಟ್ ನೀವು ಜಸ್ಟ್ ಹಂಗೆ ಮ್ಯಾನುವಲ್ ನೋಡಿದ್ರೆ ಗೊತ್ತಾಗುತ್ತೆ, ಮ್ಯಾನುವಲ್ ಸಿಗುತ್ತೆ. ಫಸ್ಟ್ ಟ್ರಯಲ್ ನಂಬರ್, ಸೆಕೆಂಡ್ ಎಸ್ resistance in ohm, next to balancing length L in centimeter, next to 100 - L in centimeter, next to R equals SL divided by 100 - L in ohm ಅಂತ ಇರುತ್ತೆ. ಅಂತ ಪಾರ್ಟ್ ಅಲ್ಲಿ 100 - L ಅಂತ ಇದೆ ಅಂದ್ರೆ ಅದನ್ನ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಅಲ್ಲಿ ಬರೀಬೇಕು. 100 - L ಗೊತ್ತಿರುತ್ತೆ, ನನಗೆ ಈಸಿ ಸರ್ ಅಂತ ಹೇಳ್ಬಿಟ್ಟು ನೀವು ಹಂಗೆ ಬಿಡೋದಿಲ್ಲ, ಕ್ಯಾಲ್ಕುಲೇಷನ್ ಮಾಡಲು ಬರೀಬೇಕು. ನೀನು ತಗೊಂಡಿರೋದೇನು ಸೆಂಟಿಮೀಟರ್ ಅಲ್ಲ, ಸೆಂಟಿಮೀಟರ್ ಬರೀಬೇಕು. ಸಮಟೈಮ್ಸ್ ಎಕ್ಸಾಮಿಗೆ ಬಂದಾಗ 100 - L ಅಂತ ಕೊಡೋ ಬದಲು ಅಲ್ಲಿ ಎಕ್ಸ್ಟ್ರಾ ಒಂದು ಕ್ವಶನ್ ಕೇಳ್ತಾರೆ, ನೋಡಪ್ಪ ಈ 100 - L ಅಂತ ಬದಲು ನಾನು 1 - L ಅಂತ ಹೇಳಿದ್ರೆ ತಪ್ಪಾಗುತ್ತಾ ಅಂತ ನಿನ್ ಕೇಳಿದ್ರೆ, ಇಲ್ಲ ಸರ್ ಅದು ಸರಿ ಇದೆ, 100 - L ಅಂತಂದ್ರೆ ನಾನು ಸೆಂಟಿಮೀಟರ್ ತಗೊಂಡಿದ್ದೀನಿ, ನೀವು 1 - L ಅಂತ ಹೇಳ್ತಾ ಇದೀರ ಅಂದ್ರೆ ದಟ್ ಬ್ಯಾಲೆನ್ಸಿಂಗ್ ಲೆಂತ್ ಶುಡ್ ಬಿ ಮೀಟರ್, ಅಷ್ಟೇ ಡಿಫ್ರೆನ್ಸ್. ಬಿಕಾಸ್ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್ ಅಂತ ಗೊತ್ತಿದೆ ಸರ್. ಕ್ಲಿಯರ್ ಆಯ್ತು ಅಂತ ಚಾನ್ಸಸ್ ಇರುತ್ತೆ. ಕ್ಲಿಯರ್? ಆಗ 1 - L ಅಂತ ಬರೆದ್ರೆ ಅದು ಮೀಟರ್ ಇರುತ್ತೆ, 100 - L ಅಂತ ಬಂದ್ರೆ ಸೆಂಟಿಮೀಟರ್. ಎಷ್ಟು ಡಿಫರೆನ್ಸ್? ಇನ್ ಸಣ್ಣ ಸಣ್ಣ ಟೆಕ್ನಿಕ್ಸ್ ನೀವು ಮೈಂಡ್ ಇಟ್ಕೊಂಡಿರ್ಬೇಕಾಗುತ್ತೆ. ಕ್ಲಿಯರ್? ಎಸ್. ಓಕೆ, ಕ್ಯಾಲ್ಕುಲೇಷನ್ ಪಾರ್ಟ್ ಇಂದ ಎಕ್ಸ್ಪೆರಿಮೆಂಟ್ಸ್ ತಗೊಂಡ ಇನ್ನ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಕೂಡ ಇದೆ. ಮೂರನೇ ಎಕ್ಸ್ಪೆರಿಮೆಂಟ್ ಬಂದ್ರು ಅಷ್ಟೇ, ಕಂಪ್ಯಾರಿಸನ್ ಆಫ್ EMF ಆಫ್ ಸೆಲ್ಸ್ ಅಂತ ಬಂದಾಗಲೂ ಅಷ್ಟೇ, ಅಲ್ಲೂ ಅಷ್ಟೇ ಏನಾದ್ರೂ ಕ್ಯಾಲ್ಕುಲೇಷನ್ಸ್ ಇತ್ತು ಅಂದ್ರೆ ಯು ಹ್ಯಾವ್ ಟು ಬಿ ಗೋ ವಿತ್ ಕ್ಯಾಲ್ಕುಲೇಷನ್ ಪಾರ್ಟ್, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಆ ವ್ಯಾಲ್ಯೂನ ಟ್ಯಾಬ್ಲೆಟ್ ಕಾಲಮ್ ಬರೋದನ್ನ ಪ್ರಾಕ್ಟೀಸ್ ಮಾಡೋದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಸೆಲ್ ಅಂತ ಬಂದ್ರು ಅಷ್ಟೇ, ಅಲ್ಲೂ ಕ್ಯಾಲ್ಕುಲೇಷನ್ ಇದೆ, ಕ್ಯಾಲ್ಕುಲೇಷನ್ ಮಾಡಿ ರೇಷಿಯೋ ಇರುತ್ತೆ, ಅದನ್ನು ಕೂಡ ನೀವು ಬರೀಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಫಿಗರ್ ಆಫ್ ಮೆರಿಟ್ ಬಂದಾಗ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇದೆ, ನೆನಪಿರ್ಲಿ. ಯಾಕೆ ಸರ್ ಅಂತ ಕೇಳಿದ್ರೆ ಅಲ್ಲಿ ಜಿ ವ್ಯಾಲ್ಯೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀರಾ, ರೆಸಿಸ್ಟೆನ್ಸ್ ಆಫ್ ಗ್ಯಾಲನೋಮೀಟರ್ ಜಿ, ಅಲ್ಲೂ ಕೂಡ ಒಂದು ಫಾರ್ಮುಲಾ ಇದೆ, ಅಲ್ಲೂ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಫಿಗರ್ ಆಫ್ ಮೆರಿಟ್ ಕೆ ಅಂತ ಇದೆ, ಅದು ಕ್ಯಾಲ್ಕುಲೇಷನ್ ಇದೆ. ಸೊ ಫಿಗರ್ ಆಫ್ ಮೆರಿಟ್ ಬಂದಾಗ ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ಸ್ ಆದ್ಮೇಲೆ ಆವರೇಜ್ ಕ್ಯಾಲ್ಕುಲೇಷನ್ ಕೂಡ ಬರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ನೀವು ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಈಚ್ ಅಂಡ್ ಎವ್ರಿ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಅಬ್ಸರ್ವೇಷನ್ ಮಾಡಬೇಕು. ಆಗ್ಬೋದಾ? ಎಸ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಆದ್ಮೇಲೆ ಲಾಸ್ಟ್ ಪಾರ್ಟ್ ಏನ್ ಬರುತ್ತೆ? ಓಕೆ, ಸಿಕ್ಸ್ತ್ ಪಾರ್ಟ್ ನಾನು ನಿಮಗೆ ಇಲ್ಲಿ ಬರ್ದಿರ್ತೀನಿ, ಗ್ರಾಫ್ ಅಂತ ಬರ್ದಿರ್ತೀನಿ. ಯಾಕೆಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಜೊತೆ ಮಾರ್ಕ್ಸ್ ನಿಮಗೆ ಡಿಸ್ಟ್ರಿಬ್ಯೂಷನ್ ಆದರೆ ಗ್ರಾಫ್ಗೆ. ಕೆಲವು ಎಕ್ಸ್ಪೆರಿಮೆಂಟ್ಸ್ಗೆ ಕ್ಯಾಲ್ಕುಲೇಷನ್ ಅಲ್ಲಿ ಗ್ರಾಫ್ ಬರೋಲ್ಲ, ಅದಕ್ಕೆ ಕ್ಯಾಲ್ಕುಲೇಷನ್ಗೆ 3 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಕೆಲವು ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ವಿತ್ ಗ್ರಾಫ್ ಎರಡಕ್ಕೂ ಸೇರಿ 3 ಮಾರ್ಕ್ಸ್ ಇರುತ್ತೆ. ಆಗ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತಾರೆ, ಗ್ರಾಫ್ಗೆ 2 ಮಾರ್ಕ್ಸ್, ಕ್ಯಾಲ್ಕುಲೇಷನ್ಗೆ 1 ಮಾರ್ಕ್ಸ್. ಅದಕ್ಕೆ ಇವೆರಡು ಪಾರ್ಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಮರೆಯೋ ಚಾನ್ಸಸ್ ಕೆಲವರಿಗೆ ಇರುತ್ತೆ. ಗ್ರಾಫ್ಸ್ ಅಲ್ಲಿ ಏನ್ ಮಾಡಬೇಕು ಕ್ಯಾಲ್ಕುಲೇಷನ್ ಅದನ್ನು ಮರ್ತಿರ್ತಾರೆ,
ಬಟ್ ಅವೆರಡು ಕೂಡ ಇಂಪಾರ್ಟೆಂಟ್. ಅಂಡ್ ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ದಟ್ ಈಸ್ ರಿಸಲ್ಟ್. ನೀನೇನು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾ ಇದೆಯೋ ಆ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ನ ಬರೀಬೇಕು. ಸೊ ಇಷ್ಟು ನೀವು ಇಂಡಿವಿಜುವಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಫಸ್ಟ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಓದ್ಕೋತಾ ಇದೆಯಾ ಅಂತಂದ್ರೆ ಒಮ್ಮೆ ಕ್ಲೀನ್ ಆಗಿ ಕಂಪ್ಲೀಟ್ ಆಗಿ ಈ ಪಾರ್ಟ್ಸ್ ನ ಓದ್ಕೋ. ಅದಾದ್ಮೇಲೆ ಒಂದು ಶೀಟ್ ತಗೋ, ಹೆಡ್ಡಿಂಗ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಅಂತ ಹಾಕು. ಅದಾದ್ಮೇಲೆ ಪ್ರಿನ್ಸಿಪಲ್ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನಂತ ಗೊತ್ತಿರುತ್ತೆ, ಅದನ್ನ ಸ್ವಲ್ಪ ರೀಕಾಲ್ ಮಾಡ್ಕೋ. ಪ್ರಿನ್ಸಿಪಲ್ ಬರೀ, ಆ ಪ್ರಿನ್ಸಿಪಲ್ ಏನಿತ್ತು ಅಂತ ಒಂದ್ಸಲಿ ಎಕ್ಸಾಮ್ ಅಲ್ಲಿ ಬರೀತಿದೀನಿ ಅನ್ನೋ ರೀತಿನೇ ಬರಿತಾವು. ಫಾರ್ಮುಲಾ ಅದನ್ನು ಅಷ್ಟೇ ಬರಿತಾವು. ಸಮ್ಟೈಮ್ಸ್ ಈ 1 hour ಅಲ್ಲಿ ಪ್ರಿಪರೇಷನ್ ಆಗಿ ಒಂದು 30 minutes ಗೆ ಪ್ರಿಪೇರ್ ಆಗಿದ್ಯಾ, ನೆಕ್ಸ್ಟ್ ಬರೀಯಕ್ಕೆ ಹೋಗ್ತಾ ಇದೆಯಾ, ಯಾವುದೋ ಒಂದು ಪಾರ್ಟ್ ಸ್ಟ್ರಕ್ ಆಗ್ತಿರುತ್ತೆ. ಆ ಸ್ಟ್ರಕ್ ಆಗ್ತಿರೋ ಪಾರ್ಟ್ ಹಾಗೆ ಇರಲಿ, ಮುಂದಕ್ಕೆ ಹೋಗ್ತಾವು, ನಿನ್ಗೆ ಏನೇನು ಗೊತ್ತದು ಬರಿತಾವು. ನೆಕ್ಸ್ಟ್ ಮತ್ತೆ ಟೈಮ್ ಸಿಗುತ್ತೆ ಆ 1 hour ಒಳಗಡೆ ಒಂದು 10 minutes ಇನ್ನೊಂದ್ಸಲಿ ರಿವೈಸ್ ಮಾಡ್ಕೋ. ಮತ್ತೇನ್ ಮಾಡು, ಆ ಎಕ್ಸ್ಪೆರಿಮೆಂಟ್ ನ ಎಕ್ಸಾಮ್ ಅಲ್ಲಿ ಬರಿತಿದೀನಿ ಅನ್ನೋ ರೀತಿಯಲ್ಲೇ ಬರಿತಾವ. ಯಾವಾಗ ನೀನು ಮಿಸ್ಟೇಕ್ ಆಗಿರೋದನ್ನ ಇನ್ನೊಮ್ಮೆ ನೋಡ್ಕೊಂಡು ರೀಕಾಲ್ ಮಾಡಿ ಸಡನ್ ಆಗಿ ಮತ್ತೆ ಬರಿತಾ ಹೋಗ್ತೀಯೋ ಅದು ಪರ್ಮನೆಂಟ್ ಆಗಿ ನಿನ್ ಮೆಮೊರಿ ಇರುತ್ತೆ. ಸೊ ಆಟೋಮೆಟಿಕಲಿ ಅದು ಮರೆಯೋಕೆ ಚಾನ್ಸಸ್ ಇಲ್ಲ. ಈ ವೇಯಲ್ಲಿ ಪ್ರಿಪರೇಷನ್ ಆಗ್ತಾ ಬಾ. ಒಂದು ಎಕ್ಸ್ಪೆರಿಮೆಂಟ್ ಆಯ್ತು, ಓಕೆ, ನೆಕ್ಸ್ಟ್ ಸಡನ್ ಆಗಿ ಏನ್ ಮಾಡು, ಅದಕ್ಕೆ ರೆಸ್ಪೆಕ್ಟಿವ್ ವೈವಾ ಕ್ವಶನ್ಸ್ ಅಂತ ಶೀಟ್ ಕೊಟ್ಟಿದ್ದೀನಿ. ಸೊ ನಿಮಗೆ ಗೊತ್ತಿದೆ ಈ ಶೀಟ್ ಅಲ್ಲಿ ಈಚ್ ಅಂಡ್ ಎವ್ರಿ 8 ಎಕ್ಸ್ಪೆರಿಮೆಂಟ್ಸ್ ಇಂಪಾರ್ಟೆಂಟ್ ವೈವಾ ಕ್ವಶನ್ಸ್ ಅಲಾಂಗ್ ವಿತ್ ಆನ್ಸರ್ಸ್ ಇದೆ. ಸೊ ಅದಕ್ಕೆ ಕ್ವಶನ್ಸ್ ವಿತ್ ಆನ್ಸರ್ಸ್ ಎರಡನ್ನು ಕೂಡ ಯೂಸ್ ಮಾಡ್ಕೊಂಡು ಓದ್ಕೋಬೇಕಾಗುತ್ತೆ. ಸೊ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ 1 hour ಅಲ್ಲಿ ನಿನಗೆ ಪ್ರಿಪರೇಷನ್ಗೆ ಟೈಮ್ ಸಿಗುತ್ತೆ, ಅದನ್ನ ಬರೆಯೋಕೆ ಟೈಮ್ ಸಿಗುತ್ತೆ, ವಿತ್ ವೈವಾ ಕ್ವಶನ್ಸ್ ನ ಓದ್ಕೊಳ್ಳೋಕ್ಕೂ ಟೈಮ್ ಸಿಗುತ್ತೆ. ಈ ವೈವಾ ಕ್ವಶನ್ ಓದಿದ್ಮೇಲೆ ಏನ್ ಮಾಡ್ಬೇಕು ಸರ್? ಸೊ ಯಾವಾಗ ಫ್ರೀ ಟೈಮ್ ಸಿಗುತ್ತೆ, ನಿಮ್ಮ ಮನೇಲಿ ಇರ್ತಾರೆ ಯಾರಾದ್ರೂ ಪೇರೆಂಟ್ಸ್ ಓದಿರೋರು ಇದ್ದೇ ಇರ್ತಾರೆ, ಅಕ್ಕನೋ ತಂಗಿನೋ ತಮ್ಮನೋ ಅಣ್ಣನೋ ಅಥವಾ ಅಪ್ಪಾಜಿ ಅಮ್ಮನೇ ಒಳ್ಳೆ ಎಜುಕೇಶನ್ ತಗೊಂಡು ಓದಿರೋರಿಗೆ ಸೈನ್ಸ್ ವರ್ಡ್ಸ್ ಗೊತ್ತಿರುತ್ತೆ, ಸ್ವಲ್ಪ ತಿಳ್ಕೊಂಡಿರ್ತಾರೆ. ಪಕ್ಕದ ಮನೇಲಿ ಫ್ರೆಂಡ್ಸ್ ಇರ್ತಾರೆ. ಆಗ ಏನ್ ಮಾಡ್ಬೇಕು, ವಿತ್ ವೈವಾ ಕ್ವಶನ್ಸ್. ನಿಮ್ಗೆ ಹೆಂಗೆ ಚಿಕ್ಕ ಹುಡುಗರು ಇದ್ದಾಗ ಓರಲ್ ಮಾಡ್ತಾ ಇದ್ರಲ್ಲ, ಎದುರು ನಿಲ್ಸ್ಕೊಂಡು ನೀವು ಕೈ ಕಟ್ಕೊಂಡು ನಿಂತ್ಕೊಂತ ಇದ್ರಿ, ಯಾವಾಗ ನೀವು ಕ್ವಶನ್ ಕೇಳಿದ ತಕ್ಷಣ ಆನ್ಸರ್ ಹೇಳ್ತಾ ಇದ್ರಿ. ಹಾಗೆ ಇಲ್ಲೇನು ಕೈ ಕಟ್ಕೊಂಡು ನಿಂತ್ಕೊಂಡು ಹೇಳೋದಲ್ಲ, ಕ್ಯಾಶುವಲ್ ಆಗಿ ಅವ್ರಿಗೆ ಕ್ವಶನ್ ಕೇಳಿ ನಿಮಗೆ ಗೊತ್ತಿರೋ ಆನ್ಸರ್ಸ್ ನ ಹೇಳ್ತಾವೆ. ಆ ಕಂಟಿನ್ಯೂಸ್ ಕ್ವಶನ್ಸ್ ನ ಓದಿದ್ಮೇಲೆ ಆನ್ಸರ್ಸ್ ನ ಹೇಳಿದ್ಮೇಲೆ ಎಲ್ಲಿ ಮಿಸ್ಟೇಕ್ ಆಯ್ತು, ಯಾವ ಕ್ವಶನ್ ಆನ್ಸರ್ ಮಿಸ್ಟೇಕ್ ಆಯ್ತು ಅದನ್ನ ಚೆಕ್ ಮಾಡ್ಕೊಂಡು ಅದಕ್ಕೆ ಪ್ರಿಪೇರ್ ಆಗ್ತಾ. ಬಟ್ ಈ ವೈವಾ ಕ್ವಶನ್ಸ್ ಅಂತ ಬಂದಾಗ ನನಗೊಂದು ಸಣ್ಣ ಟೆಕ್ನಿಕ್ ನ ನಿಮಗೊಂದು ಹೇಳೋಕೆ ಇಷ್ಟಪಡ್ತೀನಿ. ಏನು ಸರ್ ಅಂದ್ರೆ, ಕಾಮನ್ ಸೆನ್ಸ್ ಇದು. 8 ಎಕ್ಸ್ಪೆರಿಮೆಂಟ್ಸ್ ಇದೆ ಅಂದ್ರೆ ಯಾವುದೇ ಎಕ್ಸ್ಪೆರಿಮೆಂಟ್ ನಿಮಗೆ ಬಂದ್ರು ಕೂಡ ಆ ವೈವಾ ಕೇಳುವಂತ ಇಂಟರ್ನಲ್ ಎಕ್ಸಾಮಿನರ್ ಆಗಿರ್ಬೋದು, ಎಕ್ಸ್ಟರ್ನಲ್ ಎಕ್ಸಾಮಿನರ್ ಆಗಿರ್ಬೋದು, ಫಸ್ಟ್ ಅವ್ರಿಗೆ ಬರೋ ಕ್ವಶನ್ ಮೈಂಡ್ ಅಲ್ಲಿ ಯಾವ್ದು ಅಂದ್ರೆ ಆ ಎಕ್ಸ್ಪೆರಿಮೆಂಟ್ ಯಾವ್ದಿದೆ ಅದಕ್ಕೆ ಕ್ವಶನ್ ಬಂದೇ ಬರುತ್ತೆ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಇದೆ ಅಂತಂದ್ರೆ ಅವ್ರು ಓರಲ್ ಕೇಳ್ತಾರೆ, ವಾಟ್ ಈಸ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ರೆಸಿಸ್ಟಿವಿಟಿ ಆಫ್ ಎ ಮೆಟಲ್ ಆಫ್ ವೈರ್ ಅಂತ ಕೇಳಿದ್ರೆ ವಾಟ್ ಈಸ್ ರೆಸಿಸ್ಟಿವಿಟಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಮೂರನೇ ಎಕ್ಸ್ಪೆರಿಮೆಂಟ್ ಕಂಪ್ಯಾರಿಸನ್ ಆಫ್ EMF ಆಫ್ 2 cells ಅಂದಾಗ ವಾಟ್ ಈಸ್ ಕಂಪ್ಯಾರಿಸನ್ ಅಂತ ಕೇಳೋದಿಲ್ಲ, ವಾಟ್ ಈಸ್ EMF ಆಫ್ ಎ ಸೆಲ್ ಅಂತ ಕೇಳ್ತಾರೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್ ಅಂತ ಬಂದಾಗ ವಾಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್. ಫಿಗರ್ ಆಫ್ ಮೆರಿಟ್ ಆಫ್ ಎ ಗ್ಯಾಲ್ವೋಮೀಟರ್, ವಾಟ್ ಈಸ್ ಫಿಗರ್ ಆಫ್ ಮೆರಿಟ್. ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್, ವಾಟ್ ಈಸ್ ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್. Angle of minimum deviation of a prism, what is prism, or what is angle of minimum deviation. And last, semiconductor diode undaga how many types of semiconductors are there? In type, P type, intrinsic, extrinsic, forward bias, reverse bias, cut-in voltage, cut-off voltage. What is the order of current? Milliamps, microamps. So ಈ ತರ ನಿನಗೆ ಗೊತ್ತಿರೋ ಕಾನ್ಸೆಪ್ಟ್ ಅಲ್ಲೇ ಒಂದು ಕ್ವಶನ್ ಅವ್ರಿಗೆ ಫಿಕ್ಸ್ ಆಗುತ್ತೆ. ವೈವಾ ಕ್ವಶನ್ಸ್ ಅಲ್ಲಿ 4 ಕ್ವಶನ್ ಈ ಕ್ವಶನ್ ಗ್ಯಾರಂಟಿ ಇದ್ದೇ ಇರುತ್ತೆ. ಗ್ಯಾರಂಟಿ ಅನ್ನೋದಕ್ಕಿಂತ ನೀವು ಅಲ್ಲಿ ಎಕ್ಸಾಮ್ಗೆ ಹೋದಾಗ ಗೊತ್ತಾಗುತ್ತೆ ನಿಮ್ಗೆ, ಸರ್ ಹೇಳಿದ್ರು ಈ ಕ್ವಶನ್ ಗ್ಯಾರಂಟಿ ಕೇಳ್ಬೋದು ಅಂತ ಅದಕ್ಕೆ ಹೇಳ್ತಾರೆ. ಯಾಕೆ ಸರ್ ಅಂತಂದ್ರೆ ಅದು ಬೇಸಿಕ್ ಇಂಟೆಂಟ್, ಅದು ನಮಗೆ ಇಂಟೆಂಟ್ ಹಂಗೆ ಇರುತ್ತೆ. ಈಗ ಎಕ್ಸ್ಪೆರಿಮೆಂಟ್ ಬಗ್ಗೆ ಅಟ್ಲೀಸ್ಟ್ ಹೆಡ್ಡಿಂಗ್ ಅಲ್ಲಿರೋ ಕಾನ್ಸೆಪ್ಟ್ ಇದು ಗೊತ್ತಿದೆ ಅಂದ್ರೆ ಇನ್ನು ಮಿಕ್ಕಿದಾರ ಗೊತ್ತಿರುತ್ತೆ ಅಂತ. ಸೊ ಅದಕ್ಕೆ ಏನ್ ಮಾಡಿ, ಒಂದು ಕ್ವಶನ್ ಯೂನಿವರ್ಸಲ್ ಗೊತ್ತಾದಂಗೆ ಆ ಕ್ವಶನ್ ಪರ್ಫೆಕ್ಟ್ ಆಗಿ ಆದ್ಮೇಲೆ ಅದ್ರ ಒಳಗಡೆ ಆ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಆಗಿ ಏನೇನು ಫಿಸಿಕಲ್ ಕಾನ್ಸೆಪ್ಟ್ಸ್ ಇದೆ ಅದನ್ನೆಲ್ಲ ಓದ್ಕೊಂತ ಹೋಗ್ತಾರೆ. ವೈವಾ ಕ್ವಶನ್ಸ್ ಏನ್ ಹೇಳಿದ್ವಿ ಅದು ಓದ್ಕೊಂತ ಬಂದ್ರೆ ಆಯ್ತು. ಕ್ಲಿಯರ್? ಈ ತರ ಒಂದೊಂದು ಎಕ್ಸ್ಪೆರಿಮೆಂಟ್ಸ್ ನೀವು ಪ್ರಿಪೇರ್ ಆಗ್ತಾ ಬರ್ಬೇಕು. ನೆಕ್ಸ್ಟ್ ಈ ಪಾರ್ಟ್ ಅಲ್ಲಿ ಒಂದು ಮಿಸ್ ಆಗಿರೋ ಪಾರ್ಟ್ ಯಾವುದು ಅಂತಂದ್ರೆ, ನಾನು ಹೇಳ್ಕೊಟ್ರು ಇಷ್ಟು ಪಾರ್ಟ್ ಅಲ್ಲಿ ಟ್ಯಾಬ್ಲರ್ ಕಾಲಮ್ ಗಿಂತ ಮುಂಚೆ ಒಂದು ಪಾರ್ಟ್ ಬರುತ್ತೆ. ಸೊ ಅದ್ ನಂಬರ್ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ, ಇದನ್ನ 8 ಅಂತ ಮಾಡ್ತೀನಿ, ಇದನ್ನ 7 ಅಂತ ಮಾಡ್ತೀನಿ, ಇದನ್ನ 6 ಅಂತ ಮಾಡ್ತೀನಿ, ಟ್ಯಾಬ್ಲರ್ ಕಾಲಮ್ ನ 5 ಅಂತ ಮಾಡ್ತೀನಿ, ಇದು 3ನೇ. 4th ಪಾರ್ಟ್ ಅಂತ ಇದೆ, ಅದನ್ನ ನಾನು ಇಲ್ಲಿ ಬರೆದಿರ್ತೀನಿ. 4th ಪಾರ್ಟ್ ಆಫ್ಟರ್ ಅಬ್ಸರ್ವೇಷನ್. ಏನ್ ಸರ್, ಯಾಕೆ ಅಂದ್ರೆ ನಾನು ಆಕ್ಚುಲಿ ಅಲ್ಲೇ ಹೇಳ್ಬೋದಿತ್ತು, ಬಟ್ ನಿಮಗೆ ಒಂದು ಸ್ವಲ್ಪ ಸಪರೇಟ್ ಆಗಿ ಇದನ್ನ ಡಿಸ್ಕಸ್ ಮಾಡೋಣ ಅಂತೇಳಿ ನಾನು ಅಲ್ಲಿ ಹೇಳಿದ್ದೆ ಲಾಸ್ಟ್. ಅಬ್ಸರ್ವೇಷನ್ ಆದ್ಮೇಲೆ ಈ 4th ಪಾರ್ಟ್ ನ ಡಿಸ್ಕಸ್ ಮಾಡಿ. ಏನು 4th ಪಾರ್ಟ್ ನೀವು ಬರಿಬೇಕಾಗಿರೋದು, ಆ ಪ್ರತಿ ಎಕ್ಸ್ಪೆರಿಮೆಂಟ್ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವು ಎಕ್ಸ್ಪೆರಿಮೆಂಟ್ ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ ಇರುತ್ತಲ್ಲ, ಅಲ್ಲೇನ್ ಬರುತ್ತೆ, ಸರ್ಕ್ಯೂಟ್ಸ್ ಬರುತ್ತೆ. ಕೆಲವು ನಾನು ಆಗ್ಲೇ ಹೇಳಿದೆ, ಕೆಲವು ಎಕ್ಸ್ಪೆರಿಮೆಂಟ್ಸ್ ಏನ್ ಬರುತ್ತೆ, ಗ್ರಾಫ್ ಬರುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು, ನೇಚರ್ ಆಫ್ ಗ್ರಾಫ್ ನ ಬರಿಬೇಕು. ಇದನ್ನ ನಾನು ಯಾಕೆ ಸಪರೇಟ್ ಆಗಿ ತಗೊಂಡೆ ಅಂತಂದ್ರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ ಸಪರೇಟ್ ಆಗಿ ತಗೊಂಡೆ. ಈಗ ಫಸ್ಟ್ ಎಕ್ಸ್ಪೆರಿಮೆಂಟ್ ಅಂದಾಗ ಅದಕ್ಕೊಂದು ಗ್ರಾಫ್ ಬರುತ್ತೆ, ಮತ್ತೆ ಅದಕ್ಕೆ ಸರ್ಕ್ಯೂಟ್ ಕೂಡ ಬರುತ್ತೆ. ಸರ್ಕ್ಯೂಟ್ ಹೇಗಿರುತ್ತೆ, ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ತೀರಿ,
ದಿಸ್ ಇಸ್ ಬ್ಯಾಟ್ರಿ. ಓಕೆ, ಪ್ಲಸ್ ಮೈನಸ್. ಕೆ ಅಂದ್ರೇನು? ಪ್ಲಕ್ಕಿ. ಅಂದ್ರೆ ನೀವೇನ್ ಮಾಡ್ಬೇಕು, ಬಿ ಎ ಅಂತ ಬರಿತಾ ಇದೆಯಾ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಬರಿಬೇಕು ಬಿ ಎ ಅಂದ್ರೆ ಏನು? ಬ್ಯಾಟ್ರಿ. ಕೆ ಅಂದ್ರೆ ಏನು? ಪ್ಲಕ್ಕಿ. ಅದು ಸಿಂಬಲ್ ನಲ್ಲಿ ನೀವು ಬರಿಬೇಕಾಗುತ್ತೆ. ಸೊ ಬ್ಯಾಟ್ರಿ ಇದೆ, ಅದಾದ್ಮೇಲೆ ಸರ್ಕ್ಯೂಟ್ ಏನ್ ಕನೆಕ್ಟ್ ಮಾಡ್ತೀವಿ? ಸೀರೀಸ್ ಅಲ್ಲಿ ಕರೆಂಟ್ ಮೆಜರ್ ಮಾಡೋ ಅಮ್ಮೀಟರ್ಸ್ ನ ಯಾವತ್ತು ಸರ್ಕ್ಯೂಟ್ ಅಲ್ಲಿ ಸೀರೀಸ್ ಅಲ್ಲಿ ನಾವು ಕನೆಕ್ಟ್ ಮಾಡೋದು. ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್. ಈ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕಾದ್ರೆ ನಾವು ನಿಮಗೆ ಕೊಡ್ತೀವಿ ಮಿಲಿ ಆಂಪ್. ಸೊ ಮ್ಯಾನ್ಯುವಲ್ ಅಲ್ಲಿ ಬರೀ ಎ ಅಂತ ಇದೆ, ಅದು ಅಮ್ಮೀಟರ್ ಅಂತ ಇದೆ. ನೀವೇನ್ ಮಾಡ್ಬೇಕು, ಇದನ್ನ ಎಂ ಎ ಅಂತ ಬರ್ಕೊಂಡ್ರು ತಪ್ಪಿಲ್ಲ, ಎಕ್ಸಾಮ್ ಅಲ್ಲಿ ಎಂ ಎ ಅಂತ ಬರೆದ್ರು ತಪ್ಪಿಲ್ಲ. ನಿಮಗೆ ಕೊಡೋ ಡಿವೈಸ್ ಅದು ಮಿಲಿ ಅಮ್ಮೀಟರ್ ಆಗಿದ್ರೆ ಎಂ ಎ ಅಂತ ಬರೀರಿ, ಬರೀ ಅಮ್ಮೀಟರ್ ಆಗಿದ್ರೆ ಎ ಅಂತ ಬರೀರಿ. ಓಕೆ, ಸೀರೀಸ್ ಅಲ್ಲಿ ಇದೆ. ಕರೆಂಟ್ ಮೆಜರಿಂಗ್ ಡಿವೈಸ್ ಯಾವಾಗಲೂ ಏನಾಗಿರ್ಬೇಕು? ಸೀರೀಸ್ ಅಲ್ಲಿ ಇರಬೇಕು. ಸೊ ಇಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟಲ್ ವೈರ್ ಕೊಟ್ಟಿರ್ತೀವಿ, ದಟ್ ಈಸ್ ವೈರ್, ಅದಕ್ಕೆ ಆರ್ ಅಂತ ಬರ್ಕೋತೀಯ. ಕ್ಲಿಯರ್? ನೆಕ್ಸ್ಟ್ ಪಾರ್ಟ್ ಬಂದಾಗ ಸರ್ಕ್ಯೂಟ್ ಅಲ್ಲಿ ಪ್ಯಾರಲಲ್ ಆಗಿ ಯಾವಾಗಲೂ ಏನ್ ಕನೆಕ್ಟ್ ಮಾಡಬೇಕು? ವೋಲ್ಟೇಜ್ ಮೆಜರಿಂಗ್ ಡಿವೈಸ್ ನ ಕನೆಕ್ಟ್ ಮಾಡಬೇಕು, ದಟ್ ಈಸ್ ವೋಲ್ಟ್ ಮೀಟರ್. ಇಲ್ಲಿ ನೀವು ತಗೊಂಡ್ರೆ ಅಬ್ಸರ್ವ್ ಮಾಡೋ ಸಿಂಬಲ್ಸ್ ಗೊತ್ತಾಗ್ತದೆ. ಏನ್ ಸರ್? ಎಂ ಎ ಅಂದ್ರೆ ಬರಿಬೇಕು ಮಿಲಿ ಅಮ್ಮೀಟರ್ ಅಲ್ವಾ? ನೆಕ್ಸ್ಟ್ ಕೆ ಅಂದ್ರೇನು? ಲಕ್ಕಿ. ನೆಕ್ಸ್ಟ್ ಬಂದ್ರೆ ಆರ್ ಅಂದ್ರೆ ಏನ್ ಬರುತ್ತೆ? ರೆಸಿಸ್ಟೆನ್ಸ್ ಆಫ್ ಎ ವೈರ್, ಗಿವನ್ ವೈರ್. ವಿ ಅಂದ್ರೆ ಏನ್ ಬರುತ್ತೆ? ವೋಲ್ಟ್ ಮೀಟರ್ ಅಂತ ಬರುತ್ತೆ. ಇನ್ನೊಂದು ಕಾಂಪೊನೆಂಟ್ ಬರುತ್ತೆ, ಕಾಂಪೊನೆಂಟ್ ಯಾವ್ದು ಅಂತ ಗೊತ್ತಿದೆ, ದಟ್ ಈಸ್ ರಿಯೋಸ್ಟಾಟ್. ಸೊ ಈ ವೈರ್ ನ ತಗೋತೀಯ, ಇಲ್ಲಿ ಕನೆಕ್ಟ್ ಮಾಡ್ತೀಯ. ಯಾವಾಗ ನೀನು ಇಲ್ಲಿ ಒಂದು ಅಪ್ಪರ್ ಎಂಡ್ ವೈರ್ ನಿಂಗ್ ಬರಿತಾ ಇದೆಯಾ ಅಂತಂದ್ರೆ ರಿಯೋಸ್ಟಾಟ್ ಒಳಗಡೆ ಈ ಆರೋ ಮಾರ್ಕ್ ಇರೋ ಪಾರ್ಟ್ ಅಪ್ಪರ್ ಎಂಡ್ ಅಲ್ಲೇ ಇರಬೇಕು. ಇಲ್ಲಿ ಲೋಯರ್ ಎಂಡ್ ಎರಡು ಇರುತ್ತೆ, ಅದ್ರಲ್ಲಿ ಒಂದು ಎಂಡ್ ಪ್ಲಗ್ಗಿಗೆ ಹೋಗಿದೆ, ಇನ್ನೊಂದು ಎಂಡ್ ಹಾಗೆ ಇರಬೇಕು. ಫಾರ್ವರ್ಡ್ ಬಯಾಸ್ ಮತ್ತೆ ರಿವರ್ಸ್ ಬಯಾಸ್ ಸೆಮಿ ಕಂಡಕ್ಟರ್ ಡಯೋಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾತ್ರ ರಿಯೋಸ್ಟಾಟ್ ನ ಎರಡು ಎಂಡ್ ಯೂಸ್ ಆಗುತ್ತೆ. ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾತ್ರ ಇಲ್ಲಿ ಒಂದು ಎಂಡ್ ಯೂಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ರಿಯೋಸ್ಟಾಟ್ ನ ಯೂಸ್ ಮಾಡಬೇಕಾದ್ರೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಒಂದು ಎಂಡ್ ಮಾತ್ರ ಯೂಸ್ ಮಾಡ್ತಾ ಬರ್ತೀವಿ. ಸೊ ಅಂದ್ಮೇಲೆ ಆರ್ ಅಂದ್ರೆ ಏನಂತ ಬರೀತೀಯ? ಓಕೆ, ವಿ ಅಂದ್ರೆ ಏನಂತ ಬರೀತೀಯ? ನೆಕ್ಸ್ಟ್ ಆರ್ ಎಚ್ ಅಂದ್ರೆ ಏನಂತ ಬರೀತೀಯ? ಸರ್ಕ್ಯೂಟ್ ಬರಿಬೇಕು, ಸರ್ಕ್ಯೂಟ್ ಬರೋದ್ಮೇಲೆ ಸಿಂಬಲ್ಸ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಬ್ಯಾಟ್ರಿ, ಪ್ಲಕ್ಕಿ, ಮಿಲಿ ಅಮ್ಮೀಟರ್, ರೆಸಿಸ್ಟೆನ್ಸ್ ಆಫ್ ಎ ವೈರ್ ಅಥವಾ ರೆಸಿಸ್ಟರ್, ವೋಲ್ಟ್ ಮೀಟರ್, ರಿಯೋಸ್ಟಾಟ್. ಇದು ಆಕ್ಚುಲ್ ಆಗಿ ಸರ್ಕ್ಯೂಟ್ ಪಾರ್ಟ್ ಬಂದಾಗ. ಅದೇ ನಾವೇನಾದ್ರೂ ಆಪ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್ ಹೋಯ್ತು ಅಂತಂದ್ರೆ ಅಲ್ಲಿ ಸರ್ಕ್ಯೂಟ್ ಇರೋದಿಲ್ಲ, ರೇ ಡಯಾಗ್ರಾಮ್ ಇರುತ್ತೆ. ರೇ ಡಯಾಗ್ರಾಮ್ ಅಂತ ತಗೊಂಡ್ರಿ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಥಿಂಗ್ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಆಬ್ಜೆಕ್ಟ್ ಪಿನ್ ಪಾಯಿಂಟ್ ಯಾವುದು, ಇಮೇಜ್ ಪಿನ್ ಪಾಯಿಂಟ್, ರೆಫರೆನ್ಸ್ ಪಿನ್ ಪಾಯಿಂಟ್ ಯಾವುದು ಗೊತ್ತಿರಬೇಕು. ಸೆಕೆಂಡ್, ಆಬ್ಜೆಕ್ಟ್ ಇಂದ ಲೆನ್ಸ್ ಇರೋ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅದನ್ನ ಮೆನ್ಷನ್ ಮಾಡಬೇಕು, ಯು ಅಂತ ಹೇಳಿ. ಇಮೇಜ್ ಇಂದ ಲೆನ್ಸ್ ಇರೋ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ವಿ, ಅದನ್ನ ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ನೀನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ರೇ ಬರೀತೀಯಾ, ರೇಸ್ ಬರಿಬೇಕಾದ್ರೆ ಆರೋ ಮಾರ್ಕು ಇಂಪಾರ್ಟೆಂಟ್. ಎರಡು ಎಕ್ಸ್ಪೆರಿಮೆಂಟ್ ಬರುತ್ತೆ, ಒಂದು ಕಾನ್ವೆಕ್ಸ್ ಲೆನ್ಸ್ಗೆ ಫೋಕಲ್ ಲೆಂತ್ ಕಂಡುಹಿಡಿಯೋಕೆ, ಇನ್ನೊಂದು ಪ್ರಿಸಮ್ಗೆ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಎರಡರಲ್ಲೂ ಅಷ್ಟೇ ನೀನು ರೇ ಅಂತ ಏನು ರೆಪ್ರೆಸೆಂಟ್ ಮಾಡ್ತೀಯೋ ಅಲ್ಲಿ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಪ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ರೇ ಅಂತ ಬರಿಬೇಕಾದ್ರೆ ಬರೀ ಸ್ಟ್ರೈಟ್ ಲೈನ್ ಬರೆದ್ರೆ ಆಗೋದಿಲ್ಲ, ಅಲಾಂಗ್ ವಿತ್ ಏನಿರಲೇಬೇಕು? ಆರೋ ಮಾರ್ಕ್. ಆಗ್ಬೋದಾ? ಒಂದು ಕಾನ್ವೆಕ್ಸ್ ಲೆನ್ಸ್ ಎಕ್ಸ್ಪೆರಿಮೆಂಟ್ ಇದೆ, ಇನ್ನೊಂದು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಪ್ರಿಸಮ್ ಇದೆ. ಆಗ್ಬೋದಾ? ನೆಕ್ಸ್ಟ್ ಗ್ರಾಫಿಕಲ್ ಕಾನ್ಸೆಪ್ಟಿಗೆ ಬರ್ತೀನಿ. ಗ್ರಾಫಿಕಲ್ ಕಾನ್ಸೆಪ್ಟಿಗೆ ಬಂದ್ರೆ ಗ್ರಾಫ್ ನ ಡ್ರಾ ಮಾಡಬೇಕಾದ್ರೆ ನೀನ್ ಫಾಲೋ ಮಾಡಬೇಕಾಗಿರೋ ರೂಲ್ಸ್ ಪ್ರಿಪರೇಷನ್ ಆಗ್ಬೇಕಾದ್ರೆ ಒಂದು ಎಕ್ಸ್ ಆಕ್ಸಿಸ್ ಇರುತ್ತೆ, ಇನ್ನೊಂದು ವೈ ಆಕ್ಸಿಸ್ ಇರುತ್ತೆ. ಈಗ ಫಸ್ಟ್ ಎಕ್ಸ್ಪೆರಿಮೆಂಟ್ ಬಂದೆ ಅಂತಂದ್ರೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ತಗೋತೀಯಾ? ವೋಲ್ಟೇಜ್ ಅಂತ ತಗೋತೀಯ. ಸೊ ವಿ ಇನ್ ವೋಲ್ಟ್ ಅಂತ ಬರೀತೀಯ. ವೈ ಆಕ್ಸಿಸ್ ಅಲ್ಲಿ ಏನ್ ತಗೋತೀಯಾ? ಕರೆಂಟ್ ಐ ಇನ್ ಮಿಲಿ ಆಂಪ್ಸ್ ಅಂತ ತಗೋತೀಯ. ನೇಚರ್ ಆಫ್ ಗ್ರಾಫ್ ಬರಿಬೇಕಾದ್ರೆ ಇಲ್ಲಿ ಸ್ಟ್ರೈಟ್ ಲೈನ್ ಬರುತ್ತೆ, ಅದು ನಿನಗೆ ಗೊತ್ತಿದೆ. ಜೊತೆಲಿ ನೇಚರ್ ನ ತಗೊಂಡ್ಮೇಲೆ ಅಲ್ಲಿ ಏನ್ ಡ್ರಾ ಮಾಡಬೇಕು? ಸ್ಲೋಪ್ ಡ್ರಾ ಮಾಡಬೇಕು. ಇದನ್ನ ಎ ಅಂತ ಕರಿತೀಯ, ಇದನ್ನ ಬಿ ಅಂತ ಕರಿತೀಯ, ಸಿ ಅಂತ ಕರಿತೀಯ. ನಿಮಗೆ ಗೊತ್ತಿದೆ, ನೀವು ಪ್ಲಾಟ್ ಮಾಡಬೇಕಾದ್ರೆ ಎಕ್ಸ್ಪೆರಿಮೆಂಟಲ್ ಬಂದಿರೋ ರೀಡಿಂಗ್ ನ ಹಿಂಗ್ ಬರ್ದ್ಬಿಟ್ಟು ಈ ತರ ಡ್ರಾ ಮಾಡ್ತೀವಿ. ನಾನು ಯಾಕೆ ಇಲ್ಲಿ ಹಿಂಗ್ ಬರ್ದೆ ಅಂತಂದ್ರೆ ನೀವು ಡ್ರಾ ಮಾಡಿದ್ಮೇಲೆ ಚಿಕ್ಕದಾಗಿ ಒಂದು ಚುಕ್ಕಿ ಇಟ್ಬಿಟ್ಟು ಬಂದಿರೋ ವ್ಯಾಲ್ಯೂಗೆ ಸಣ್ಣದಾಗಿ ರೌಂಡ್ ಮಾಡ್ಬೇಕು. ಓಕೆ, ಆ ಸಣ್ಣದಾಗಿ ರೌಂಡ್ ಮಾಡೋದೇನು ಅಂತಂದ್ರೆ ಸ್ಮಾಲ್ ಎರರ್ಸ್ ಏನಾದ್ರು ಇದ್ರೆ ನೀವು ರೀಡಿಂಗ್ಸ್ ತಗೋಬೇಕಾದ್ರೆ ಕರೆಕ್ಷನ್ ಸಿಗುತ್ತೆ. ಎರರ್ ಕರೆಕ್ಷನ್ ಸಿಗೋತರ ಈ ತರ ಬರ್ಬಿಟ್ಟು ಡಾಟ್ ಹಾಕಿ ರೌಂಡ್ ಮಾಡ್ತೀವಿ. ದಯವಿಟ್ಟು ಡಾಟ್ ಹಾಕಿ ರೌಂಡ್ ಮಾಡ್ಬೇಕಾದ್ರೆ ಈ ತರ ಡಾಟ್ ಹಾಕ್ಬಿಟ್ಟು ಈ ತರ ದೊಡ್ಡ ಡಾಟ್ ರೌಂಡ್ ಹಾಕ್ಬೇಡಿ. ಇಷ್ಟು ತಪ್ಪ ಕುಂಕುಮ ಇಡ್ತೀವಲ್ಲ ಹಂಗೆ ಆ ತರ ಇಡ್ಬೇಡಿ. ಚಿಕ್ಕ ಡಾಟ್, ಸಿಂಪಲ್ ಚಿಕ್ಕ ಡಾಟ್ ಇಡಿ, ಸಿಂಪಲ್ ಸರ್ಕಲ್ ಹಾಕಿ, ಸ್ಮಾಲ್ ಎರರ್ ಕರೆಕ್ಷನ್ಸ್ಗೆ ಅದು ಬರುತ್ತೆ. ಆಗ್ಬೋದಾ? ಇದು ಪ್ರಿಪರೇಷನ್ ಆಗ್ಬೇಕಂತ ಒಂದು ಆಡ್ ಮಾಡ್ತೇನೆ. ಗ್ರಾಫ್ ನ ನೀವು ಪ್ರಿಪೇರ್ ಆಗ್ಬೇಕು.
ಆ ರೆಸ್ಪೆಕ್ಟಿವ್ ಎಕ್ಸ್ಪೆರಿಮೆಂಟ್ ನ ಗ್ರಾಫಿಗೆ ಏನ್ ಮಾಡ್ಕೊಳ್ಳಿ, ಸ್ಕೇಲ್ ಅಂತ ಇರುತ್ತೆ, ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಅದನ್ನ ಬರೆಯೋದು ಮರಿಬೇಡಿ. ಅಂದ್ರೆ ಪ್ರತಿ ಸಲ ಪ್ರಿಪರೇಷನ್ ಆಗ್ಬೇಕಾದ್ರೂ ಕೂಡ ನೀವೇನ್ ಮಾಡಿ, ಇಲ್ಲಿ ಸ್ಕೇಲ್ ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ಸ್ಕೇಲ್ ಅಂತ ಹಾಕೊಂಡ್ಮೇಲೆ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ಸ್, ಆ ಎಕ್ಸ್ ಆಕ್ಸ್ ಅಲ್ಲಿ ಏನ್ ಫಿಕ್ಸ್ ಮಾಡ್ಕೊಬೇಕು ಅನ್ನೋದನ್ನ ಓದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಆಕ್ಸಿಸ್ ನಾನು ಏನ್ ಮಾಡ್ತೀನಿ, ವೋಲ್ಟೇಜ್ ನ ಫಿಕ್ಸ್ ಮಾಡ್ಕೋತಾ ಇದೀನಿ ಅಂದ್ರೆ 0.1 ವೋಲ್ಟ್ ಅಂತ ಫಿಕ್ಸ್ ಮಾಡಿ 1 ಸೆಂಟಿಮೀಟರ್. ವೈ ಆಕ್ಸಿಸ್ ಅಂತ ತಗೋತಾ ಇದೀನಿ, ವೈ ಆಕ್ಸಲ್ ಕರೆಂಟ್ ಇದೆ, ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು ನಾನು ಬೇಕಾದ್ರೆ ಫಿಕ್ಸ್ ಮಾಡ್ಕೋತೀನಿ, ದಟ್ ಈಸ್ 1 ಮಿಲಿ ಆಂಪ್ ಅಂತ ಫಿಕ್ಸ್ ಮಾಡ್ತೀನಿ. ಕ್ಲಿಯರಾ? ಸೊ ಇಲ್ಲಿ ವ್ಯಾಲ್ಯೂಸ್ ಫಿಕ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅದೇ ನೀವು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಯಾವ್ದಕ್ಕೆ ಹೋಗ್ತೀರಾ, ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅಂತ ಬಂತು ಅಂದ್ರೆ ಅಲ್ಲಿ ನೇಚರ್ ಆಫ್ ಗ್ರಾಫ್ ಚೇಂಜ್ ಆಗುತ್ತೆ, ನೇಚರ್ ಆಫ್ ಗ್ರಾಫ್ ಉಲ್ಟಾ ಆಗುತ್ತೆ, ಅದು ಕೂಡ ಗೊತ್ತಿರಲಿ ನಿಮಗೆ, ಗ್ರಾಫ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಉಲ್ಟಾ ಗ್ರಾಫ್ ಹೇಗೆ ಸರ್ ಅಂತಂದ್ರೆ, ದಿಸ್ ಇಸ್ ಎಕ್ಸ್ ಆಕ್ಸ್ ಅಂದ್ರೆ ವೈ ಆಕ್ಸಿಸ್ ಉಲ್ಟಾ ಬರುತ್ತೆ. ಅಲ್ಲಿ ಎಕ್ಸ್ ಆಕ್ಸ್ ಅಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇತ್ತು ಅಂದ್ರೆ ವೈ ಆಕ್ಸ್ ಅಲ್ಲಿ ಇಮೇಜ್ ಡಿಸ್ಟೆನ್ಸ್ ಇರುತ್ತೆ. ಮಿನಿಮಮ್ ಡಿವಿಯೇಷನ್ ಅಂತ ಬಂತು ಅಂದ್ರೆ ಎಕ್ಸ್ ಆಕ್ಸ್ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇರುತ್ತೆ, ವೈ ಆಕ್ಸ್ ಅಲ್ಲಿ ಆಂಗಲ್ ಆಫ್ ಡಿವಿಯೇಷನ್ ಇರುತ್ತೆ. ಇನ್ ಸೆಮಿ ಕಂಡಕ್ಟರ್ ಡಯೋಡಿಗೆ ಬಂದ್ರೆ ಎಕ್ಸ್ ಆಕ್ಸ್ ಅಲ್ಲಿ ವೋಲ್ಟೇಜ್ ವಿ ಇನ್ ವೋಲ್ಟ್ ಇರುತ್ತೆ, ಬಟ್ ವೈ ಆಕ್ಸಿಸ್ ಬಂದಾಗ ಫಾರ್ವರ್ಡ್ ಬಯಾಸ್ ಅಲ್ಲಿ ಕರೆಂಟ್ ಐ ಇನ್ ಮಿಲಿ ಆಂಪ್ ಅಂದ್ರೆ 10 to the power -3. ಅದೇ ರಿವರ್ಸ್ ಬಯಾಸಿಗೆ ಹೋದ್ರೆ ಎಕ್ಸ್ ಆಕ್ಸ್ ಅಲ್ಲಿ ವಿ ಇನ್ ವೋಲ್ಟ್ ಇರುತ್ತೆ, ವೈ ಆಕ್ಸ್ ಅಲ್ಲಿ ಐ ಇನ್ ಮೈಕ್ರೋ ಆಂಪ್. ಮೈಕ್ರೋ ಅಂದ್ರೆ 10 to the power -6. ಈ -6 -3 ಅನ್ನೋ ವರ್ಡ್ ಬಂದಾಗ ಒಂದು ಸಣ್ಣ ಟೆಕ್ನಿಕ್ ಆಲ್ರೆಡಿ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ಟೀಚರ್ಸ್, ಬಟ್ ನಾನು ನಿಮಗೆ ಇಲ್ಲಿ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಮ್ಮೆ ನೀನು ಐ ಇನ್ ಮಿಲಿ ಆಂಪ್ಸ್ ಅಂತ ನೀನು ಫಿಕ್ಸ್ ಮಾಡ್ಕೊಂಡಿದೆ ಅಂತಂದ್ರೆ ನೆಕ್ಸ್ಟ್ ಬರೋ ರೀಡಿಂಗ್ಸ್ ಬರೋದ್ರು ಸಾಕು. ಇಲ್ಲಿ ನೀನೇನಾದ್ರೂ ಮಿಲಿ ಆಂಪ್ ಅಂತ ಬರ್ದಿಲ್ಲ ಅಂತಂದ್ರೆ, ಬರೀ ಆಂಪೈರ್ ಅಂತ ಬರ್ದಿದ್ಯಾ ಅಂತಂದ್ರೆ ಬರೋ ವ್ಯಾಲ್ಯೂ ಜೊತೆ ಇಂಟು 10 to the power -3 ಇಂಟು 10 to the power -3 ಇಂಟು 10 to the power -3 ಪ್ರತಿ ವ್ಯಾಲ್ಯೂಗೂ ನೀನು ಮಲ್ಟಿಪ್ಲೈ ಮಾಡಲೇಬೇಕಾಗುತ್ತೆ. ಗ್ರಾಫ್ ಅಲ್ಲೂ ಅಷ್ಟೇ, ಇಲ್ಲಿ ನೀನು MA ಅಂತ ಬರ್ದಿದ್ಯಾ ಅಂತಂದ್ರೆ ಮಿಲಿ ಆಂಪ್ ಅಂತ ಬರ್ದಿದ್ಯಾ ಅಂತಂದ್ರೆ ಇಲ್ಲಿ ವ್ಯಾಲ್ಯೂಸ್ ಬರೆದ್ರೆ ಮಾತ್ರ ಸಾಕು. ಇಲ್ಲ ನೀನು ಬರೀ ಇಲ್ಲಿ ಆಂಪೇರ್ ಅಂತ ಬರ್ದಿದ್ರೆ ವ್ಯಾಲ್ಯೂ ಜೊತೆ 10 to the power -3 ಮಲ್ಟಿಪ್ಲೈ ಮಾಡಲೇಬೇಕು. ಸೊ ಸಮ್ಟೈಮ್ಸ್ ನಿಮಗೆ ಮರ್ತೋಗುತ್ತೆ ಅನ್ನೋ ಕಾರಣಕ್ಕೆ ಟೀಚರ್ಸ್ ಏನ್ ಮಾಡಿರ್ತಾರೆ ಅಂದ್ರೆ ಇಲ್ಲಿ ಬರೋ ವ್ಯಾಲ್ಯೂಗೆಲ್ಲ ಇಂಟು 10 to the power -3 ನ ಮಲ್ಟಿಪ್ಲೈ ಮಾಡಿಸಿರ್ತಾರೆ. ಇಲ್ಲಿ ಪ್ಲಾಟ್ ಮಾಡ್ಬೇಕಾದ್ರೆ ಪ್ರತಿ ವ್ಯಾಲ್ಯೂ ಕೂಡ ಏನ್ ಮಾಡಿರ್ತಾರೆ, ಬರೋ ವ್ಯಾಲ್ಯೂಗೆ ಇಂಟು 10 to the power -3 ನ ಪ್ಲಾಟ್ ಮಾಡಿಸಿರ್ತಾರೆ. ಕನ್ಫ್ಯೂಷನ್ ಆಗ್ಬೇಡಿ. ಸೊ ಗ್ರಾಫ್ ನ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಬಂದಾಗ ಸ್ಲೋಪ್ ಕ್ಯಾಲ್ಕುಲೇಷನ್ ಇದೆ ಅಂತಂದ್ರೆ ಸ್ಲೋಪ್ ಆಲ್ವೇಸ್ ಈಕ್ವಲ್ಸ್ ಟು AB/BC. ನೀನು ABC ಅಂತ ತಗೊಂಡಿದ್ರೆ ಗೊತ್ತಾಗುತ್ತೆ. ಸ್ಲೋಪ್ ಇಸ್ ಈಕ್ವಲ್ಸ್ ಏನ್ ಬರುತ್ತೆ, AB/BC. ಸೊ AB/BC ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡ್ಕೋತೀಯಾ, ಸ್ಲೋಪ್ ಕ್ಯಾಲ್ಕುಲೇಷನ್ ಆದ್ಮೇಲೆ ಅದನ್ನ ಯುಟಿಲೈಸ್ ಮಾಡ್ಕೋತೀಯಾ, ಕ್ಯಾಲ್ಕುಲೇಷನ್ ಮುಂದಕ್ಕೆ ಹೋಗ್ತಾ ಆಗ್ಬೋದಾ. ಸ್ಲೋಪ್ ಎಲ್ಲೆಲ್ಲಿ ಕ್ಯಾಲ್ಕುಲೇಷನ್ ಈ ಎಕ್ಸ್ಪೆರಿಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಂಡ್ ಅದ್ ಬಿಟ್ರೆ ಇನ್ ಯಾವ ಎಕ್ಸ್ಪೆರಿಮೆಂಟ್ಸ್ ಅಲ್ಲೂ ಸ್ಲೋಪ್ ಇಲ್ಲ. ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಬಂದ್ರೆ ಅಲ್ಲಿ ನಿಮಗೆ ಆರಿಜಿನ್ ಇಂದ ಒಂದು ಲೈನ್ ನ ಡ್ರಾ ಮಾಡ್ತೀಯಾ, ಅಲ್ಲಿ ನಿಮಗೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇಂಟರ್ಸೆಪ್ಟ್ ತಗೋತೀಯಾ, ಇಂಟರ್ಸೆಪ್ಟ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಫೋಕಲ್ ಲೆಂತ್ F is equals to OA plus OB divided by 4 ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀಯಾ. ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಬಂದಾಗ ಅಲ್ಲಿ ಕರ್ವ್ ಅಲ್ಲಿ ಯಾವಾಗ ನಿನಗೆ ಮಿನಿಮಮ್ ಆಂಗಲ್ ಬಂದಿರುತ್ತೋ ಅದಕ್ಕೊಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ಕೋತೀಯಾ, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಷ್ಟು ಬರುತ್ತೆ 37 ಡಿಗ್ರಿ, ಅದನ್ನ ಪ್ಲಾಟ್ ಮಾಡ್ಕೋತೀಯ. ಫಾರ್ವರ್ಡ್ ಬಯಾಸ್ ಅಂತ ಬಂದಾಗ ನೀನು ಕರ್ವ್ ಡ್ರಾ ಮಾಡ್ತೀಯಾ, ಕರ್ವ್ ಡ್ರಾ ಮಾಡ್ಬಿಟ್ಟು ಅದಕ್ಕೊಂದು ಟ್ಯಾಂಜೆಂಟ್ ಡ್ರಾ ಮಾಡ್ಕೋತೀಯ, ಟ್ಯಾಂಜೆಂಟ್ ಗೆ ವರ್ಟಿಕಲ್ ಲೈನ್ ತಗೊಂಡಿರ್ತೀಯ, ಅಲ್ಲಿ ಯಾವುದು ಎಕ್ಸ್ ಆಕ್ಸಿಸ್ ಇಂಟರ್ಸೆಪ್ಟ್ ಆಗುತ್ತೋ ಆ ಕಟಿನ್ ವೋಲ್ಟೇಜ್ ನ ಬರ್ಕೋತೀಯ. ಇನ್ ವೈ ಆಕ್ಸಿಸ್ ನಲ್ಲಿ ಫಾರ್ ಎಕ್ಸಾಂಪಲ್ ರಿವರ್ಸ್ ಬಯಾಸ್ ಗೆ ಹೋದ್ರೆ ಸ್ಯಾಚುರೇಷನ್ ಕರೆಂಟ್ ಇರುತ್ತೆ, ಲಾಸ್ಟ್ ಗೆ ಆ ಸ್ಯಾಚುರೇಷನ್ ಕರೆಂಟ್ ನ ವೈ ಆಕ್ಸಿಸ್ ಗೆ ಇಂಟರ್ಸೆಪ್ಟ್ ತಗೋತೀಯ, ಅದಕ್ಕೆ ಡ್ರಾ ಮಾಡ್ತೀಯ. ಸೊ ಸ್ಲೋಪ್ ಅಂತ ಇರೋದು ಈ ಎಕ್ಸ್ಪೆರಿಮೆಂಟ್ ಗೆ ಮಾತ್ರ ಆಗ್ಬೋದಾ. ಸೊ ಸರ್ಕ್ಯೂಟ್ ಮತ್ತೆ ಗ್ರಾಫ್ ಬಂದಾಗ ಎಷ್ಟು ಥಿಂಗ್ಸ್ ನಿನ್ ಮೈಂಡ್ ಅಲ್ಲಿ ಇರಬೇಕು, ಪ್ರಿಪರೇಷನ್ ಆಗಬೇಕು. ಹೋಪ್ ಐ ದಟ್ ನಿಮಗೆ ಇದು ಏನು ಕನ್ಫ್ಯೂಷನ್ ಸಿಗ್ತಾ ಇದೆ. ಇದಾದ್ಮೇಲೆ ಲಾಸ್ಟಿಗೆ ರಿಸಲ್ಟ್ ಇದ್ದೇ ಇರುತ್ತೆ, ರಿಸಲ್ಟ್ ನ ಬರೆಯೋದು ಗೊತ್ತಿದೆ ನಿಮಗೆ. ಮತ್ತೆ ರಿಪೀಟ್ ಮಾಡ್ತೀನಿ, ಫಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ನೀನು ಓದಕ್ಕೆ ಶುರು ಮಾಡ್ತಾ ಇದೆಯಾ ಅಂತಂದ್ರೆ ಫಸ್ಟ್ ನೀನು ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ನ ಓದ್ಕೋತೀಯ. ಸೆಕೆಂಡ್ ಆ ಎಕ್ಸ್ಪೆರಿಮೆಂಟ್ ನ ಪ್ರಿನ್ಸಿಪಲ್ ನ ಓದ್ಕೋತೀಯ ನೀಟಾಗಿ, ಫಾರ್ಮುಲಾ ಬರಿಬೇಕಾದ್ರೆ ವಿತ್ ಯೂನಿಟ್. ನೆಕ್ಸ್ಟ್ ಅದಕ್ಕೆ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕು, ಅದು ನೆನಪಿರಲಿ, ಏನೇನು ಸಿಂಬಲ್ಸ್ ಇರುತ್ತೋ ಅದು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. SI ಯೂನಿಟ್ ಬರೆಯೋದನ್ನ ಮರಿಬೇಡಿ, SI ಯೂನಿಟ್ಸ್ ಪ್ರತಿ ಎಕ್ಸ್ಪೆರಿಮೆಂಟ್ ಅಲ್ಲೂ ಅಷ್ಟೇ. ನೆಕ್ಸ್ಟ್ ಅಬ್ಸರ್ವೇಷನ್ ಅಲ್ಲೂ ಅಷ್ಟೇ, ಅಲ್ಲಿ ಏನ್ ಕೊಟ್ಟಿರ್ತಾರೆ ವ್ಯಾಲ್ಯೂ ಅದು ಗೊತ್ತಿರುತ್ತೆ, ಎಕ್ಸಾಮ್ ಅಲ್ಲೂ ಅಷ್ಟೇ ಕೊಡ್ತಾರೆ, ಅದು ನೀವು ಬರ್ಕೋಬೇಕಾಗುತ್ತೆ, ಅಲ್ಲೂ ಕೂಡ ಯೂನಿಟ್ ಇರುತ್ತೆ, ಯೂನಿಟ್ ಬರಿಬೇಕು. ಥರ್ಡ್ ಪಾರ್ಟ್ ಆದ್ಮೇಲೆ ಫೋರ್ತ್ ಪಾರ್ಟ್ ಇಲ್ಲಿ ಬರ್ದಿದ್ದೀನಿ, ದಟ್ ಈಸ್ ಸರ್ಕ್ಯೂಟ್ಸ್ ಕೆಲವು ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ, ಕೆಲವು ಎಕ್ಸ್ಪೆರಿಮೆಂಟ್ಸ್ಗೆ ಆಪ್ಟಿಕಲ್ಸ್ ಎಕ್ಸ್ಪೆರಿಮೆಂಟ್ ಇರುತ್ತೆ, ಆಪ್ಟಿಕಲ್ ಎಕ್ಸ್ಪೆರಿಮೆಂಟ್ಗೆ ರೇ ಡಯಾಗ್ರಾಮ್ ಬರಿಬೇಕಾಗುತ್ತೆ. ಓಕೆ, ಸೊ ಸರ್ಕ್ಯೂಟ್ಸ್ ಅಥವಾ ಆರ್ ಯಾವ ಡಯಾಗ್ರಾಮು, ರೇ ಡಯಾಗ್ರಾಮ್. ಕೆಲವು ಎಕ್ಸ್ಪೆರಿಮೆಂಟ್ಸ್ ಏನಿರುತ್ತೆ ಗ್ರಾಫ್, ಸೊ ನೇಚರ್ ಆಫ್ ಗ್ರಾಫ್ ನ ಪ್ಲಾಟ್ ಮಾಡಬೇಕು, ಈ ತರ ಪ್ಲಾಟ್ ಮಾಡಬೇಕು. ನೇಚರ್ ಆಫ್ ಗ್ರಾಫ್ ಸರ್ಕ್ಯೂಟ್ ಡ್ರಾ ಮಾಡಬೇಕಾದ್ರೆ ನೆನಪಿರಲಿ, ಸರ್ಕ್ಯೂಟ್ ಅಲ್ಲಿ ರೆಸ್ಪೆಕ್ಟಿವ್ ಸಿಂಬಲ್ಸ್ ಇರುತ್ತೆ, ಸಿಂಬಲ್ಸ್ ನ ಬರಿಬೇಕು, ಆ ಟರ್ಮ್ಸ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಗ್ರಾಫ್ ಅಲ್ಲೂ ಅಷ್ಟೇ ಎಕ್ಸ್ ಆಕ್ಸಿಸ್ ಏನು ಫಿಸಿಕಲ್ ಕ್ವಾಂಟಿಟಿ ತಗೋತೀವಿ ಅದನ್ನ ಬರಿಬೇಕು ವಿತ್ ಯೂನಿಟ್.
ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೆನಪಿರ್ಲಿ ವಿತ್ ಸ್ಕೇಲ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಕೇಲ್ ಏನ್ ಫಿಕ್ಸ್ ಮಾಡ್ಕೋಬೇಕು ಆ ಎಕ್ಸ್ಪೆರಿಮೆಂಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಾನು ಆಗ್ಲೇ ಹೇಳಿದೆ 5 ಎಕ್ಸ್ಪೆರಿಮೆಂಟ್ ಇದೆ, 5 ಎಕ್ಸ್ಪೆರಿಮೆಂಟ್ ಕೂಡ ಸ್ಕೇಲ್ ಏನೇನು ಫಿಕ್ಸ್ ಮಾಡ್ಕೋಬೇಕು ನಾನು ಆಲ್ರೆಡಿ ರೆಪ್ರೆಸೆಂಟ್ ಕೊಟ್ಟಿದ್ದೀನಿ ಒಂದು ರೆಫರೆನ್ಸ್ಗೆ, ಅದು ನೋಡ್ಕೊಳ್ಳಿ ನೀಟಾಗಿ. ಕ್ಲಿಯರ್? ಅದಾದ್ಮೇಲೆ ಫಿಫ್ತ್ ಪಾರ್ಟಿಗೆ ಬಂದ್ರೆ ಟ್ಯಾಬ್ಲರ್ ಕಾಲಮ್. ಪ್ರತಿ ಎಕ್ಸ್ಪೆರಿಮೆಂಟ್ ಟ್ಯಾಬ್ಲರ್ ಕಾಲಮ್ ನ ಪರ್ಫೆಕ್ಟ್ ಆಗಿ ಬರ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರಿಪರೇಷನ್ ಆದ್ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ನೀನು ಬರಿತಾ ಇದೀಯಾ ಅಂತಂದ್ರೆ ಈಚ್ ಅಂಡ್ ಎವ್ರಿ ಕಂಡೀಷನ್ಸ್ ಅಪ್ಲೈ ಮಾಡಿರ್ಬೇಕು. ಟ್ಯಾಬ್ಲರ್ ಕಾಲಮ್ ಬರಿತಾ ಇದೆ ಅಂದ್ರೆ ಒಳಗಡೆ ಟರ್ಮ್ಸ್ ಇರಬೇಕು, ವಿತ್ ಯೂನಿಟ್ ಇರಬೇಕು. ಆದ್ಮೇಲೆ ಕ್ಯಾಲ್ಕುಲೇಷನ್ ಪಾರ್ಟ್ ವಿತ್ ಗ್ರಾಫ್, ಮತ್ತೆ ಗ್ರಾಫ್ ನ ಪ್ಲಾಟ್ ಮಾಡೋದನ್ನ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲಾಸ್ಟ್ಗೆ ಏನ್ ರಿಸಲ್ಟ್ ಬರೀಬೇಕು. ಕೆಲವು ಎಕ್ಸ್ಪೆರಿಮೆಂಟ್ಸ್ ರಿಸಲ್ಟ್ ಬಹಳ ಈಸಿ ಇರುತ್ತೆ, ಮರ್ತೋಗಿದ್ರೆ ಏನ್ ಮಾಡಿ, ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಅವ್ರು ಏನ್ ಕೊಟ್ಟಿರ್ತಾರಲ್ಲ ಎಕ್ಸ್ಪೆರಿಮೆಂಟ್. ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಟು ಡಿಟರ್ಮೈನ್ ದ ರೆಸಿಸ್ಟೆನ್ಸ್ ಫಾರ್ ಯೂನಿಟ್ ಲೆಂತ್ ಆಫ್ ಎ ವೈರ್ ಅಂತ ಕೊಟ್ಟಿರ್ತಾರೆ. ಆಗ ನಿನಗೆ ರಿಸಲ್ಟ್ ಏನ್ ಬರೀಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ಏನ್ ಮಾಡು, ಡಿಟರ್ಮೈನ್ ಅನ್ನೋ ವರ್ಡ್ ತೆಗೆದ್ಬಿಡು, ಇನ್ ಮಿಕ್ಕಿದೇನು ದ ರೆಸಿಸ್ಟೆನ್ಸ್ ಫಾರ್ ಯೂನಿಟ್ ಲೆಂತ್ ಆಫ್ ಎ ಗಿವನ್ ವೈರ್ ಈಸ್ ಅಂತ ಬರ್ದು ಆನ್ಸರ್ ಬರೋದು ಆಯ್ತು. ಅಂದ್ರೆ ನಿನಗೆ ರಿಸಲ್ಟ್ ಏನ್ ಬರೀಬೇಕು ಅನ್ನೋ ಒಂದು ಐಡಿಯಾ ಆಲ್ರೆಡಿ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಎಕ್ಸಾಮ್. ಈ ಒಂದು ಸಣ್ಣ ಟೆಕ್ನಿಕ್ ನ ಫಾಲೋ ಮಾಡಿದ್ರೆ ಆಯ್ತು. ಕ್ಲಿಯರ್? ಸೊ ರಿಸಲ್ಟ್ ಆದ್ಮೇಲೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಒಂದು ಕಂಪ್ಲೀಷನ್ ಸಿಗುತ್ತೆ. ಸೊ ಒಂದು ಎಕ್ಸ್ಪೆರಿಮೆಂಟ್ ನೀನು ಓದ್ಕೋಬೇಕಾದ್ರೆ ಇಷ್ಟು ಥಿಂಗ್ಸ್ ಫಾಲೋ ಮಾಡಬೇಕು. ನಾನು ಹೇಳ್ಕೊಟ್ಟಿರೋದು ಒಂದು ಎಕ್ಸ್ಪೆರಿಮೆಂಟ್ಗೆ ರಿಗಾರ್ಡಿಂಗ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಅನ್ಕೊಳ್ಳಿ. ಬಟ್ ಇದನ್ನ ನೀನು ಅಪ್ಲೈ ಮಾಡಬೇಕಾದ್ರೆ ಯಾರಿಗೆ, ನೆಕ್ಸ್ಟ್ ಇರೋ ಫರ್ದರ್ 7 ಎಕ್ಸ್ಪೆರಿಮೆಂಟ್ಸ್ಗೆ ಅಪ್ಲೈ ಮಾಡಿ ಓದ್ಕೋಬೇಕಾಗುತ್ತೆ. ಅಂದ್ರೆ 8 ಎಕ್ಸ್ಪೆರಿಮೆಂಟ್ಸ್ ನೀಟಾಗಿ ಓದ್ಕೋಬೇಕು. ಈಗ ಫಸ್ಟ್ 2 ಎಕ್ಸ್ಪೆರಿಮೆಂಟ್ಸ್ ನ ಓದ್ತಾ ಇದೆಯಾ ಒಂದಿನಕ್ಕೆ ಅಂತಂದ್ರೆ ಈ ಕಂಡೀಷನ್ಸ್ ಫಾಲೋ ಮಾಡಿ, ಅಲಾಂಗ್ ವಿತ್ ವೈವಾ ಕ್ವಶನ್ಸ್. ವೈವಾ ಕ್ವಶನ್ಸ್ ಓದಿದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ನೆನಪಿದೆ ಅಲ್ವಾ? ನಿನ್ನ ಅಕ್ಕಪಕ್ಕದಲ್ಲಿರೋ ಅಥವಾ ನಿನ್ನ ಅಣ್ಣ ತಮ್ಮನೋ ಅಥವಾ ಅಣ್ಣ ತಂಗಿನೋ ಯಾರಿಗಾರು ಕೇಳ್ಕೊಂಡು ಆನ್ಸರ್ ಕ್ವಶನ್ ಕೇಳ್ತಾ ಹೋಗಿ ನಾನು ಆನ್ಸರ್ ಹೇಳ್ತೀನಿ ಆ ತರ ಹೇಳಿ. ಮತ್ತೆ ದಯವಿಟ್ಟು ಫಸ್ಟ್ನೇ ಕ್ವಶನ್ಗೆ ಆನ್ಸರ್ ಹೇಳ್ತೀನಿ, ಸೆಕೆಂಡ್ನೇ ಕ್ವಶನ್ಗೆ ಆನ್ಸರ್ ಹೇಳ್ತೀನಿ ಹಂಗಿಲ್ಲ. ಯಾಕಂದ್ರೆ ನೀನು ಕ್ವಶನ್ ಫಸ್ಟ್ ಸೆಕೆಂಡ್ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಫಸ್ಟ್ ಸೆಕೆಂಡ್ ಹಂಗೆ ಕೇಳಲ್ಲ. ಕ್ವಶನ್ ನ ಓದ್ಕೊಂಡು ಅದಕ್ಕೆ ಆನ್ಸರ್ ನಿನ್ ಮೈಂಡ್ ಅಲ್ಲಿ ಇರಬೇಕು. ಓ ಈ ಕ್ವಶನ್ ಕೇಳಿದ್ರೆ ನಾನು ಈ ಆನ್ಸರ್ ಹೇಳ್ಬೇಕು ಅಂತ ಹೇಳ್ಬೇಕು. ಆಗ್ಬೋದಾ? ಕ್ಲಿಯರ್? ಸೊ ಒಂದು ಪಾರ್ಟ್ ಆಫ್ ಪ್ರಿಪರೇಷನ್ಸ್ ನಾನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದು ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಪಾರ್ಟಿಗೆ ಬಂತು ಅಂತಂದ್ರೆ ದಟ್ ಈಸ್ ಹೌ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ದಿಸ್ ಪ್ರಿಪರೇಷನ್ಸ್ ಇನ್ ದ ಎಕ್ಸಾಮಿನೇಷನ್ಸ್. ಎಕ್ಸಾಮ್ ನೀನು ಪ್ರಿಪರೇಷನ್ ಚೆನ್ನಾಗಿದೆಯಾ? ಓಕೆ, ಒಪ್ಕೋತೀನಿ. ಒನ್ ಡೇ ಬಿಫೋರ್ ಯಾಕೆ ಬಾ ಅಂತ ಹೇಳ್ತಾ ಇದೀನಿ ಅಂದ್ರೆ ಸಮ್ ಫೋಬಿಯಾ ಇರುತ್ತೆ, ಭಯ ಇರುತ್ತೆ. ಎಕ್ಸಾಮ್ಗೆ ಡೈರೆಕ್ಟ್ ಆಗಿ ಎಂಟ್ರಿ ಆದೆ ಅಂತಂದ್ರೆ ಏನೇನು ಆಗ್ಬೋದು ಏನು ಅಂತ ಹೇಳಿ ಭಯದಲ್ಲಿ ಓದಿರೋದು ಕೂಡ ಮರೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಮ್ಮ ಸಿದ್ಧಗಂಗಾದಲ್ಲಿರೋ ಒಂದು ಕಲ್ಚರ್ ಏನು ಅಂತಂದ್ರೆ ಒಂದು ಡೇ ಬಿಫೋರ್ ಬರಬೇಕು. ಒಂದು ಡೇ ಬಿಫೋರ್ ಬಂದೆ ಅಂದ್ರೆ ನಿನಗೆ ಒಂದು ಸಣ್ಣ ಫೋಬಿಯಾ ಕೂಡ ಇರೋದಿಲ್ಲ, ಫೋಬಿಯಾ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಕಾರಣ ಏನು ಅಂತಂದ್ರೆ ಎಕ್ಸಾಮ್ ನಡೆಯೋ ಪ್ರಾಕ್ಟಿಕಲ್ ಲ್ಯಾಬ್ ಪಕ್ಕನೆ ನಿಮಗೆ ವರ್ಚುವಲ್ ಲ್ಯಾಬ್ ಅಂತ ಇದ್ದೇ ಇರುತ್ತೆ. ಆ ವರ್ಚುವಲ್ ಲ್ಯಾಬ್ ಅಲ್ಲಿ ವಿತ್ ಪ್ರೊಜೆಕ್ಷನ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ, ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ್ಯಾವ್ದು ಇರುತ್ತೆ, ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ್ಯಾವ ಆಪರೇಟರ್ಸ್ ಇರುತ್ತೆ, ಹೇಗೆ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಬೇಕು ಅದನ್ನ ಇನ್ ಡೀಟೇಲ್ ಆಗಿ ವಿತ್ PPTs ಇರುತ್ತೆ. ಜೊತೆಲಿ ಟೀಚರ್ಸ್ ಏನ್ ಮಾಡ್ತಿರ್ತಾರೆ, ವೈವಾ ಕ್ವಶನ್ಸ್ ಹಿಂಗ್ ಬಂದಾಗ ಈ ತರ ನೀವು ಏನ್ ಮಾಡ್ಬೇಕು, ಆನ್ಸರ್ಸ್ ಹೇಳ್ಬೇಕು. ಏನಾದ್ರೂ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ಇಲ್ಲಿ ಕರೆಕ್ಷನ್ಸ್ ಎಲ್ಲೆಲ್ಲಿರುತ್ತೆ ಅದನ್ನ ಹೇಳ್ತಾ ಹೋಗ್ತಾರೆ. ಈಗ ಏನ್ ಮಿಸ್ಟೇಕ್ಸ್ ನೀವು ಮಾಡ್ಬೋದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಆ ಕರೆಕ್ಷನ್ಸ್ ಈಗಲಿಂದ ನೀವು ಏನ್ ಮಾಡ್ಕೊಳ್ಳಿ, ರೆಕ್ಟಿಫೈ ಮಾಡ್ಕೊಂತ ಬನ್ನಿ. ಸೊ ಯಾಕೆ ಒಂದು ಡೇ ಮುಂಚೆ ಬಂದ್ರೆ ಅಂದ್ರೆ ಇಷ್ಟೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಇನ್ ಕೇಸ್ ಏನಾದ್ರು ರೆಕಾರ್ಡ್ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರೆ ಅವತ್ತನ್ನ ಟೀಚರ್ಸ್ ಹತ್ರ ತಕ್ಷಣ ಕರೆಕ್ಷನ್ ಮಾಡ್ಕೋಬಹುದು. ಬಟ್ ದಯವಿಟ್ಟು ನೆನಪಿರ್ಲಿ, ಆಲ್ರೆಡಿ ರೆಕಾರ್ಡ್ಸ್ ಎಲ್ಲ ಸೈನ್ ಮಾಡಿಸ್ಕೊಂಡು ರೆಡಿ ಇಟ್ಕೊಂಡಿರ್ತೀರಿ. ಎಲ್ಲಾ ಎಕ್ಸ್ಪೆರಿಮೆಂಟ್ಸ್ಗೂ ಸೈನ್ ಆಗಿದೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇಂಡೆಕ್ಸಿಗೆ ಸೈನ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಅಲ್ಲಿ ನೀವು ಇನ್ಚಾರ್ಜ್ ಲೆಕ್ಚರ್ಸ್ ಸೈನ್ ಆಗಿದೆ ನೋಡ್ಕೊಳ್ಳಿ. ಅಲಾಂಗ್ ವಿತ್ HOD ಸೈನ್ ಆಗಿದೆ ನೋಡ್ಕೊಳ್ಳಿ. ಇಷ್ಟೆಲ್ಲ ಆಗಿದ್ರೆ ಎಕ್ಸಾಮ್ ಮುಂಚೆನೆ ನೀವು ಕ್ಯಾಂಪಸ್ ಅಲ್ಲಿ ಇದ್ದಾಗ ಫಸ್ಟ್ ಅದನ್ನು ರೆಡಿ ಮಾಡ್ಕೊಳ್ಳಿ. ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಎಕ್ಸಾಮ್ ದಿನ ಬಂದು ನೀವು ಬಂದ್ರಿ ಅಂತಂದ್ರೆ ಅಲ್ಲಿ ಕೆಲವು ಲೆಕ್ಚರ್ಸ್ ಏನಾಗಿರುತ್ತೆ, ಎಕ್ಸ್ಟರ್ನಲ್ ಎಕ್ಸಾಮ್ ಆಗಿ ಹೊರಡೆ ಹೋಗಿರ್ತಾರೆ ಬೇರೆ ಕಾಲೇಜಸ್ಗೆ, ಕೆಲವರು ಇಂಟರ್ನಲ್ ಆಗಿ ಒಳಗಿರ್ತಾರೆ. ನಿಮ್ಮ ರೆಕಾರ್ಡ್ ನ ಅವತ್ತು ಕ್ರಾಸ್ ಚೆಕ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ಅಲೋನು ಮಾಡೋದಿಲ್ಲ. ಅದಕ್ಕೆ ಯಾವಾಗ ನೀವೇನಾದ್ರೂ ಆ ತರ ಎಕ್ಸಾಮ್ ಒಳಗಡೆ ವಿತೌಟ್ ಕರೆಕ್ಷನ್ಸ್ ಓದ್ರಿ ಅಂತಂದ್ರೆ ಅಲ್ಲಿ 6 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕಟ್ ಆಗುತ್ತೋ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಈ ಥಿಂಗ್ಸ್ ನ ನೀವು ಯಾವತ್ತು ಎಕ್ಸಾಮ್ ದಿನ ತನಕ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೇಡಿ. ಬಿಫೋರ್ ದಿ ಎಕ್ಸಾಮಿನೇಷನ್ಸ್ ಕಂಪ್ಲೀಟ್ ಮಾಡ್ಕೊಂತ ಹೋಗಿ. ಕ್ಲಿಯರ್? ಎಸ್. ಸೊ ಎಕ್ಸಾಮಿನೇಷನ್ಸ್ ಅಂತ ಬಂದಾಗ ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಅಥವಾ ಕಂಪ್ಯೂಟರ್ ಸೈನ್ಸ್ ಯಾವುದೇ ಆದ್ರೂ ಕೂಡ ಒಂದು ಬ್ಯಾಚ್ ಅಂತ ಇದೆ ಅಂದ್ರೆ ಒಂದು ಬ್ಯಾಚ್ ಅಲ್ಲಿ 12 ಸ್ಟೂಡೆಂಟ್ಸ್ ಇರ್ತಾರೆ. 12 ಸ್ಟೂಡೆಂಟ್ಸ್ಗೆ 2 hours ಟೈಮ್ ಇರುತ್ತೆ ಎಲ್ಲ ಸಬ್ಜೆಕ್ಟ್ಗೂ ಅಷ್ಟೇ. ಆ 2 hours ಅಲ್ಲಿ ನೀವು ಮಾಡ್ಬೇಕಾದ್ರೂ ಏನೇನು ವರ್ಕ್, ಏನೇನು ಇನ್ಸ್ಟ್ರಕ್ಷನ್ಸ್ ನೀವು ಫಾಲೋ ಮಾಡಬೇಕು ಅಂಡ್ ಹೇಗೆ ನೀವು ಪರ್ಫಾರ್ಮ್ ಮಾಡಬೇಕು ಅನ್ನೋ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. 9 o'clock ಯಾರಿಗೂ ಒಬ್ರಿಗೆ ಎಕ್ಸಾಮ್ ಇತ್ತು ಅಂತ ಅನ್ಕೋಣ. ಓಕೆ, ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಇತ್ತು ಅಂತ ಅನ್ಕೋಣ. 9 o'clock ಅಂದಾಗ ನೀವು 9 o'clock ಬರೋ ಅವಶ್ಯಕತೆ ಕೆಲವು ಟೈಮ್ಸ್ ಆ ತರ ಬರಕ್ ಹೋಗ್ಬೇಡಿ. ಯಾಕೆ ಸರ್, ಎಕ್ಸಾಮಿನೇಷನ್ ಇದೆ ಅಂತಂದ್ರೆ ನೀವು 9 o'clock ಬಂದ್ರಿ ಅಂತಂದ್ರೆ ಕೆಲವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡಿ, ಹಾಫ್ ಅನ್ ಅವರ್ ಮುಂಚೆ ಎಕ್ಸಾಮಿನೇಷನ್ ನಡೆಯೋ ಪ್ರಾಕ್ಟಿಕಲ್ ಲ್ಯಾಬ್ ಹತ್ರ ನೀವು ಇರ್ಬೇಕು. ಓಕೆ, ಒನ್ ಡೇ ಮುಂಚೆ ಬಂದಿರ್ತೀರಿ, ಆದ್ರೂ ಕೂಡ ಎಕ್ಸಾಮ್ ದಿನ ಅರ್ಧ ಗಂಟೆ ಮುಂಚೆ ಅಲ್ಲಿ ನೀವು ಪ್ರೆಸೆನ್ಸ್ ಇರಬೇಕು. 9 ಗಂಟೆ ಅಂದ್ರೆ 8:30ಗೆ,
12 ಗಂಟೆ ಅಂದರೆ 11:30ಗೆ. ಓಕೆ, ಹಂಗಂತೇಳಿ 12 ಗಂಟೆ ಅಂದರೆ 11:30ಗೆ ಬರೋ ಅವಶ್ಯಕತೆ ಇರಲ್ಲ. ಮುಂಚೆನೆ ಬಂದು ಬೆಳಿಗ್ಗೆನೆ 9 o'clock ಅಂದ್ರೆ ಬಿಫೋರ್ ದಟ್ ನೀವು ಬಂದು ಅಲ್ಲಿ ಅಸೆಂಬಲ್ ಆಗ್ಬಿಟ್ರೆ ಮುಗಿದೋಯ್ತು. ನಿಮ್ಗೇನು ಪ್ರಿಪರೇಷನ್ ನಡೀತಿರುತ್ತೋ, ವರ್ಚುವಲ್ ಕ್ಲಾಸ್ ಪ್ರಿಪರೇಷನ್ ನಡೀತಿರುತ್ತೋ ಅಲ್ಲಿ ನೀವು ರೆಡಿ ಇರಬೇಕಾಗುತ್ತೆ. ಸೊ 9 ಅಂದ್ರೆ 8:00ವರೆಗೆ ನೀವು ಎಲ್ಲಿರಬೇಕು? ಲ್ಯಾಬ್ ಹತ್ರ ಇರಬೇಕು. 12 ಗಂಟೆ ಎಕ್ಸಾಮ್ ಅಂದ್ರೆ 11:00ವರೆಗೆ ಲ್ಯಾಬ್ ಹತ್ರ ಇರಬೇಕು. 3 ಗಂಟೆ ಅಂದ್ರೆ 2:00ವರೆಗೆ ನೀವು ಲ್ಯಾಬ್ ಹತ್ರ ಇರಬೇಕು. ಬೆಳಿಗ್ಗೆ ಲ್ಯಾಬ್ ಇತ್ತು ಅಂದ್ರೆ ಟಿಫನ್ ಮಾಡ್ಕೊಂಡ್ ಬಂದಿರಿ. ಮಧ್ಯಾಹ್ನ ಲ್ಯಾಬ್ ಇತ್ತು ಅಂದ್ರೆ ಊಟ ಮಾಡ್ಕೊಬೇಕು. ಯಾವುದು ಕೂಡ ಎಕ್ಸಾಮ್ ಅಲ್ಲಿ ಒಳಗಡೆ ಬರ್ಬೇಕಾದ್ರೆ ಊಟ ಇಲ್ದಲೆ, ಟಿಫನ್ ಇಲ್ದಲೆ ಹಾಗೆ ಬರ್ಬೇಡಿ. ಯಾಕಂದ್ರೆ ನೀವು ಚೆನ್ನಾಗಿ ಊಟ ಮಾಡ್ಕೊಂಡ್ ಬಂದ್ರಿ ಅಂದ್ರೆ ಎಕ್ಸಾಮ್ ಅಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. 2 ಗಂಟೆ ನಿಂತ್ಕೋಬೇಕು, 2 ಗಂಟೆ ಕಂಡಕ್ಟ್ ಮಾಡಬೇಕು ಅಂದ್ರೆ ಸುಸ್ತು ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ನೀವು ಇಷ್ಟು ವರ್ಷ 2 ವರ್ಷದಲ್ಲಿ ಪ್ರಿಪರೇಷನ್ ಆಗಿರೋದು, ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ಟೈಮಲ್ಲಿ ಅನ್ಕಾನ್ಶಿಯಸ್ ಸಮ್ಟೈಮ್ ಇಲ್ನೆಸ್ ಆಗಿ ಪರ್ಫಾರ್ಮೆನ್ಸ್ ಅಲ್ಲಿ ಏನಾದರೂ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಾಗೋದಂಗೆ ನೋಡ್ಕೊಳ್ಳಿ. ಇನ್ ಟೈಮ್ ಬಿಫೋರ್ ನೀವು ಹಾಫ್ ಅನ್ ಅವರ್ ಬಂದಿರ್ತೀರಿ. ಅದಾದಾಗ ನೀವು 12 ಜನ ಬಂದ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ನ ಕರಿತೀವಿ ಒಳಗಡೆ. ಎಕ್ಸ್ಪೆರಿಮೆಂಟ್ ನ ಒಳಗಡೆ ಮಾಡಕ್ ಕರಿತೀವಿ ಅಂತಂದ್ರೆ 12 ಜನ ಅಸೆಂಬಲ್ ಆಗಿರ್ತೀರಿ. ವಿತ್ ಆರ್ಡರ್ ವೈಸ್, ನಂಬರ್ ವೈಸ್ ಇದ್ದೇ ಇರ್ತೀರಿ. ನಿಮ್ ಕೈಯಲ್ಲಿ ನಿಮ್ಮ ಏಪ್ರಾನ್ ಇರಬೇಕು, ಏಪ್ರಾನ್ ಹಾಕೊಂಡಿರ್ತೀರಿ. ಎಕ್ಸ್ಪೆರಿಮೆಂಟ್ ಬೇಕಾಗಿರೋ ಥಿಂಗ್ಸ್, ಫಾರ್ ಎಕ್ಸಾಂಪಲ್ ನಮ್ಮ ಫಿಸಿಕ್ಸಿಗೆ ಬಂದ್ರೆ ಪೆನ್ನು, ಪೆನ್ಸಿಲು, ರಬ್ಬರು, ಇರೇಸರು, ಶಾರ್ಪ್ನರು, ಸ್ಕೇಲು, ಕ್ಯಾಲ್ಕುಲೇಟರು, ಇಷ್ಟು ಥಿಂಗ್ಸ್ ಇರಬೇಕು. ಎಕ್ಸಾಮ್ ಹಾಲ್ ಒಳಗಡೆ ಮ್ಯಾನ್ಯುವಲ್ ನ ಕ್ಯಾರಿ ಮಾಡೋದಾಗಿರ್ಲಿ, ಅಬ್ಸರ್ವೇಷನ್ ಕ್ಯಾರಿ ಮಾಡೋದಿರೋದಿಲ್ಲ. ರೆಕಾರ್ಡ್ ಇರಬೇಕು, ಅಲಾಂಗ್ ವಿತ್ ದಿಸ್ ಥಿಂಗ್ಸ್ ಇರಬೇಕು. ಕೆಮಿಸ್ಟ್ರಿಗೆ ಹೋದಾಗಲೂ ಅಷ್ಟೇ ಏಪ್ರಾನ್ ಅಲಾಂಗ್ ವಿತ್ ಯುವರ್ ಥಿಂಗ್ಸ್. ಅಂಡ್ ನೆಕ್ಸ್ಟ್ ಬಯಾಲಜಿಗೆ ಹೋದು ಅಂದ್ರೆ ಏಪ್ರಾನ್ ಅಲಾಂಗ್ ವಿತ್ ಡಿಸೆಕ್ಷನ್ ಥಿಂಗ್ಸ್ ಇರುತ್ತೆ, ಅದನ್ನ ತಗೊಂಡೋಗ್ಬೇಕಾಗುತ್ತೆ. ಸ್ಲೈಡ್ಸ್ ಎಲ್ಲ ಮೇ ಬಿ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಕಂಪ್ಯೂಟರ್ ಸೈನ್ಸಿಗೆ ಬಂದ್ರೆ ಏಪ್ರಾನ್, ಪೆನ್, ಪೆನ್ಸಿಲ್, ದಟ್ಸ್ ಆಲ್. ಇಷ್ಟು ಥಿಂಗ್ಸ್ ಇರಬೇಕು. ಸೊ ಫಿಸಿಕ್ಸ್ ನೀವು 12 ಜನ ರೆಡಿ ಇದ್ರೆ ಅಂದ್ರೆ ನಿಮ್ಮ ಕೈಯಲ್ಲಿ ರೆಕಾರ್ಡ್ ಇರಬೇಕು, ಸರ್ಟಿಫಿಕೇಟ್ ಓಪನ್ ಮಾಡಿ ಇಟ್ಕೊಂಡಿರಬೇಕು. ಅದರಲ್ಲಿ ಫಸ್ಟ್ ಒನ್ ಯಾರೋ ಇರ್ತಾರೆ ಅಂತ ಕರೆಯೋಣ. ಫಾರ್ ಎಕ್ಸಾಂಪಲ್ ಅಭಿಲಾಷ್ ಅಂತ ಇರ್ತಾರೆ ಅಂದ್ರೆ ಅಭಿಲಾಷನ್ ಕರೀತಾರೆ. ಅಭಿಲಾಷ್ ಹೇಳ್ತಾರೆ ರೆಕಾರ್ಡ್ ಅಲ್ಲಿ ಇಡಪ್ಪ ಅಂತ ಹೇಳ್ತಾರೆ. ನಾವೇನ್ ಮಾಡಿರ್ತೀವಿ, ಎಕ್ಸಾಮಿನೇಷನ್ ಶೀಟ್ ಒಳಗಡೆ 12 ಶೀಟ್ ನ ತಗೊಂಡು 12 ಶೀಟ್ ಅಲ್ಲಿ 12 ಎಕ್ಸ್ಪೆರಿಮೆಂಟ್ ನ ಬರ್ದಿರ್ತೀವಿ. ಇಲ್ಲಿ ನಮ್ಮ ಹತ್ರ ಇರೋದು 8 ಎಕ್ಸ್ಪೆರಿಮೆಂಟ್ ಅಲ್ವಾ ಸರ್ ಅಂತ ಕೇಳಿದಾಗ 8 ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಪ್ಲಸ್ ಔಟ್ ಆಫ್ 8 ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಯಾವ್ದಾದ್ರು 4 ಎಕ್ಸ್ಪೆರಿಮೆಂಟ್ಸ್ ರಿಪೀಟ್ ಆಗಿರುತ್ತೆ. ಕ್ಲಿಯರ್? ಅಂದ್ರೆ 2 ಸ್ಟೂಡೆಂಟ್ಗೆ ಸೇಮ್ ಎಕ್ಸ್ಪೆರಿಮೆಂಟ್ ಬರೋ ಚಾನ್ಸ್ ಇರುತ್ತೆ. ಔಟ್ ಆಫ್ ದಟ್ 12 ಸ್ಟೂಡೆಂಟ್ಸ್ ಅಲ್ಲಿ 4 ಸ್ಟೂಡೆಂಟ್ಸ್ ಮಾತ್ರ ಸೇಮ್ ಇಂಡಿವಿಜುವಲ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. 4 ರಿಪೀಟ್ ಆಗಿರುತ್ತೆ. ಸೊ ಶೀಟ್ ಅಲ್ಲಿ ನಾವು ಬರ್ದಿರ್ತೀವಿ, ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ನ ಬರ್ದಿರ್ತೀವಿ. ಆ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ 12 ಶೀಟ್ ನ ಉಲ್ಟಾ ಇಟ್ಟಿರ್ತೀವಿ, ಜಂಬಲ್ ಆಗಿ ಇಟ್ಟಿರ್ತೀವಿ. ಸೊ ಎಪಿಸೋಡ್ ಆರ್ಡರ್ ಇರುತ್ತೆ. ಯಾವ ಎಕ್ಸ್ಪೆರಿಮೆಂಟ್ ಫಸ್ಟ್ ಶೀಟ್ ಇರುತ್ತೆ, ಸೆಕೆಂಡ್ ಶೀಟ್ ಹಂಗಿರೋದಿಲ್ಲ. ಇರೆಸ್ಪೆಕ್ಟಿವ್ ಆಫ್ ದಟ್ ಶೀಟ್ ಅಲ್ಲಿ ಯಾವ್ದಾದ್ರು ಎಕ್ಸ್ಪೆರಿಮೆಂಟ್ ಇರ್ಬೋದು. ನೀವು ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಶೀಟ್ ನ ಪಿಕ್ ಮಾಡು ಅಂತ ಹೇಳ್ತೀವಿ, ಪಿಕ್ ಮಾಡ್ಕೋತೀರಿ. ಒಂದು ಶೀಟ್ ನ ಪಿಕ್ ಮಾಡ್ಕೋಬೇಕು. ಪಿಕ್ ಮಾಡಿ ತೆಗೆದು ನೋಡ್ತೀರಾ, ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಬಂದಿತ್ತು ಅನ್ಕೊಳ್ಳಿ, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಎ ವೈರ್ ಅಂತ ಹೇಳ್ತೀವಿ. ಸೊ ಹಾಗೆ ಹೇಳ್ತಾರೆ ನಿಮಗೆ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಇಬ್ರು ಇರ್ತಾರೆ. ನೋಡಿ ನಿಮ್ಗೆ ಆ ಟೇಬಲ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಇದೆ, ಅಲ್ಲೋಗಿ ನಿಂತ್ಕೊಳ್ಳಿ. ಅಲ್ಲೋಗಿ ನಿಂತ್ಕೋಬೇಕು ನೀವು. ಅದಕ್ಕಿಂತ ಮುಂಚೆನೇ ಕೂಡ ಒಂದು ಮಾತು ಹೇಳಿರ್ತಾರೆ, ನಾವು ಬಂದು ಇನ್ಸ್ಟ್ರಕ್ಷನ್ ಕೊಡೋ ತನಕ ಏನು ಬರಿಬೇಡಿ ಅಂತ ಹೇಳಿರ್ತಾರೆ. ದಯವಿಟ್ಟು ನೀವು ಆನ್ಸರ್ ಸ್ಕ್ರಿಪ್ಟ್ ನ ತಗೊಂಡು ಅಲ್ಲಿ ನಿಂತ್ಕೊಂಡು ಆಗ ನೀವು ಮಾಡ್ಬೇಕಾಗಿರೋ ಕೆಲಸ ಏನು, ನಿನಗೆ ಬಂದಿರೋ ಎಕ್ಸ್ಪೆರಿಮೆಂಟ್ ಒಂದು, ಇನ್ನ 7 ಎಕ್ಸ್ಪೆರಿಮೆಂಟ್ಸ್ ಯಾವ್ದು ಅನ್ನೋದು ನಿನ್ ಮೈಂಡಲ್ಲಿ ಇರುತ್ತೆ. ಬಟ್ ನಿನಗೆ ಬೇಕಾದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾತ್ರ. ಆ ಒಂದು ಎಕ್ಸ್ಪೆರಿಮೆಂಟ್ ನೀನೇನು ಇವಾಗ ಪ್ರಿಪರೇಷನ್ ಆಗಿದ್ದಲ್ಲ ಅದನ್ನೆಲ್ಲ ರೀಕಾಲ್ ಮಾಡ್ಕೊಂತ. ಸುಮಾರು ಜನ ಮಾಡೋ ತಪ್ಪೇನು ಅಂತಂದ್ರೆ, ಒಂದು ಎಕ್ಸ್ಪೆರಿಮೆಂಟ್ ನನಗೆ ಸಿಕ್ಕಿದೆ, ಈಸಿ ಸಿಕ್ಕಿದೆ ಅಂತ ಅನ್ಕೊಂಡು ಹೋಗಿ ನಿಂತ್ಕೊಂತಾರೆ. ನಿಂತ್ಕೊಂಡಾದ್ಮೇಲೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಬರೋ 11 ಜನ ಇರ್ತಾರಲ್ಲ ಅವ್ರಿಗೆ ಯಾವುದು ಇವ್ರಿಗೆ ಯಾವುದು ಆ ಕಡೆ ಈ ಕಡೆ ತರ ಕತ್ತಲಾಡಿಸ್ತಾ ಕೂತಿರ್ತಾರೆ. ಆಗ ಮಾಡೋ ಮಿಸ್ಟೇಕ್ ಇಂದ ಸಮ್ ಟೈಮ್ಸ್ ಸಣ್ಣ ಮಿಸ್ಟೇಕ್ಸ್ ನೀವು ಮಾಡೋ ಚಾನ್ಸಸ್ ಇರುತ್ತೆ ಬರಿಬೇಕಾದ್ರೆ. ಅದಕ್ಕೆ ನೀವು ನಿಂತಿದ ತಕ್ಷಣ ಏನ್ ಮಾಡಿ ಕೆಲಸ, ಆ ಎಕ್ಸ್ಪೆರಿಮೆಂಟ್ಗೆ ಏನೇನು ರಿಲೇಟೆಡ್ ನಿನ್ ಮೈಂಡ್ ಅಲ್ಲಿ ಇದೆಯೋ ಅದನ್ನೆಲ್ಲ ರೀಕಾಲ್ ಮಾಡ್ಕೊಂತ. ಅಕಸ್ಮಾತ್ ಯಾವ್ದೋ ಒಂದು ಕಾನ್ಸೆಪ್ಟ್ ರೀಕಾಲ್ ಆಗ್ತಿಲ್ಲ ಅಂದ್ರೆ ಸ್ವಲ್ಪ ಮೋರ್ ಥಿಂಕಿಂಗ್ ಅಲ್ಲಿ ನಿನಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ಯಾವಾಗ ನಿನ್ನ ಪ್ರಿಪರೇಷನ್ ನಾನು ಹೇಳ್ದಂಗೆ ನೀನು ಮಾಡಿದ್ರೆ, ಬರ್ದು ಪ್ರಾಕ್ಟೀಸ್ ಮಾಡಿ ಪ್ರಿಪರೇಷನ್ ಮಾಡಿದ್ರೆ ಖಂಡಿತವಾಗಿ ನಿನಗೆ ಅಲ್ಲಿ ರೀಕಾಲ್ ಆಗೇ ಆಗುತ್ತೆ. ಸೊ ಈ 12 ಸ್ಟೂಡೆಂಟ್ಸ್ ಬಂದ್ಮೇಲೆ 12 ಸ್ಟೂಡೆಂಟ್ಸ್ ಕೂಡ ಒಂದೇ ಎಕ್ಸ್ಪೆರಿಮೆಂಟ್ಗೆ ಅವರು ಅಸೆಂಬಲ್ ಆಗಿದ ತಕ್ಷಣ ನೀವು ಮಾಡಬೇಕಾದ ಕೆಲಸ, ಲೆಕ್ಚರ್ ಕೂಡ ಇನ್ಸ್ಟ್ರಕ್ಷನ್ಸ್ಗೆ ವೆಯ್ಟ್ ಮಾಡಬೇಕು. ಈಗ 12 ಸ್ಟೂಡೆಂಟ್ಸ್ ಇದ್ದಾರೆ ಒಳಗಡೆ, ಆ ಕಡೆ ಮಾತಾಡೋದು ಬೇಡ ಅಂತ ಹೇಳಿದ್ವಿ. ಅದಾದ್ಮೇಲೆ ಮಾತಾಡೋಕೆ ಹೋದ್ರಿ ಅಂತಂದ್ರೆ ನೀವೇನಾದ್ರು ಕ್ವಶನ್ಸ್ ಕೇಳೋಕೆ ಹೋದ್ರಿ, ಅವ್ರಿಗೆ ಆನ್ಸರ್ಸ್ ಕೇಳೋಕೆ ಹೋದ್ರಿ, ಸೊ ಆಗ ಇಬ್ರು ಕಲ್ಪ್ರೇಟ್ ಆಗ್ತೀರಿ, ಇಬ್ಬರನ್ನು ಕೂಡ ಹೊರಗಡೆ ಕಳಿಸೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ನೀವು ನಿಮ್ಮ ಎಕ್ಸ್ಪೆರಿಮೆಂಟ್ ಇಷ್ಟು ಮಾತ್ರ ನಿಮ್ಮ ಮೈಂಡಲ್ಲಿ ಗಮನದಲ್ಲಿ ಇರಲಿ, ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ. ಇನ್ಸ್ಟ್ರಕ್ಷನ್ ಕೊಡೋಕೆ ಶುರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನೇ ನಿಮ್ಗೆ ಇಂಟರ್ನಲ್ ಆಗಿ ಬಂದಿದ್ದೀನಿ ಅಂತ ಅನ್ಕೊಳ್ಳಿ. ಇಂಟರ್ನಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ನೋಡಪ್ಪ ಫಸ್ಟ್ ಇನ್ಸ್ಟ್ರಕ್ಷನ್ ಹಿಂಗೆ ಫಾಲೋ ಮಾಡಿ ಅಂತೇಳಿ. ಆ ಇನ್ಸ್ಟ್ರಕ್ಷನ್ಸ್ ಏನು ಅಂತಂದ್ರೆ, ಬಿಫೋರ್ ದಟ್ ಎಕ್ಸಾಮಿನೇಷನ್ ಬರೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಆಲ್ ಟಿಕೆಟ್ ಇದೆಯಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಐಡೆಂಟಿ ಕಾರ್ಡ್ ಇದೆಯಾ ಚೆಕ್ ಮಾಡ್ಕೊಳ್ಳಿ, ಆ್ಯಂಡ್ ಏಪ್ರಾನ್ ಆ್ಯಂಡ್ ಯುವರ್ ಥಿಂಗ್ಸ್ ಎಲ್ಲ ಇದೆ ಅಂದರೆ ಒಳಗಡೆ ಬಂದಮೇಲೆ ನೀವೇನು ಮಾಡಿ, ಎಕ್ಸಾಮಿನೇಷನ್ ಶೀಟ್ ಏನಿರುತ್ತೋ ಅದರಲ್ಲಿ ಬರೆಯೋಕ್ಕೆ ಎಲ್ಲ ಇನ್ಸ್ಟ್ರಕ್ಷನ್ ಹೇಳ್ತಾರೆ, ಅದನ್ನು ಶುರು ಮಾಡ್ತಾರೆ. ಫಸ್ಟ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಸ್ಟೂಡೆಂಟ್ ನೇಮ್ ಬರೀರಿ, ಸ್ಟೂಡೆಂಟ್ ನಂಬರ್ ಬರೀರಿ, ನಿಮ್ಮ ಹೆಸರು ಬರೀರಿ, ಆ್ಯಂಡ್ ಫಿಸಿಕ್ಸ್ ಪ್ರಾಕ್ಟಿಕಲ್ ಅಂತ ಬರೀರಿ, ಸೆಕೆಂಡ್ PUC ಅಂತ ಬರೀರಿ, ಡೇಟ್ ಹಾಕಿ ಅಂತ ಹೇಳ್ತಾರೆ. ಫಸ್ಟ್ ಇನ್ಸ್ಟ್ರಕ್ಷನ್ಸ್ನ ಮುಗಿಸ್ಕೊಳ್ಳಿ. ಅದಾದ್ಮೇಲೆ ಅವ್ರು ಹೇಳ್ತಾರೆ ಇನ್ಸ್ಟ್ರಕ್ಷನು ಇದೇ ಥರ ನಾನು ಹೇಳೋದು. ಸೊ ನಿಮಗೆ 10 ಮಿನಿಟ್ಸ್ ಟೈಮ್ ಇರುತ್ತೆ. ಆ 10 ಮಿನಿಟ್ಸ್ ಟೈಮಲ್ಲಿ ನಿಮಗೆ ಬಂದಿರೋ ಎಕ್ಸ್ಪೆರಿಮೆಂಟ್ ಏನಿದೆಯೋ ಅದಕ್ಕೆ ಇಷ್ಟು ಪಾರ್ಟನ್ನು ನೀವು ರಿಟರ್ನ್ ಏನಿದೆಯೋ ಅದನ್ನು ಬರೆದು ಮುಗಿಸ್ಬೇಕು ಅಂತ ಹೇಳ್ತಾರೆ.
ಒಂದು ರಿಟರ್ನ್ ಪಾರ್ಟ್ ಇರುತ್ತೆ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಕಂಡಕ್ಷನ್ ಪಾರ್ಟ್ ಇರುತ್ತೆ. ರಿಟರ್ನ್ ಪಾರ್ಟ್ ಅಂದ್ರೆ 10 ಮಿನಿಟ್ಸ್ ಅಲ್ಲಿ ಏನು ಬರೀಬೇಕು, ಫಸ್ಟ್ ಎಕ್ಸ್ಪೆರಿಮೆಂಟ್ಗೆ ಪ್ರಿನ್ಸಿಪಲ್ ಬರೀಬೇಕು, ಸೆಕೆಂಡ್ ಎಕ್ಸ್ಪೆರಿಮೆಂಟ್ಗೆ ಫಾರ್ಮುಲಾ ಬರೀಬೇಕು ವಿತ್ ಯೂನಿಟ್, ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಮೂರನೇದು ಅಬ್ಸರ್ವೇಷನ್ ಅಂಡ್ ನಾಲ್ಕನೇದು ಸರ್ಕ್ಯೂಟ್ ಇದ್ರೆ ಸರ್ಕ್ಯೂಟ್ ಬರೀಬೇಕು, ಜೊತೆಲಿ ನೇಚರ್ ಆಫ್ ಗ್ರಾಫ್ ಇದ್ರೆ ನೇಚರ್ ಆಫ್ ಗ್ರಾಫ್ ಬರೀಬೇಕು. ಆಪ್ಟಿಕಲ್ ಎಕ್ಸ್ಪೆರಿಮೆಂಟ್ ಆದ್ರೆ ರೇ ಡಯಾಗ್ರಾಮ್ ಇದ್ರೆ ರೇ ಡಯಾಗ್ರಾಮ್ ಬರೀಬೇಕು, ಗ್ರಾಫ್ ಇದ್ರೆ ಗ್ರಾಫ್ ನ ನೇಚರ್ ಬರೀಬೇಕು. ಫಿಫ್ತ್ ಪಾರ್ಟ್ ಬಂದ್ಬಿಟ್ಟು ಟ್ಯಾಬ್ಲರ್ ಕಾಲಮ್, ಎಂಟಿ ಟ್ಯಾಬ್ಲರ್ ಕಾಲಮ್ ಬರೀಬೇಕು. ಎಂಟಿ ಅಂದ ತಕ್ಷಣ ಬರೀ ಸುಮ್ಮನೆ ಬಾಕ್ಸ್ ಹಾಕಿ ಕೊಡೋದಲ್ಲ, ಟ್ಯಾಬ್ಲರ್ ಕಾಲಮ್ ಒಳಗಡೆ ಟರ್ಮ್ಸ್ ಏನಿದೆಯೋ ವಿತ್ ಯೂನಿಟ್ ಬರೀಬೇಕು. ಆಯ್ತಾ? ಅದಾದ್ಮೇಲೆ ಕ್ಯಾಲ್ಕುಲೇಷನ್ ಅಂತ ಒಂದು ಪಾರ್ಟ್ ಹಾಕೊಳ್ಳಿ. ಅದಕ್ಕೆ ನೆಕ್ಸ್ಟ್ ಲಾಸ್ಟ್ಗೆ ಕ್ಯಾಲ್ಕುಲೇಷನ್ಗೆ ಜಾಗ ಬಿಟ್ಕೊಂಡು ಲಾಸ್ಟ್ ನಿಮ್ ಕೊಟ್ಟಿರೋ ಶೀಟ್ ನ ಡೆಡ್ ಎಂಡ್ ಅಲ್ಲಿ ಏನ್ ಮಾಡಿ ರಿಸಲ್ಟ್ ಅಂತ ಬರ್ತದೆ. ಆಯ್ತಾ? ಸೊ ಇಷ್ಟು ಬರ್ದು 10 ಮಿನಿಟ್ಸ್ ಅಲ್ಲಿ ತಂದು ತೋರಿಸಿ ಅಂತ ಹೇಳ್ತೀವಿ. 10 ಮಿನಿಟ್ಸ್ ಅಲ್ಲಿ ತಂದು ತೋರಿಸಿ ಅದರಲ್ಲಿ ಚೆಕ್ ಮಾಡಿಸ್ಕೊಂಡು ಸೈನ್ ಮಾಡಿಸ್ಕೊಬೇಕು, ಇದರ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಸಮ್ಟೈಮ್ಸ್ ಏನಾಗುತ್ತೆ, ಎಕ್ಸ್ಟರ್ನಲ್ ನೋಡಿತಾ ಯಾರೋ ಹೊಸ ಲೆಕ್ಚರ್ ಬಂದಿದೆ ಅಂತ ಭಯ ಪಟ್ಕೊಂಡು ಎಲ್ಲರೂ ಕೂಡ ಒಂದೇ ಸಲ ಸಾರ್ ಅಂತ ಹೇಳ್ಬಿಟ್ಟು ಇಂಟರ್ನಲ್ ಹತ್ರ ನೀವು ರಶ್ ಆಗಕ್ಕೆ ಹೋಗ್ತೀವಿ. ನೀವು ನಿಂತ್ಕೊಂಡಿವಿ ಅಲ್ಲಿ ಆಗಿದ್ಮೇಲೆ ಅವರೇ ಕರಿತಾ ಹೋಗ್ತಾರೆ, ಯಾರ್ದಾಗಿದೆ ಬನ್ನಿ ಅಂತೀವಿ. ಇಂಟರ್ನಲ್ ಹತ್ರ ಕಾಲಿದ್ರೆ ಇಂಟರ್ನಲ್ ಹತ್ರ ಹೋಗಿ, ಎಕ್ಸ್ಟರ್ನಲ್ ಕಾಲಿದ್ರೆ ಎಕ್ಸ್ಟರ್ನಲ್ ಹತ್ರ. ದಯವಿಟ್ಟು ಇಂಟರ್ನಲ್ಗೋಸ್ಕರನೇ ಕಾಯ್ಕೊಂತ ನಿಂತ್ಕೊಂಡು ಎಕ್ಸ್ಟರ್ನಲ್ಗೆ ಸುಮ್ಮನೆ ಕೂರಿಸ್ಕೊಂಡು ಅವ್ರು ಆಮೇಲೆ ಯೋಚನೆ ಮಾಡಬಾರ್ದು, ಇವ್ರು ಯಾಕೆ ಬರೀ ಇಂಟರ್ನಲ್ ಹತ್ರನೇ ಹೋಗ್ತಾರೆ, ತಡಿ ಇವ್ರಿಗೆ ಮಾಡೋಣ, ಇನ್ನು ಕ್ವಶನ್ಸ್ ಕೇಳೋಣ ಅಂತ ಅವ್ರು ಚೇಂಜ್ ಆಗೋ ನೋಡ್ಬೇಡಿ. ಸೊ ಇಬ್ಬರ ಹತ್ರ ತೋರಿಸ್ತಾ ಹೋಗಿ. ಇವನ್ ಎಕ್ಸ್ಟರ್ನಲ್ ಬಂದ್ರು ಕೂಡ ಅವರು ಅಷ್ಟೇ, ನಾವು ಹೇಗೆ ನಿಮಗೆ ಸಮ್ ಕರೆಕ್ಷನ್ಸ್ ಏನಾದ್ರು ಅವಕಾಶ ಇದ್ದಾಗ ಹೇಳ್ತೀವೋ ಹಾಗೆ ಅವರು ಕೂಡ ಹೇಳ್ತಾ ಹೋಗ್ತಾರೆ. ಕ್ರಾಸ್ ಚೆಕ್ ಮಾಡು, ವೆರಿಫೈ ಮಾಡು ಅಂತ ಹೇಳ್ತಿರ್ತಾರೆ. ಈ ವರ್ಡ್ಸ್ ನ ನಾವು ಆಲ್ಮೋಸ್ಟ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವೆಲ್ಲ ಒಂದು ಮಿಸ್ಟೇಕ್ ಮಾಡಿದ್ರ ಅಂತ. 10 ಮಿನಿಟ್ಸ್ ಆದ್ಮೇಲೆ ಕರೆದ್ಮೇಲೆ ನಿಮ್ ಪೇಪರ್ ನೋಡ್ತಾರೆ, ಎಲ್ಲಾ ಸರಿ ಇತ್ತು ಅಂದ್ರೆ ಒಂದು ಸೈನ್ ಮಾಡ್ಕೊಟ್ಬಿಟ್ಟು ಹೋಗಿ ಎಕ್ಸ್ಪೆರಿಮೆಂಟ್ ಹತ್ರ ಕೊಟ್ಟಿರೋ ಆಪರೇಟರ್ಸ್ ನ ರೆಡಿ ಮಾಡ್ಕೋ ಅಂತ ಹೇಳ್ತಾರೆ. ಆಪ್ಟಿಕಲ್ ಎಕ್ಸ್ಪೆರಿಮೆಂಟ್ ಆದ್ರೆ ಆಪ್ಟಿಕಲ್ ಚೇಂಬರ್ ರೆಡಿ ಮಾಡು ಅಂತ ಹೇಳ್ತಾರೆ. ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ಸ್ ಆದ್ರೆ ಸರ್ಕ್ಯೂಟ್ ರೆಡಿ ಮಾಡು ಅಂತ ಹೇಳ್ತಾರೆ. ಎಕ್ಸ್ಪೆರಿಮೆಂಟ್ ಅಲ್ಲಿ ಸರ್ಕ್ಯೂಟ್ ರೆಡಿ ಆಯ್ತು, ಕನೆಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ, ಪ್ಲಕ್ಕಿ ತೆಗ್ದಿರಿ, ಸ್ವಿಚ್ ಆಫ್ ಮಾಡಿರಿ. ಯಾವಾಗ ನಿಮ್ಗೆ ಬಂದು ಲೆಕ್ಚರ್ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಕನೆಕ್ಷನ್ಸ್ ಸರಿ ಇದೆ ಅಂತ ನೋಡಿ ಆಮೇಲೆ ಹೇಳ್ತಾರೆ ಸರಿ ಇದೆ ಸರ್ಕ್ಯೂಟ್ಸು, ಈಗ ನೀನು ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಬಹುದು. ಆಪ್ಟಿಕಲ್ ಬೆಂಚ್ ಅಥವಾ ಆಪ್ಟಿಕಲ್ ಟೇಬಲ್ ಇರುತ್ತೆ, ಆಪ್ಟಿಕಲ್ ಶೀಟ್ ಇರುತ್ತೆ, ಅಲ್ಲಿ ನೀನು ಕಂಡಕ್ಷನ್ ಮಾಡ್ಬೇಕಾದ್ರೂ ಪ್ರೊಸೀಜರ್ ಸರಿ ಇತ್ತು ಅಂತಂದ್ರೆ ರೀಡಿಂಗ್ಸ್ ತೆಗಿ ಅಂತ ಹೇಳ್ತಾರೆ. ಫಸ್ಟ್ ರೀಡಿಂಗ್ ನ ತೆಗೆದು ನಮಗೆ ತೋರಿಸಿ ಅಂತ ಹೇಳ್ತಾರೆ. ಅಂದ್ರೆ ನೀನು ಟ್ಯಾಬ್ಲರ್ ಕಾಲಮ್ ಅಲ್ಲಿ ಫಸ್ಟ್ ರೀಡಿಂಗ್ ತಗೊಳ್ಳೋದನ್ನ ಬರೆದು ಮತ್ತೆ ಬಂದ್ಬಿಟ್ಟು ಆ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಲೆಕ್ಚರ್ಸ್ ನ ಹೇಳಿ ಅವ್ರು ಬಂದು ನಿಮ್ಗೆ ಹೇಳ್ತಾರೆ, ಓಕೆ ಆ ರೀಡಿಂಗ್ ತೋರಿಸು ನನಗೆ, ಹೇಗೆ ನೀವು ಕಂಡಕ್ಟ್ ಮಾಡಿದೆ ತೋರಿಸು ಅಂತ ಹೇಳಿದಾಗ ನೀವೇನ್ ಮಾಡ್ಬೇಕು, ರೀಡಿಂಗ್ಸ್ ತೆಗೆದು ತೋರಿಸ್ಬೇಕು. ಮತ್ತೆ ತೋರಿಸಿದ್ಮೇಲೆ ಓ ಸರಿ ಇದೆ ಅಂತ ಹೇಳಿ ಮತ್ತೆ ಒಂದು ಸೈನ್ ಮಾಡ್ತಾರೆ, ನೋಡಪ್ಪ ನೆಕ್ಸ್ಟ್ ನೀನು ರೀಡಿಂಗ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗು. ಈ ಪಾರ್ಟ್ ಬಂದಾಗ ಸುಮಾರು ಜನ ಏನ್ ಮಿಸ್ಟೇಕ್ ಮಾಡ್ತಾರೆ, ಬಹಳ ಈಸಿ ಇತ್ತು ಹೇಳಿದ್ನ ಮರ್ತ್ ಬಿಡ್ತಾರೆ. ಫಸ್ಟ್ ರೀಡಿಂಗ್ ಆಗಿದ ತಕ್ಷಣ ಕಂಟಿನ್ಯೂಸ್ ಆಗಿ ಎಲ್ಲ ರೀಡಿಂಗ್ಸ್ ತಗೋಬಿಡ್ತಾರೆ. ನೀವು ಜೆನ್ಯೂನ್ ಆಗಿ ರೀಡಿಂಗ್ ತೆಗೆದಿದ್ರು ಕೂಡ ಅಲ್ಲಿ ಇಂಟರ್ನಲ್ ಎಕ್ಸ್ಟರ್ನಲ್ ಅದನ್ನ ಒಬೇ ಮಾಡೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ರೀಸನ್ ಇಷ್ಟೇ, ಸಮ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೆ, ವ್ಯಾಲ್ಯೂಸ್ ನ ಬಯಾಟ್ ಮಾಡಿದ್ರೆ ಅಂತ ಮಾಡ್ತಾರೆ. ಅದಕ್ಕೆ ಮತ್ತೆ ನೀವು ಇನ್ನೊಮ್ಮೆ ರೀಡಿಂಗ್ ತೆಗೀರಿ, ಟ್ಯಾಬ್ಲರ್ ಕಾಲಮ್ ಹೊಸದಾಗಿ ಹಾಕಿ. ಯಾವಾಗ ಎರಡನೇ ಟ್ಯಾಬ್ಲರ್ ಕಾಲಮ್ ಹಾಕ್ಸ್ತಾರೋ ಓವರ್ ರೈಟಿಂಗ್ ಅಂತ ಹೇಳಿ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಬಹಳ ಇದೆ. ಅದಕ್ಕೆ ಫಸ್ಟ್ ರೀಡಿಂಗ್ ಆದಾಗ ಫಸ್ಟ್ ರೀಡಿಂಗ್ ನ ತೋರಿಸಿ ಪರ್ಫೆಕ್ಟ್ ಆಗಿ ನೀವು ಆನ್ಸರ್ ಬಂದಿದೆ ಅಂತ ಅಂದಾಗ ಅವ್ರು ಹೇಳ್ತಾರೆ, ಓಕೆ ಚೋಟ ಸೈನ್ ಮಾಡ್ತಾರೆ, ಕಂಡಕ್ಟ್ ಮಾಡು ಅಂತ ಅಂದಾಗ ಇನ್ ಮಿಕ್ಕಿದ ರೀಡಿಂಗ್ ತಗೋ. ಮಿಕ್ಕಿದ ರೀಡಿಂಗ್ ನ ಮತ್ತೆ ಪದೇ ಪದೇ ಸರಿ ತೋರಿಸೋ ಅವಶ್ಯಕತೆ ಇಲ್ಲ, ಅಥವಾ ಮೇಡಮ್ ತೋರಿಸೋ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫೈನಲ್ ಆನ್ಸರ್ ಬರೋ ತನಕ ರೆಡಿ ಮಾಡ್ಕೊಳ್ಳಿ. ಗ್ರಾಫ್ ಇತ್ತು ಅಂದ್ರೆ ಗ್ರಾಫ್ ಶೀಟ್ ಕೇಳಿ, ಗ್ರಾಫ್ ಶೀಟ್ ಕೊಡ್ತಾರೆ, ಗ್ರಾಫ್ ನ ಪ್ಲಾಟ್ ಮಾಡ್ಕೊಳ್ಳಿ, ಎಕ್ಸ್ಪೆರಿಮೆಂಟ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಫಸ್ಟ್ ರೀಡಿಂಗ್ ತೋರಿಸೋದು ಮ್ಯಾಂಡೇಟರಿ, ಪ್ರತಿ ರೀಡಿಂಗ್ ತೋರಿಸೋ ಅವಶ್ಯಕತೆ ಇಲ್ಲ. ಗ್ರಾಫ್ ಎಲ್ಲ ಪ್ಲಾಟ್ ಮಾಡಿದ್ಮೇಲೆ ಗ್ರಾಫ್ ನ ಪ್ಲಾಟ್ ಮಾಡ್ಬೇಕು, ಇನ್ಸ್ಟ್ರಕ್ಷನ್ ಮತ್ತೆ ಹೇಳಿರ್ತಾರೆ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಫಿಸಿಕಲ್ ಕ್ವಾಂಟಿಟಿ ಬರೀರಿ, ವಿತ್ ಯೂನಿಟ್ ಬರ್ದಿರಿ, ಸ್ಕೇಲ್ ಹಾಕಿ, ಸ್ಕೇಲ್ ಅಲ್ಲಿ ನೀವು ಸ್ಕೇಲ್ ನಲ್ಲಿ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಏನಂತ ಬರೀರಿ, ವೈ ಆಕ್ಸಿಸ್ 1 ಸೆಂಟಿಮೀಟರ್ ಅಂತ ಬರೀರಿ ಅಂತ ಹೇಳಿರ್ತಾರೆ. ಆಫ್ಟರ್ ದಟ್ ಗ್ರಾಫ್ ನ ಪ್ಲಾಟ್ ಮಾಡಿ, ಗ್ರಾಫ್ ನ ಕ್ಯಾಲ್ಕುಲೇಷನ್ ಇತ್ತು ಕೂಡ ಗ್ರಾಫ್ ನ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಮಾಡಿದ್ರು ಆಯ್ತು, ಅಥವಾ ಗ್ರಾಫ್ ಶೀಟ್ ಅಲ್ಲಿ ಮಾಡಿದ್ರು ಆಯ್ತು. ಸೊ ನಾನು ನಿಮಗೆ ಹೇಳೋ ಪ್ರಿಕಾಷನ್ ಏನಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಮಾಡಿದ್ರೆ ಅದು ಆಟೋಮೆಟಿಕಲಿ ಅಲ್ಲೋ ಅಬ್ಸರ್ವ್ ಮಾಡ್ತಾರೆ, ಗ್ರಾಫ್ ಶೀಟ್ ಅಲ್ಲಿ ಮಾಡಿದ್ರು ಅಲ್ಲೋ ಅಬ್ಸರ್ವ್ ಮಾಡ್ತಾರೆ, ನೋ ಪ್ರಾಬ್ಲಮ್. ಕ್ಲಿಯರ್? ಸೊ ಇಷ್ಟಾದ್ಮೇಲೆ ಅವ್ರು ಹೇಳ್ತಾರೆ ರಿಸಲ್ಟ್ ಎಲ್ಲ ಪರ್ಫೆಕ್ಟ್ ಆಗಿದೆಯಾ, ರಿಸಲ್ಟ್ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ವೈವಾಗ ರೆಡಿ ಇದೆಯಾ ಅಂತ ಕೇಳ್ತಾರೆ. ವೈವಾಗ ರೆಡಿ ಇದ್ರೆ, ಪರ್ಫೆಕ್ಟ್ ಆಗಿದ್ರೆ ಹೋಗಿ ಅವ್ರ ಎದುರಿಗೆ ನೀವು ಹಾಜರಾಗ್ಬೇಕು. ಅಕಸ್ಮಾತ್ ವೈವಾಗ ಏನೋ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತಂದ್ರೆ ನಿಂತ್ಕೊಂಡು 2 hours ಟೈಮ್ ಇರುತ್ತೆ. ತುಂಬಾ ಟೈಮ್ ಇತ್ತು ಅಂದ್ರೆ ಏನಾದ್ರೂ ಕ್ವಶನ್ಸ್ ಮರ್ತೋಗಿದ್ರೆ ಅದನ್ನೆಲ್ಲ ರೀಕಾಲ್ ಮಾಡ್ಕೊಂಡು ಹಾಗೆ ನೀನು ವೈವಾ ಕ್ವಶನ್ಸ್ಗೆ ಬಾ. ನಮ್ಮ ಶೀಟ್ ಕೊಟ್ಟಿದ್ರು, ಈ ಎಕ್ಸ್ಪೆರಿಮೆಂಟ್ ನನಗೆ ಇಷ್ಟೇ ಕ್ವಶನ್ಸ್ ಕೇಳಿದ್ರು, ಈ ಕ್ವಶನ್ಸ್ ನನಗೆ ಆನ್ಸರ್ ಇಷ್ಟು ಗೊತ್ತಿದೆ, ನಾನು ಅಲ್ಲಿ ಅಸೆಂಬಲ್ ಆಗ್ಬೋದು. ಸೊ ಅಸೆಂಬಲ್ ಆದಾಗ ಭಯ ಪಡೋ ಅವಶ್ಯಕತೆ ಇಲ್ಲ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ಧೈರ್ಯವಾಗಿದ್ದಾಗ ಕೇಳೋ ಕ್ವಶನ್ ಬಹಳ ಸಿಂಪಲ್ ಆಗಿರುತ್ತೆ, ಡೈರೆಕ್ಟ್ ಆಗಿರುತ್ತೆ. ನೀವು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕು, ಬರ್ಬೇಕು. ಎಲ್ಲೋ ರೇರ್ ಕೇಸ್ ಅಲ್ಲಿ ಯಾರೋ ಒಬ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಓ ಸ್ಟೂಡೆಂಟ್ ತುಂಬಾ ಚೆನ್ನಾಗಿ ಆನ್ಸರ್ ಹೇಳ್ತಾ ಇದ್ರೆ ಒಂದು 4 ಕ್ವಶನ್ಸ್ಗೆ ನಾವು ಆಕ್ಚುಲಿ ಕೇಳಬೇಕು,
2 ಇಂಟರ್ನಲ್ ಕೇಳಿರ್ತಾರೆ, 2 ಎಕ್ಸ್ಟರ್ನಲ್ ಕೇಳಿರ್ತಾರೆ. ಸಮ್ಟೈಮ್ಸ್ 4 ಇಂಟರ್ನಲ್ ಕೇಳ್ಬೋದು ಅಥವಾ 4 ಎಕ್ಸ್ಟರ್ನಲ್ ಕೇಳ್ಬೋದು. ಅದು ಮೀರಿ ಏನಾದರೂ 5th ಕ್ವಶನ್ ಅಂತ ಕೇಳಕ್ಕೆ ಚಾನ್ಸಸ್ ಬಂದ್ರೆ, ಯಾಕೆ ಅಂತಂದ್ರೆ ಅದು ನಿಮ್ಮ ಮೇಲೆ ಯಾವುದೇ ಸೇಡಿಂದ ಕೇಳಿರೋಲ್ಲ. ಸ್ಟೂಡೆಂಟ್ಗೆ ಏನೋ ಒಂದು ಪರ್ಫೆಕ್ಟ್ ಇನ್ಫಾರ್ಮೇಶನ್ಸ್ ಕರೆಕ್ಟಾಗಿ ಕಲ್ತಿದ್ರೆ, ನಾಲೆಡ್ಜ್ ಚೆನ್ನಾಗಿದೆ, ಅವ್ರನ್ನ ನಾನು ಇನ್ನೂ ಸ್ವಲ್ಪ ಕೇಳಿ ಅವ್ರ ಹತ್ರ ತಿಳ್ಕೊಳ್ಳೋಣ ಅನ್ನೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ನಿಮಗೆ ಸ್ಟೂಡೆಂಟ್ಗೆ ಹ್ಯಾರಾಸ್ ಮಾಡಬೇಕು, ಸ್ಟೂಡೆಂಟ್ಗೆ ಜಾಸ್ತಿ ಕ್ವಶನ್ ಕೇಳಿ ಕೇಳಿ ಅವ್ರಿಗೆ ಪ್ರೆಷರ್ ಹಾಕಬೇಕು ಅಂತ ಇರೋದಿಲ್ಲ. ಕ್ಲಿಯರ್? ಆ ಥರ ಏನಾದರೂ ಕೇಳಿದ್ರು ಅಂತಂದ್ರೆ ಇಟ್ಸ್ ಫಾರ್ ಗುಡ್ ಇಂಟೆಂಟ್, ನಾಟ್ ಫಾರ್ ದ ಬ್ಯಾಡ್ ಇಂಟೆಂಟ್. ಕೇಳಿದ್ರೆ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಹೇಳಿ. 4 ಕ್ವಶನ್ ಆದ್ಮೇಲೆ 5th ಕ್ವಶನ್ ಸರ್ 4ನೇ ಕ್ವಶನ್ ಹೇಳಾಯ್ತು ಮತ್ತೆ 5ನೇ ಕ್ವಶನ್ ಯಾಕೆ ಹಂಗೆಲ್ಲ ಕೇಳ್ಬೇಕು, ಗೊತ್ತಿತ್ತು ಆನ್ಸರ್ ಹೇಳಿ. ಅಂಡ್ ಕೆಲವು 4 ಕ್ವಶನ್ಸ್ ಅಲ್ಲಿ ಯಾವುದೋ ಒಂದು ಕ್ವಶನ್ ನಿಮಗೆ ಆನ್ಸರ್ ಗೊತ್ತಾಗ್ತಾ ಇಲ್ಲ ಅಂದಾಗ ಸರ್ ಒಂದು ಸ್ವಲ್ಪ ಇಂಟ್ ಆದ್ರೂ ಸಿಕ್ಕರೆ ಇಂಟ್ ಕೊಡ್ಬೋದು, ಇಲ್ಲ ಕೊಡಲಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆನ್ಸರ್ ಹೇಳಕ್, ಅಥವಾ ಇಂಟ್ ಕೊಡ್ತಾ ಇದ್ರು ಅಂದ್ರೆ ಅದನ್ನ ರಿಸೀವ್ ಮಾಡ್ಕೊಂಡು ಕ್ಯಾಚ್ ಮಾಡಿ ಆನ್ಸರ್ ಹೇಳೋಕೆ ಟ್ರೈ ಮಾಡಿ. ಅಲ್ಲೂ ಪ್ಯಾನಿಕ್ ಆಗಬೇಡಿ. ಆಗ್ಬೋದಾ? ಯಾವಾಗ ನೀವೆಲ್ಲ ವೈವಾ ಕ್ವಶನ್ಸ್ ಹೇಳಾದ್ರೆ ನಿನ್ನ ರೆಕಾರ್ಡ್ಗೆ ಅಲ್ಲಿ ಇಂಟರ್ನಲ್ ಎಕ್ಸ್ಟರ್ನಲ್ ಸೈನ್ ಮಾಡಿರ್ತಾರೆ, ವ್ಯಾಲ್ಯೂಡ್ ಸೈನ್ ಆಗಿರುತ್ತೆ. ಅದಾದ್ಮೇಲೆ ನಿನ್ನ ರೆಕಾರ್ಡ್ ತಗೋ ನಿನ್ನ ಪಾಡಿ ನೀನು ಹೊರಗಡೆ ಹೋಗ್ತಾರೆ. ನೀನ್ ಮುಗ್ದು ಹೊರಗೆ ಹೋಗ್ಬೇಕಾದ್ರೆ ಸುಮಾರು ಮತ್ತೆ ಮಿಸ್ಟೇಕ್ ಮಾಡ್ತೀರಾ. ಕಾರಣ ಇಷ್ಟೇ, ಅಲ್ಲಿ ತನಕ ನಿಮ್ ಪೇಪರ್ ವ್ಯಾಲ್ಯೂಯೇಷನ್ ಆಗಿರೋದಿಲ್ಲ. ಹೋಗ್ಬೇಕಾದ್ರೆ ನಿನ್ ಫ್ರೆಂಡ್ ಆ ಕಡೆ ಕತ್ತಲಾಡಿಸ್ಕೊಂಡು ಇದು ಬರಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತೀರಾ. ಬಟ್ ನೀವೇನ್ ಮಾಡಿರ್ತೀರಾ, ಇಂಟರ್ನಲ್ ಎಕ್ಸ್ಟರ್ನಲ್ ನಮ್ಮನ್ನು ನೋಡಿಲ್ಲ ಅನ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಹೋಗಿರ್ತೀರಿ. ಇಲ್ಲಿ ನಿಮ್ಮ ಪೇಪರ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಆಟೋಮೆಟಿಕಲಿ ಅಲ್ಲಿ ಮಾರ್ಕ್ಸು ಕಟ್ ಆಗ್ತಾ ಹೋಗುತ್ತೆ. ಇಲ್ವಾ ಎಲ್ಲಾ ಸರಿ ಇದ್ರು ಕೂಡ ಸೊ ಮಾಲ್ ಫಂಕ್ಷನ್ ಕಾಪಿಡ್ ಅಂತ ಏನಾದ್ರೂ ಒಂದು ಮಾಡಿ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇದೆ. ಇದು ಆಗುತ್ತೆ ಅಂದಾಗ ಸ್ವಲ್ಪ ದಯವಿಟ್ಟು ಹುಷಾರಾಗಿ ನಾನು ಹೇಳಿದ್ದ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿ. ಬರಬೇಕು, ನಿಮ್ ಇನ್ಸ್ಟ್ರಕ್ಷನ್ ಕೊಡೋ ತನಕ ವೆಯ್ಟ್ ಮಾಡಬೇಕು, ಕೊಟ್ಟಿರೋ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಬೇಕು, ಹೇಳಿರೋ ಎಕ್ಸ್ಪೆರಿಮೆಂಟ್ ಗೆ 10 ಮಿನಿಟ್ಸ್ ರಿಟರ್ನ್ ಕಂಪ್ಲೀಟ್ ಮಾಡಬೇಕು. ಇನ್ ಮಿಕ್ಕಿದ ಟೈಮಿಂಗ್ ಅಲ್ಲಿ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಬೇಕು. ನಿಮ್ಮ ಇಂಟರಾಕ್ಷನ್ ಲೆಕ್ಚರ್ಸ್ ಎಸ್ಪೆಷಲಿ ಇಂಟರ್ನಲ್ ಎಕ್ಸ್ಟರ್ನಲ್ ನೀವು ಮೂರೇ ಜೊತೆ ಇಂಟರಾಕ್ಷನ್. ಅದು ಬಿಟ್ಟು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಲ್ಲಿ ಅವಶ್ಯಕತೆ ಇರೋದಿಲ್ಲ, ಅವಕಾಶ ಕೂಡ ಇರೋದಿಲ್ಲ. ಯಾರೇ ಟೀಚರ್ ಬಂದ್ರು ಅದೊಂದು ಸೈಸಲ್, ಆಯ್ತಾ? ಕ್ಲಿಯರ್? ಸೊ ಅದನ್ನ ಫಾಲೋ ಮಾಡಬೇಕಾದ್ರೆ ಇವತ್ತು ಹೇಳಿರೋದನ್ನೆಲ್ಲ ನೆನ್ಪು ಮಾಡಿ. ನೆಕ್ಸ್ಟ್ ಹೋದ್ಮೇಲೆ ಹೊರಗಡೆ ಮುಗಿತು, ಕಂಪ್ಲೀಟ್ ಆಯ್ತು ತಕ್ಷಣ ಸುಮ್ಮನೆ ಆರಾಮಾಗಿ ಇರೋದಲ್ಲ. ಅಕಸ್ಮಾತ್ ತುಂಬಾ ಲಾಂಗ್ ಗ್ಯಾಪ್ ಇತ್ತು ಅಂತಂದ್ರೆ ಥಿಯರಿ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಇಲ್ಲ ನೆಕ್ಸ್ಟ್ ಒನ್ ಡೇ ಗ್ಯಾಪ್ ಇತ್ತು ಅಂದ್ರೆ ಅಗೇನ್ ಮಾರನೇ ದಿನ ಕಾಲೇಜಿಗೆ ಬರಬೇಕು. ನಿಮ್ಗೆ ಯಾವ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ ಅನ್ನ ಸ್ಟಡಿ ಪ್ರಿಪರೇಷನ್ಸ್ ಅಂತ ಒಂದು ರೂಮ್ ಮಾಡಿರ್ತಾರೆ, ಆ ರೂಮಲ್ಲಿ ಕೂತ್ಕೋಬೇಕು, ಪ್ರಿಪೇರ್ ಆಗ್ತಿರ್ಬೇಕು. ಇಷ್ಟು ರೂಲ್ಸ್ ನ ಅಂಡ್ ಇನ್ಸ್ಟ್ರಕ್ಷನ್ಸ್ ನ ಪರ್ಫೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಫಾಲೋ ಮಾಡ್ತಾ ಬೇಕು. ಕ್ಲಿಯರ್? ಸೊ ಎಕ್ಸಾಮಿನೇಷನ್ ಆಲ್ ಒಳಗಡೆ ವೈವಾ ಕ್ವಶನ್ಸ್ ಆನ್ಸರ್ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ನೀನು ಬರೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಥಿಂಗ್, ಈಗ ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಮಾಡ್ತಿರ್ತೀರ, ಒಂದು ಟ್ರಯಲ್ ತಗೋತೀರ, ಒಂದು ಟ್ರಯಲ್ ತಗೊಂಡಾದ್ಮೇಲೆ ಕಂಪ್ಲೀಟ್ ಆಗುತ್ತೆ, ಸ್ವಿಚ್ ಹಂಗೆ ಆನ್ ಮಾಡಿಬಿಡ್ತೀರಿ. ಅದಾಗಬಾರ್ದು. ಟ್ರಯಲ್ಸ್ ತಗೊಂಡು ಮುಗಿತಾ ಸ್ವಿಚ್ ಆಫ್ ಮಾಡ್ಬೇಕು. ನೆಕ್ಸ್ಟ್ ಟ್ರಯಲ್ ರೆಡಿ ತಗೊಳ್ಳೋ ತನಕ ಅದು ಆಫ್ ಆಗಿರ್ಬೇಕು. ನೆಕ್ಸ್ಟ್ ಮತ್ತೆ ಆನ್ ಮಾಡ್ಕೊ, ಮತ್ತೆ ಟ್ರಯಲ್ ತೆಗಿತಾವ. ಯಾವಾಗ ನೀನು ಕಂಟಿನ್ಯೂಸ್ ಆನ್ ಮಾಡಿ ಹಂಗೆ ಬಿಡ್ತಾ ಹೋಗ್ತಿರ್ತೀಯೋ ಅಲ್ಲಿ ಕೆಲವು ಇಕ್ವಿಪ್ಮೆಂಟ್ಸ್ ಹೀಟ್ ಆಗ್ತಾ ಹೋಗುತ್ತೆ, ಬರೋ ವ್ಯಾಲ್ಯೂಸ್ ತಪ್ಪಾಗ್ತಾ ಬರುತ್ತೆ. ನೆಕ್ಸ್ಟ್ ಬರೋ ಬ್ಯಾಚಸ್ ಅಲ್ಲಿ ಅವ್ರಿಗೆ ಆನ್ಸರ್ಸ್ ಮಿಸ್ಟೇಕ್ಸ್ ಆಗ್ತಾ ಬರ್ತಾ ಹೋಗುತ್ತೆ. ಸೊ ನೀವು ಮಾಡೋ ಒಂದು ಮಿಸ್ಟೇಕ್ ಇಂದ ಆಟೋಮೆಟಿಕಲಿ ಪಾಪ ಬೇರೆ ಸ್ಟೂಡೆಂಟ್ಸ್ ಕೂಡ ಆಲ್ಮೋಸ್ಟ್ ರಾಂಗ್ ವ್ಯಾಲ್ಯೂಸ್ ಬರೋ ಚಾನ್ಸಸ್ ಇರುತ್ತೆ, ಅವರಿಗೂ ಕೂಡ ಡ್ರಾಬ್ಯಾಕ್ ಆಗೋಕ್ಕೆ ಶುರು ಆಗುತ್ತೆ. ಕ್ಲಿಯರ್? ಸೊ ಇಷ್ಟು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋಕ್ಕೆ ನೀವು ರೆಡಿ ಇದ್ದೀರಿ. ಅದನ್ನ ನೀವು ಪ್ರಿಪರೇಷನ್ ಕೂಡ ಕರೆಕ್ಟಾಗಿ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಆಯಿತು ಅಂದರೆ ಬಿಫೋರ್ ದಟ್ ನೀವು ಕಾಲೇಜಲ್ಲಿ ಇರಬೇಕು. ಯಾವಾಗ ನಿಮಗೆ 26th ಅಂತ ಕಾಲೇಜ್ ಓಪನ್ ಅಂತ ಹೇಳಿದರೆ 26th ಇರಬೇಕು. ಅದಾದ್ಮೇಲೆ ಮತ್ತೆ ಹೇಳ್ತಾ ಇದ್ದೀನಿ, ಮನೆಯಿಂದ ಬರೋರು ಅಷ್ಟೇ, ಯಾರು ಕೂಡ ಆಬ್ಸೆನ್ಸ್ ಆಗೋ ಅವಶ್ಯಕತೆ ಇರೋದಿಲ್ಲ. 26 ಕಾಲೇಜ್ ಅಂತಂದ್ರೆ 26 ಇಲ್ಲಿ ಇರಬೇಕು. ಬಿಕಾಸ್ ಈಚ್ ಅಂಡ್ ಎವ್ರಿ ಇನ್ಫಾರ್ಮೇಷನ್ಸ್ ಇಲ್ಲಿ ಕಾಲೇಜಲ್ಲಿ ಕೊಡ್ತಾ ಹೋಗ್ತಾರೆ. ಹಂಗೆ ಇನ್ಸ್ಟ್ರಕ್ಷನ್ಸ್ ನೀವು ಫಾಲೋ ಮಾಡ್ತಾ ಇರ್ತೀರಿ. ಅಂಡ್ ಯಾವಾಗ ಇಲ್ಲಿ ನಡೀತಿರೋ ಪ್ರೋಗ್ರಾಮ್ನ ಕರೆಕ್ಟ್ ಇನ್ವಾಲ್ವ್ಮೆಂಟ್ ನೀವು ಕೊಡ್ತಾ ಹೋಗ್ತಿರೋ ಎಲ್ಲರಿಗೂ ಕೂಡ 100% ಯೂಸೇಜ್ ಆಗುತ್ತೆ. ಇಲ್ಲ ನಾನು ಎಲ್ಲೋ ಇದ್ದೀನಿ, ನನಗೆ ಇನ್ಫಾರ್ಮೇಶನ್ ಬಂದಿಲ್ಲ, ಅದಲ್ಲ. ಎಲ್ಲ ಇನ್ಫಾರ್ಮೇಶನ್ಸ್ ಗೂಗಲ್ ಕ್ಲಾಸ್ ರೂಮಲ್ಲಿ ಬಂದಿರುತ್ತೆ, ಮತ್ತೆ ಹೇಳಿರ್ತಾರೆ, ವಿಡಿಯೋಸ್ ನೋಡಿರ್ತೀರಿ, ಗೊತ್ತಿರುತ್ತೆ. ಅದಾದಾಗ್ಲೂ ಕೂಡ ಕೆಲವು ಉಡಾಫೆ ಮಾಡಿರ್ತೀವಿ, ಉಡಾಫೆ ಮಾಡ್ಬಿಟ್ಟು ನನಗೆ ಗೊತ್ತಿಲ್ಲ ಅಂತ ಕೂತ್ಕೊಳ್ತಾರೆ. ಆಗ್ಬಾರ್ದು. ಇದು 2 years ನೀವು ಕಷ್ಟಪಟ್ಟಿರುವಂತ ಟೈಮ್, ಅದು ಯುಟಿಲೈಸ್ ಆಗಬೇಕು ಅಂತಂದ್ರೆ ಈ ಡೆಡ್ ಎಂಡ್ ಟೈಮ್ ಒಳಗಡೆ ಪರ್ಫೆಕ್ಟ್ ಇನ್ವಾಲ್ವ್ಮೆಂಟ್ ಕೊಡಿ. ಪ್ರಿಪರೇಷನ್ ಆಗಿ, ಬರೀ ಪ್ರಿಪರೇಷನ್ ಆದ್ರೆ ಆಗೋದಿಲ್ಲ, ಪರ್ಫೆಕ್ಟ್ ಪ್ರಿಪರೇಷನ್ ಆದ್ರೆ ಮಾತ್ರ ನಿಮ್ಮ ರಿಸಲ್ಟ್ ಪರ್ಫೆಕ್ಟ್ ಆಗುತ್ತೆ. ಅಂಡ್ ಎಕ್ಸಾಮಿನೇಷನ್ ಅಲ್ಲಿ ನಾನು ಏನು ಹೇಳ್ಕೊಟ್ನೋ ಅದೇ ರೂಲ್ಸ್ ನ ಫಾಲೋ ಮಾಡಿ, ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ತಾ. ನೀವು ಯಾವಾಗ ಪ್ರಿಪರೇಷನ್ ಆಗ್ಬೇಕಾದ್ರೆ ಎಕ್ಸಾಮ್ ಅಲ್ಲೇ ಬರಿತಿದೀನಿ ಅನ್ನೋ ರೀತಿ ಬರಿತಾ ಹೋಗ್ತಿರೋ, ಇಲ್ಲಿಗೆ ಬಂದಾಗ ಬಹಳ ಏನ್ ಕಷ್ಟ ಆಗಲ್ಲ, ನೀಟಾಗಿ ಬರಿತಾ ಹೋಗ್ತೀವಿ. ಬರಿಬೇಕಾದ್ರೆ ಪ್ರಿಪರೇಷನ್ ಆಗ್ಬೇಕಾದ್ರೆ ಉಡಾಫೆ ಮಾಡಿ ಏನೇನೋ ಬರ್ತಾ ಕೂತ್ಕೊಂಡ್ರಿ ಅಥವಾ ಅರ್ಜೆಂಟ್ ಬರಿತಾ ಹೋದ್ರಿ ಅಂದ್ರೆ ಇಲ್ಲಿ ನಿಮಗೆ ನೀಟಾಗಿ ಬರಿಬೇಕು ಅಂತ ಅನ್ಸಲ್ಲ. ಅದಕ್ಕೆ ಅಲ್ಲಿ ಪರ್ಫೆಕ್ಟ್ ಪ್ರಿಪರೇಷನ್ ಆಗಿ ಇಲ್ಲಿ ಪರ್ಫೆಕ್ಟ್ ಎಕ್ಸಿಬಿಷನ್ ಮಾಡ್ತಾ ಹೋಗಿ. ಇಷ್ಟು ಇನ್ಸ್ಟ್ರಕ್ಷನ್ಸ್ ನಾನು ನಿಮಗೆ ಕೊಡೋದಿತ್ತು. ಹೋಪ್ ದಟ್ ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಪರ್ಫೆಕ್ಟ್ ರೀಚ್ ಆಗಿದೆ. ಎಲ್ಲರಿಗೂ ಕೂಡ ನಾನು ಹೇಳಿದ್ದು ಇಂಟೆಂಟ್ ಕೂಡ ಅರ್ಥ ಆಗಿದೆ. ಇದನ್ನು ಫಾಲೋ ಮಾಡ್ತೀರಾ ಅಂತ ಅನ್ಕೋತೀನಿ. ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೇದು,
ಅಂಡ್ ಕಾಲೇಜ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ನಿಮಗೂ ಒಳ್ಳೆ ರಿಸಲ್ಟ್ ಬರುತ್ತೆ, ನೆಕ್ಸ್ಟ್ ನಿಮ್ಮ ಪ್ರೊಫೆಷನಲ್ ಕೋರ್ಸ್ಗೆ ಹೋಗೋಕೆ ಒಂದು ಒಳ್ಳೆ ರಿಸಲ್ಟ್ ಪ್ಲಾಟ್ಫಾರ್ಮ್ ಆಗಿ ಸಿಗುತ್ತೆ. ಸೊ ಆಟೋಮೆಟಿಕಲಿ ನಿಮ್ಗೆ ನೆಕ್ಸ್ಟ್ ಫ್ಯೂಚರ್ ಕೂಡ ಚೆನ್ನಾಗಿದೆ. ಓಕೆ, ಈ ಕೋವಿಡ್ ಟೈಮಲ್ಲಿ ಕ್ಲಿಯರ್ ಎಷ್ಟೆಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೋ ಅದನ್ನೆಲ್ಲ ಫಾಲೋ ಮಾಡಲೇಬೇಕು. ರೀಸನ್ ಇಷ್ಟೇ, ಹೆಲ್ತ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತ್ ಈಸ್ ವೆಲ್ತ್ ಅಂಡ್ ಆಲ್ಸೋ ಹೆಲ್ತ್ ಈಸ್ ಆಲ್ಸೋ ಗುಡ್ ಫಾರ್ ಯುವರ್ ಎಜುಕೇಶನ್. ಓಕೆ, ಸೌಂಡ್ ಮೈಂಡ್ ವಿಲ್ ಆಲ್ವೇಸ್ ಬಿನ್ ಸೌಂಡ್. ಸೌಂಡ್ ಬಾಡಿ ಸೌಂಡ್ ಮೈಂಡೇ ಕೊಟ್ಟೆ. ಸೌಂಡ್ ಆಫ್ ಮೈಂಡ್ ಇತ್ತು ಅಂತಂದ್ರೆ ಆಟೋಮೆಟಿಕಲಿ, ಹೆಲ್ದಿ ಮೈಂಡ್ ಇತ್ತು ಅಂತಂದ್ರೆ ಆಟೋಮೆಟಿಕಲಿ ಒಳ್ಳೆ ರಿಸಲ್ಟ್ ಬಂದೆ. ಮಾಸ್ಕ್ ನ ಯೂಸ್ ಮಾಡಿ. ಮತ್ತೆ ಇನ್ನೊಂದು ಇನ್ಸ್ಟ್ರಕ್ಷನ್ ಕೂಡ ಹೇಳ್ಬೇಕಾಗಿತ್ತು, ಎಕ್ಸಾಮ್ ಒಳಗಡೆ ಬರ್ಬೇಕಾದ್ರೆ ಮಾಸ್ಕ್ ಇಂಪಾರ್ಟೆಂಟ್, ಕುಡಿಯೋಕೆ ನೀರು ಅದು ತಗೊಳ್ಳಿ, ಸ್ಯಾನಿಟೈಸರ್ ಇಟ್ಕೊಳ್ಳಿ. ನೀವು ಎಕ್ಸಾಮ್ ಮುಗಿಯೋ ತನಕ ಅದಾದ್ಮೇಲೂ ಅಷ್ಟೇ ಕೋವಿಡ್ ಆಲ್ಮೋಸ್ಟ್ ನಿಲ್ ಆಗೋ ತನಕ ಕೂಡ ಈ ಸ್ಯಾನಿಟೈಸೇಷನ್ ಮಾಡ್ಕೋತಾರೆ ಕೈನ. ಮಾಸ್ಕ್ ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋಗಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಓಕೆ, ಕ್ಲೋಸ್ ಫ್ರೆಂಡ್ಸು ರಿಲೇಟಿವ್ಸು ಯಾರೇ ಅವ್ರಿಗೆ ಬರಲ್ಲ ಬಿಡು ಅಂತ ಅನ್ಕೊಂಡು ಯಾವ್ಯಾವ ಥರ ನೀವು ಉಡಾಫೆ ಮಾಡಬೇಡಿ ಅವ್ರ ಹತ್ರ. ಓಕೆ, ಒಬ್ರು ಯೂಸ್ ಮಾಡಿದ ಇನ್ನೊಂದು ಥಿಂಗ್ಸ್ನ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಇವೊಂದು ನೀವು ಇಲ್ಲಿ ಬಂದಾಗ ಲ್ಯಾಬ್ ಎಕ್ಸಾಮ್ ಬಂದ್ರೆ ಅಂತಂದ್ರೆ ಇನ್ಸ್ಟ್ರೂಮೆಂಟ್ ಒಬ್ರು ಯೂಸ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಬ್ರು ಯೂಸ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಸ್ಯಾನಿಟೈಸೇಷನ್ ಆಗಿರುತ್ತೆ. ಸೊ ಏನೇನು ಹೆಲ್ದಿ ಇನ್ಸ್ಟ್ರಕ್ಷನ್ಸ್ ನಮಗೆ ಗೌರ್ಮೆಂಟ್ ಇಂದ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದಿರುತ್ತೆ, ಅದನ್ನೆಲ್ಲ ನಾವು ಫಾಲೋ ಮಾಡಿರ್ತೀವಿ. ನೀವು ಅದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಅಂಡ್ ಹೆಲ್ತ್ ನ ಕಾಪಾಡಿ. ಸೊ ದಟ್ ಟೇಕ್ ಕೇರ್, ಬಿ ಅವೇರ್ ಆಫ್ ದಿಸ್ ಡಿಸೀಸ್, ಡೋಂಟ್ ಬಿ ಪ್ಯಾನಿಕ್ ಫಾರ್ ಯುವರ್ ಡಿಲೇ ಆಫ್ ದ ಕ್ಲಾಸಸ್. ಇಟ್ ವಿಲ್ ಬಿ ರೀಸ್ಟಾರ್ಟ್ ವಿತ್ ಇನ್ ದಿಸ್ ವೀಕ್. ಅದಾಗಿದ ತಕ್ಷಣ 26 ಸ್ಟಾರ್ಟ್ ಆಗುತ್ತೆ. ನೀವೆಲ್ಲರೂ ಕೂಡ ಮತ್ತೆ 26ಗೆ ಅಂತ ಹೇಳಿದ್ರೆ 26 ಅಷ್ಟೊತ್ತಿಗೆ ಇಲ್ಲಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬನ್ನಿ. ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂಡ್ ಪ್ರಿಪರೇಷನ್ಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಕೊಡ್ತಾ ಹೋಗಿ. ಅಂಡ್ ಏನೇನು ರೂಲ್ಸ್ ಹೇಳ್ತಾರೋ ಅದನ್ನೆಲ್ಲರೂ ಕೂಡ ಫಾಲೋ ಮಾಡಿ. ಅಂಡ್ ಲಾಸ್ಟ್ ಇನ್ಸ್ಟ್ರಕ್ಷನ್ ನನ್ನ ಕಡೆಯಿಂದ ಕೊಡೋದೇನು ಅಂತಂದ್ರೆ ರಿಗಾರ್ಡಿಂಗ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ಬ್ಯಾಚಸ್ ಅನೌನ್ಸ್ ಆಯ್ತು ಅಂದ್ರೆ ಅನೌನ್ಸ್ ಆಗಿರೋ ಬ್ಯಾಚಸ್ ನೋಡ್ಕೊಳ್ಳಿ. ನಿಮ್ಮ ಹೆಸರು ಯಾವ ಬ್ಯಾಚ್ ಅಲ್ಲಿ ಬರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ CS ಯಾವ್ದಾದ್ರು 2 ಸಬ್ಜೆಕ್ಟ್ ಒಂದೇ ದಿನ ಬಂದಿರತ್ತಾ ನೋಡ್ಕೊಳ್ಳಿ. ಯಾವ್ದಾದ್ರು 2 ಸಬ್ಜೆಕ್ಟ್ ಒಂದೇ ಬ್ಯಾಚ್ ಒಂದೇ ಟೈಮಿಂಗ್ಸ್ ಅಲ್ಲಿ ಕ್ಲಾಶ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರು JEE ಎಕ್ಸಾಮಿನೇಷನ್ಸ್ ಅಂತ ಇತ್ತು, ಎಕ್ಸಾಮಿನೇಷನ್ ಅಲ್ಲಿ ಡೇಟು ನಿಮ್ಮ ಪ್ರಾಕ್ಟಿಕಲ್ ಡೇಟಿಗೆ ಏನಾದ್ರು ಕ್ಲಾಶ್ ಆಗ್ತಾ ಇದೆ ಅಂದಾಗ ದಯವಿಟ್ಟು ಬಂದು ನನಗೆ ಇನ್ಫಾರ್ಮ್ ಮಾಡಿ. ನಾನು ಇನ್ಫಾರ್ಮ್ ಮಾಡಿದ್ರೆ ನಿಮ್ಮ ಬ್ಯಾಚಸ್ ನ ರೀಶಫಲ್ ಮಾಡೋಕೆ ನಮಗೆ ಹೆಲ್ಪ್ ಆಗುತ್ತೆ, ಅದು ಅವಕಾಶ ಕೂಡ ಇದೆ. ಸೊ ಇಷ್ಟು ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಿ ಅಂಡ್ ಬಿ ಟೇಕ್ ಕೇರ್ ಅಂಡ್ ಬಿ ಹೆಲ್ದಿ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ಸ್ ಅಂಡ್ ಹೋಪ್ ದಟ್ ಮತ್ತೆ ನೀವೆಲ್ಲ ಕಾಲೇಜಲ್ಲಿ ಸಿಗೋಣ. ಹುಷಾರಾಗಿ ಬನ್ನಿ. ಟೇಕ್ ಕೇರ್, ಸಿ ಯು, ಥ್ಯಾಂಕ್ ಯು.